ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಇವತ್ತು ಈ ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟಗಳನ್ನ ಕೆಲವು ಬಯಲು ಮಾಡೋಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಮತ್ತು ಆಧಾರಗಳ ಸಮೇತವಾಗಿ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟಗಳು ಹೆಂಗಿದಾವೆ ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ತೋರಿಸುವಾಗ ನಿಮ್ಗೆ ಅಕ್ಷರಗಳೆಲ್ಲ ಉಲ್ಟಾ ಕಾಣ್ತದೆ, ಹಂಗಾಗಿ ಇಲ್ಲಿ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ. ನಾನು ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟಗಳು ಹೆಂಗಿದಾವೆ ಅಂತ ತೋರಿಸಬೇಕು ಅಂತ ಏನ್ ದಾಖಲೆಗಳನ್ನ ಇಟ್ಕೊಂಡಿದ್ದೀವಿ ಅದನ್ನ ಇಲ್ಲಿ ಶೋ ಮಾಡಿದಾಗ ಉಲ್ಟಾ ಕಾಣುತ್ತೆ. ಹಂಗಾಗಿ ನೀವು ನಾನು ದಾಖಲೆಗಳನ್ನ ಪ್ರದರ್ಶನ ಮಾಡ್ತಾ ಬರ್ತೀನಿ. ದಯವಿಟ್ಟು ನಾನು ಹೇಳುವಂತ ವಿಚಾರಗಳು, ದಾಖಲೆಗಳ ಪೂರಕವಾಗಿ ನಾನು ಹೇಳುವಂತ ವಿಚಾರಗಳನ್ನ ನೀವು ಪರಿಶೀಲನೆ ಮಾಡಬಹುದು. ಏನಾದರೂ ತಪ್ಪಿದ್ರೆ ನೀವು ಪ್ರಶ್ನೆ ಮಾಡಬಹುದು. ಆಮೇಲೆ ನಾನು ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡ ನಂತರ ನಾನು ಖಂಡಿತವಾಗ್ಲೂ ನನ್ನ ಲೈವ್ ಕಾಲ್ನ ಫೋನ್ ಲೈನ್ ಓಪನ್ ಮಾಡ್ತೀನಿ. ನೀವು ಕಾಲ್ ಮಾಡಬಹುದು. ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಮೊದಲನೇದಾಗಿ, ಮೊನ್ನೆ ಮಾರ್ಚ್ 12ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ 56,000 ಉದ್ಯೋಗಗಳನ್ನ ತುಂಬಬಾರದು ಅನ್ನುವಂತಹ ಒಂದು ಆಗ್ರಹವನ್ನ ಸರ್ಕಾರಕ್ಕೆ ಆಗ್ರಹಿಸಿದ್ದು ನಾವು. ಸರ್ಕಾರಕ್ಕೆ ಮುಖ್ಯವಾಗಿ ಇದು ಅರ್ಥ ಮಾಡ್ಕೋಬೇಕಾಗಿರೋದು, ಸರ್ಕಾರಕ್ಕೆ ಆಗ್ರಹಿಸಿದ್ದು ನಾವು. ಯಾವುದೇ ವ್ಯಕ್ತಿಗೆ ನಾವು ಆಗ್ರಹಿಸಿದ್ದಲ್ಲ. ಸರ್ಕಾರದಲ್ಲಿರುವಂತಹ ಸಚಿವರನ್ನ ಆಗ್ರಹಿಸ್ತೀವಿ. ಸರ್ಕಾರದ ಮೇಲೆ ಪ್ರಭಾವ ಬೀರ್ತಾ ಇರುವಂತಹ ಹಿರಿಯ ರಾಜಕಾರಣಿಗಳು ಯಾರಿದ್ದಾರೆ ಅವರ ನಡವಳಿಕೆಯನ್ನ ಖಂಡಿಸ್ತೀವಿ. ಅವರು ಅಕಸ್ಮಾತ್ತಾಗಿ ಯಾವುದೋ ಜಾತಿಗೆ ಸೇರಿದವರಾಗಿದ್ರಿಂದ ನೀವು ಜಾತಿಯನ್ನ ವಿರೋಧಿಸುತ್ತಿದ್ದೀರಿ ಅಂತ ಏನಾದರೂ ಕೂಡ ಮಾತಾಡಿದ್ರೆ ಅದು ಅವಿವೇಕತನ, ದಡ್ಡತನ, ಪೂರ್ವಾಗ್ರಹ ಪೀಡಿತತನ ಅಥವಾ ನೀಚತನ. ಅದು ನಾನು ಸರ್ಕಾರದ ಪ್ರತಿನಿಧಿಯಾಗಿ, ಸರ್ಕಾರದ ಸಚಿವರಾಗಿ ಅವರನ್ನ ಪ್ರಶ್ನೆ ಮಾಡ್ತೀವಿ ಹೊರತು ನಾವು ನಮ್ಮ ಹಕ್ಕನ್ನ ಯಾಕ್ರಪ್ಪ ಕಳ್ತನ ಮಾಡ್ತಾ ಇದ್ದೀರಿ, ಕಳ್ರ ಅಂತ ಕೇಳ್ತಾ ಇದೀವಿ ಸೌಜನ್ಯದಿಂದ ಹೊರತು ನಾವು ವೈಯಕ್ತಿಕವಾಗಿ ಯಾರನ್ನ ಟೀಕೆ ಮಾಡೋದಕ್ಕೋ ಮತ್ತೊಂದಕ್ಕೂ ಬರಲಿಲ್ಲ. ಈಗ ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟ ನಂಬರ್ 1. ನಾವೇನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ, ಆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಒಳ ಮೀಸಲಾತಿ ಹೋರಾಟದ ಜನಕ ಮಂದಕೃಷ್ಣ ಮಾದಿಗ ಅವ್ರನ್ನ, ಅವರು ಖರ್ಗೆ ಅವರ ಬಗ್ಗೆ ಮತ್ತೆ ಪರಮೇಶ್ವರ್ ಅವರ ಬಗ್ಗೆ, ಮಾದೇವಪ್ಪನವ್ರ ಬಗ್ಗೆ, ಒಟ್ಟಾರೆ ಸರ್ಕಾರದ ಬಗ್ಗೆ, ವ್ಯಕ್ತಿ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ವ್ಯಕ್ತಿ ಅಲ್ಲ, ಇದು ಸರ್ಕಾರನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸರ್ಕಾರದ ಮೇಲೆ ಪ್ರಭಾವ ಬೀರ್ತಾ ಇರುವಂತಹ ರಾಜಕಾರಣಿಗಳಾಗಿ ಒಳ ಮೀಸಲಾತಿಯನ್ನ ಹೇಗೆ ವಿರೋಧಿಸಿದ್ರು ಅನ್ನೋದನ್ನ ಅವರು ಪ್ರೆಸೆಂಟ್ ಮಾಡಿದ್ರೆ ಇಟ್ಕೊಂಡು ಈಗ ನಮ್ಮ ಎಚ್ ಸಿ ಮಾದೇವಪ್ಪನವ್ರನ್ನ ಅವಮಾನ ಮಾಡಿದ್ದಾರೆ ಒಳ ಮೀಸಲಾತಿ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಅಂತ ಚಾಮರಾಜನಗರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇನ್ನ 1000 ಕಂಪ್ಲೇಂಟ್ ಕೊಡಿ, ಕಾನೂನುಬದ್ಧವಾಗಿ ಅದನ್ನ ಎದುರಿಸೋದಕ್ಕೆ ನಾವು ತಗ್ಗಿದ್ದೀವಿ. ಕಾನೂನು ಅರಿವು ನಮಗಿದೆ. ಆದ್ರೆ ಕಳ್ಳಾಟ ನಂಬರ್ 1 ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೊಳ್ಳೇಗಾಲದಲ್ಲಿ ಈ ರೋಸ್ಟರ್ ಪದ್ಧತಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಆ ಕೊಳ್ಳೇಗಾಲದಲ್ಲಿ ಪ್ರತಿಭಟನೆ ನಡೆದಾಗ ಸಚಿವ ಮಹದೇವಪ್ಪ, ಖರ್ಗೆ, ಹಾಗೆ ಪರಮೇಶ್ವರ್, ನಾಗಮೋಹನ್ ದಾಸ್ ಅವರು, ರಿಟೈರ್ಡ್ ಜಡ್ಜ್ ನಾಗಮೋಹನ್ ದಾಸ್ ಅವರು, ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋಗಳಿಗೆ ಬಹಿರಂಗವಾಗಿ ಚಪ್ಪಲಿಯಲ್ಲಿ ಹೊಡಿತಾ ಅವ್ರ ವಿರುದ್ಧವಾದಂತಹ ಘೋಷಣೆಗಳನ್ನ ಕೂಗ್ತಾ ನಮ್ಮ ಜಾತಿ ವೈರಿಗಳು, ಇವರು ಕಾಂಗ್ರೆಸ್ನ ಗುಲಾಮರು ಅಂತ ಮಾತಾಡದಂತಹ ಪುಣ್ಯಾತ್ಮರು. ಒನ್ಸ್ ಅಗೈನ್ ಐ ರಿಪೀಟ್, ಎಚ್ ಸಿ ಮಾದೇವಪ್ಪನವ್ರನ್ನು ಸೇರಿದಂತೆ, ಮುಖ್ಯಮಂತ್ರಿಗಳನ್ನು ಸೇರಿದಂತೆ, ಖರ್ಗೆ ಅವರನ್ನು ಸೇರಿದಂತೆ, ಪರಮೇಶ್ವರ್ ಅವರನ್ನು ಸೇರಿದಂತೆ, ನಾಗಮೋಹನ್ ದಾಸ್ ಅವರನ್ನು ಸೇರಿದಂತೆ ಬಹಿರಂಗವಾಗಿ ಚಪ್ಪಲಿಯಲ್ಲಿ ಹೊಡೆದಂತಹ ಪುಣ್ಯಾತ್ಮರು ಇವತ್ತು ಚಾಮರಾಜನಗರದಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಎಚ್ ಸಿ ಮಾದೇವಪ್ಪನವ್ರನ್ನ ಮಾದಿಗ ಸಮುದಾಯ ಅವಮಾನಿಸಿದೆ, ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ. ಪೊಲೀಸ್ನವ್ರು ಬೂಟ್ ಹಾಕಿರ್ತಾರಲ್ವಾ, ಪೊಲೀಸ್ನವ್ರು ಬೆಲ್ಟ್ ಕಟ್ಕೊಂಡಿರ್ತಾರಲ್ವಾ, ಪೊಲೀಸ್ನವ್ರ ಹತ್ರ ಲಾಠಿ ಇರ್ತದಲ್ವಾ. ಕೊಳ್ಳೇಗಾಲದಲ್ಲಿ ಮಾಡಿದಂತಹ ಪ್ರತಿಭಟನೆ ಎಷ್ಟು ಅನಾಗರಿಕವಾಗಿತ್ತು, ಎಷ್ಟು ಅವಾಚ್ಯವಾಗಿತ್ತು, ಎಷ್ಟು ಅಸಭ್ಯವಾಗಿತ್ತು ನೋಡಿದ್ದಾರೆ ಅಲ್ವಾ ಪೊಲೀಸ್ನವರು. ಅಲ್ಲ ಕಂಡ್ರಲ್ಲ ಇಡಿಯೇಟ್ಗಳ, ನೀವೇ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಅವರು ಸರ್ಕಾರನ ಒತ್ತಾಯ ಮಾಡಿದ್ರೆ ಬಹಿರಂಗವಾಗಿ ಬಂದು ಇಲ್ಲಿ ನಮ್ಮನ್ನ ಏನೋ ಅವಮಾನ ಪಡಿಸೋದ್ರು ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ರಲ್ಲ. ನಿಮ್ಗೇನಾದ್ರೂ ಸರ್ಕಾರನ ನೀವು ಈ ರೀತಿ ಅವಹೇಳನ ಮಾಡ್ತಾ, ಸರ್ಕಾರನ ಪ್ರಶ್ನೆ ಮಾಡಿದವ್ರನ್ನ ತಗೊಂಡು ಬಂದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಪೊಲೀಸ್ನವರು ನಿಮ್ಮನ್ನ ಕೇಳ್ತಾರಲ್ವಾ. ಇದು ಕಳ್ಳಾಟ ನಂಬರ್ 1. ಇನ್ನ ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟ ನಂಬರ್ 2. ದಯವಿಟ್ಟು ಕಾರ್ಯಕ್ರಮ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ. ಕಟು ಸತ್ಯಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ. ಈ ಸಮಾಜದ ಬೇರೆ ಇತರೆ ಜಾತಿಯವರು, ಸಾರಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ, ಸೆಂಟರ್ ಅಲ್ಲಿ ಹೋಲ್ಡ್ ಆಗ್ತಾ ಇದೆ, ಇರ್ಲಿ. ಮೊದಲನೇದ ಹೇಳ್ತೀನಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಹೋರಾಟಗಾರರು
ಸಚಿವ ಮಹದೇವಪ್ಪನನ್ನ ಅವಮಾನ ಮಾಡಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ ಅವ್ರು ಕೇಳಬೇಕು, ಕೊಳ್ಳೇಗಾಲದಲ್ಲಿ ಚಪ್ಪಲಿ ಹೊಡೆದು ಇಡಿಯಟ್ಗಳು ನೀವೇ ಅಲ್ವೇನಪ್ಪ, ಅವಾಚ್ಯ ಬೈದವ್ರು ನೀವೇ ಅಲ್ವೇನಪ್ಪ, ನೀವೇ ಹಂಗ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇದು ಕಳ್ಳಾಟ ನಂಬರ್ 1. ಕಳ್ಳಾಟ ನಂಬರ್ 2, ಯಾರೋ ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟ ನಂಬರ್ 2 ಏನು ಅಂತಂದ್ರೆ, ಏನೋ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದಂತವರು ಬಿಜೆಪಿ ಮತ್ತು RSS ಚೇಲಾಗಳು, ಗುಲಾಮರು, ಬಿಜೆಪಿ ಮತ್ತು RSS ಇಂದ ಏನೋ ಬೆಂಬಲ ತಗೊಂಡು ಮತ್ತೊಂದು ಹಣಕಾಸಿನ ಸಹಾಯ ತಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುಳ್ಳು ಸುದ್ದಿನ ಹರಿಬಿಟ್ಟಿದ್ದಾರೆ. ಇವ್ರ ಕಳ್ಳಾಟಕ್ಕೆ ನಂದೊಂದು ಮರು ಪ್ರಶ್ನೆ ಇದೆ. ಈ ಮರು ಪ್ರಶ್ನೆಗೆ ಉತ್ತರ ಕೊಡಬೇಕು. ಮತ್ತೆ ನಾನು ಆಗ್ಲೇ ಕೇಳಿದೆ, ಈ ಸಮಾಜದ ಇತರೆ ಜಾತಿಯವರು, ಹೊಲೆಯ ಮತ್ತು ಮಾದಿಗರಲ್ಲದೆ ಇರುವಂತಹ ಇತರೆ ಜಾತಿಯವರು ನಮ್ಮ ನೋವೇನು, ಇವ್ರು ಮಾಡ್ತಾರೆ ಕಳ್ಳಾಟ ಏನು ಅಂತ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮಾದಿಗರಂದ್ರೆ ಅನಾಥರಲ್ಲಪ್ಪ, ಎಲ್ಲ ಜಾತಿ ಸಮುದಾಯದವರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿದ್ದೀವಿ, ನ್ಯಾಯದ ಪರವಾಗಿದ್ದೀವಿ, ಸಮಾನತೆ ಪರವಾಗಿದ್ದೀವಿ ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಾಜದ ಇತರೆ ಜಾತಿಯವರು ನಮ್ಮನ್ನ ತುಲನೆ ಮಾಡಬೇಕು, ನಮ್ಮನ್ನ ವಿಮರ್ಶೆ ಮಾಡಬೇಕು, ನಮ್ಮನ್ನ ತಾಳೆ ಹಾಕಿ ನೋಡಬೇಕು. ನಾವು ಮಾಡ್ತಾ ಇರೋದೇನು, ಅವ್ರು ಮಾಡ್ತಾ ಇರೋದು ತಾಳೆ ಹಾಕಿ ನೋಡಬೇಕು. ಸರಿ ತಪ್ಪುಗಳನ್ನ ಈ ಸಮಾಜಕ್ಕೆ ತಾವು ಕೂಡ ಮಾತಾಡಬೇಕು. ನಿಮ್ಮೆಲ್ಲರಲ್ಲೂ ನನ್ನ ಪ್ರಾರ್ಥನೆ. ಯಾಕೆ ಅಂತಂದ್ರೆ ಈ ಸಮಾಜ, ಈ ಕರ್ನಾಟಕ ಅಂದ್ರೆ ಕೇವಲ ವಲಯದಲ್ಲ, ಕೇವಲ ಮಾದಿಗರದಲ್ಲ, ನಾವೆಲ್ಲ ಎಷ್ಟು ಜಾತಿಯವರಿದ್ದೀವೋ ಅಷ್ಟು ನಾವೆಲ್ಲರೂ ಒಂದೇ. ಆದ್ರೆ ಸಮಯ ಸಂದರ್ಭ ಬಂದಾಗ, ಸಮಾನತೆ ವಿಚಾರ ಬಂದಾಗ ನಾವು ನಮ್ಮ ಹಕ್ಕನ್ನ ಕೇಳೋದು ಅಪರಾಧ ಅಲ್ಲ ಅಂತ ನೀವು ಪ್ರೂವ್ ಮಾಡಬೇಕು. ಈಗ ಕಳ್ಳಾಟ ನಂಬರ್ 2 ಬರ್ತೀನಿ. ಫ್ರೀಡಂ ಪಾರ್ಕ್ ನಲ್ಲಿ ಚಳುವಳಿ ಪ್ರತಿಭಟನೆ ಮಾಡಿದಂತವರು ಬಿಜೆಪಿ ಮತ್ತು RSS ಸಂಘ ಪರಿವಾರದ ಚೇಲಾಗಳು, ಗುಲಾಮರು ಅಂತ ಮಾತಾಡಿದ್ರು. ಮಂದಕೃಷ್ಣ ಮಾದಿಗ ಅವರು ಆನ್ ಸ್ಟೇಜ್ ಸ್ಪಷ್ಟಪಡಿಸಿದ್ದಾರೆ, ನಾನು ಯಾವುದೇ ಸಂಘ ಪರಿವಾರ ಪಕ್ಷಗಳಿಗೆ ಸಂಬಂಧಪಟ್ಟವನಲ್ಲ, ನಾನು ಮಾದಿಗರಿಗೆ ಸಂಬಂಧಪಟ್ಟವನು, ಮಾದಿಗ ಪಕ್ಷ ಮಾದಿಗ ಜಾತಿ ನಂದು ಅಂತ. ಮತ್ತೆ ನೀವೆಲ್ಲರೂ ನೋಡಿದಿರಿ, ನಾನೇನು ನಿಮಗೆ ಈ ತರ ಮಾತಾಡೋರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ, ಆದ್ರೆ ಸಮಾಜಕ್ಕೆ ನಾನು ಸ್ಪಷ್ಟತೆ ಕೊಡಬೇಕಾಗಿದೆ. ಇದು ಹೋರಾಟ ಕೇವಲ ಮಾದಿಗ ಸಮುದಾಯದ ಹೋರಾಟ, ಮಾದಿಗ ಸಮುದಾಯದ ಅಸ್ಮಿತೆಯ ಹೋರಾಟ, ಮಾದಿಗ ಸಮುದಾಯದ ಘನತೆಯ ಹೋರಾಟ, ಮಾದಿಗ ಸಮುದಾಯದ ಸ್ವಾಭಿಮಾನದ ಹೋರಾಟ, ಮಾದಿಗ ಸಮುದಾಯದ ಸಾಮಾಜಿಕ ನ್ಯಾಯವನ್ನ ನೀಡಿ ಅಂತ ಕೇಳುವಂತಹ ಹೋರಾಟ. ಇದರಲ್ಲಿ ಯಾವುದೇ ಪಕ್ಷ, ಸಂಘಟನೆ, ಇನ್ನೊಂದು ಸಂಘ ಮತ್ತೊಂದು ಇಲ್ಲ. ಇಲ್ಲಿ ಮಾದಿಗ ಪಕ್ಷ, ಮಾದಿಗ ಸಂಘಟನೆ, ಮಾದಿಗ ಹೋರಾಟ, ಅದಕ್ಕೆ ಬದ್ಧನಾಗಿರುವಂತವನು. ನಾನು ಹಿಂದೆ ಏನ್ ಯಾವ ಪಕ್ಷದಲ್ಲಿದ್ದೆ, ಆ ಪಕ್ಷದ ಕೆಲಸ ಕಾರ್ಯಗಳನ್ನು ಕೂಡ 1.5 ವರ್ಷದಿಂದ ಆ ಕಡೆ ತಲೆ ಹಿಡ್ದಂಗೆ, ನಾನು ಯಾವ ಪಕ್ಷದಲ್ಲೂ ಇನ್ವಾಲ್ವ್ ಆಗದಂಗೆ ಮಾದಿಗ ಹೋರಾಟಕ್ಕೋಸ್ಕರ, ಯಾಕಂದ್ರೆ ನ್ಯಾಯ ಇದೆ, ಧರ್ಮ ಇದೆ, ನಮ್ಮ ಕಳಕಳಿ ಇದೆ, ನಮ್ಮ ಸುಮಾರು 35 ವರ್ಷಗಳ ರಕ್ತ ಚರಿತ್ರೆಯ ಹೋರಾಟ ಇದೆ, ಬೆವರು ನೀರಿದೆ, ಜೀವಗಳು ಹೋಗಿದ್ದಾವೆ, ಕುಟುಂಬಗಳು ಹಾಳಾಗೋಗಿದ್ದಾವೆ. ಅದ್ರ ಪರವಾಗಿ ಧ್ವನಿ ಎತ್ತುವಂತ ಕೆಲಸದಲ್ಲಿ ನಾನು ನಿಂತಿದ್ದೀನಿ. ನಾನು ಯಾವ ಸಂಘ ಪರಿವಾರಕ್ಕೋ ಬಿಜೆಪಿಗೋ ಸೇರಿದವನಲ್ಲ. ಆದರೂ ಇದು ನಿಮಗೆ ಸ್ಪಷ್ಟಪಡಿಸಬೇಕಿತ್ತು, ಸ್ಪಷ್ಟಪಡಿಸ್ತಾ ಇದ್ದೀನಿ. ಸುಮ್ಮನೆ ಆರೋಪ ಮಾಡುವಂತ ಈಡೇಟ್ಗಳು ನಾನು ಉತ್ತರ ಕೊಡೋದಿಲ್ಲ. ನಿಮಗೆ, ಸಮಾಜಕ್ಕೆ ನಾನು ಉತ್ತರದಾಯಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಆಯ್ತು, ಒಂದು ವೇಳೆ ನೀವು ಹೇಳದಂತೆ ನಿಮ್ಮ ಕೆಟ್ಟ ಪದಗಳನ್ನೇ ನಾನು ಒಪ್ಕೊಳ್ತಾ ಇದ್ದೆ, ನಾನು RSS ಗುಲಾಮ ಏನೋ ಮಚ್ಚೇಲ ಎಲ್ಲ ಹೇಳೋದಾದ್ರೆ ಇರ್ಲಿ, ಅದನ್ನ ಪಕ್ಕಕ್ಕಿಟ್ಟು ನಾನು ಬರ್ತೀನಿ. ಈ RSS ಮತ್ತೆ ಬಿಜೆಪಿನಲ್ಲಿ ನಾವೆಲ್ಲರೂ ಅತಿಯಾಗಿ ಗೌರವಿಸ್ತಾ ಇದ್ದಂತಹ ದಲಿತ ಸಮುದಾಯದ ಸ್ವಾಭಿಮಾನಿ ಅಂತಾನೆ ಕರೆಯುವಂತಹ ಮೈಸೂರಿನ ಶ್ರೀನಿವಾಸ್ ಪ್ರಸಾದ್ ಅವರಿದ್ರು ಬಿಜೆಪಿಲಿ ಇದ್ಮೇಲೆ RSS ನ ಅಫ್ಕೋರ್ಸ್ ಬೆಂಬಲಿಸಬೇಕು, ಆಯ್ತಾ. ಗೌರವಾನ್ವಿತ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯಲ್ಲಿದ್ರು. ದಿವಂಗತ ಶಿವರಾಮ್ ಅವರು ರಿಟೈರ್ಡ್ IAS ಆಫೀಸರ್ ಬಿಜೆಪಿಯಲ್ಲಿದ್ರು. ನನ್ನ ಈಗಲೂ ಕೂಡ ಸಹೋದರ ಭಾವದಿಂದಾನೆ, ಅಣ್ಣ ಅಂತಾನೆ ಯಾವತ್ತೂ ಕರೆಯೋದು, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರು ನನ್ನ ಅಣ್ಣ, ಅವರು ಕೂಡ ಇವತ್ತು ಬಿಜೆಪಿಲಿದ್ದಾರೆ. ಮತ್ತೆ ನನ್ನ ಹೋರಾಟದ ಒಡನಾಡಿಗಳಾಗಿ, ನನಗೆ ಹಿರಿಯರಾಗಿ, ಮಾರ್ಗದರ್ಶಕರಾಗಿ, ನನಗೆ ಅಣ್ಣನ ಸಮಾನಕ್ಕಿಂತ ಹೆಚ್ಚಾಗಿದ್ದಂತವರು ಮಹೇಶ್ ಅಣ್ಣವರು ಇವತ್ತು ಬಿಜೆಪಿಲಿದ್ದಾರೆ. ಪಟಾಪಟ್ ಶ್ರೀನಿವಾಸ್ ಅವರು, ನನಗೂ ಅವ್ರಿಗೂ ಸಾಕಷ್ಟು ವಾಗ್ವಾದಗಳಾಗ್ತಾ ಇರ್ತದೆ, ಆದ್ರೆ ಸಹೋದರ ಭಾವನೆಗೆ ಅವತ್ತು ಧಕ್ಕೆ ಬಂದಿಲ್ಲ. ಆನೇಕಲ್ನ ಪಟಾಪಟ್ ಶ್ರೀನಿವಾಸ್ ಅವರು ಬಿಜೆಪಿ ಮತ್ತು RSS ನ ಸಮರ್ಥಕರಾಗಿದ್ದಾರೆ. ನೀವು ನಮಗೆ ಸಂಬಂಧನೇ ಇಲ್ಲದಿರೋ ಪಕ್ಷಕ್ಕೆ, ಸಂಘಕ್ಕೆ ನಮ್ಮನ್ನು ಸೇರಿಸ್ತೀರಿ, ಗುಲಾಮರು ಅಂತೀರಿ. ಒಳ ಮೀಸಲಾತಿ ಹೋರಾಟದಲ್ಲಿ ನಾನು ಈಗೇನು ಮಾತಾಡ್ದಲ್ಲ, ಅವರೆಲ್ಲರೂ ಕೂಡ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದವರು. ಈಗ ಇವರನ್ನ ಯಾವ ಪದಗಳಲ್ಲಿ ನಿಂದನೆ ಮಾಡ್ತೀರಿ ನೀವು? ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಮಾಡಬಾರ್ದು. ಮಾದಿಗರು ಮಾತ್ರ ಕಾಂಗ್ರೆಸ್ಗೆ ಗೂಟ ಹೊಡಿಸ್ಕೊಂಡಿರ್ಬೇಕು, ಮಾದಿಗರಲ್ಲಿ ಮಾತ್ರ 100% ಪ್ಯೂರಿಟಿ ಇರಬೇಕು, ಮಾದಿಗರು ಮಾತ್ರ ಸಿದ್ಧಾಂತಗಳಿಗೆ ಕಟ್ಟಿಬಿದ್ದು ನೇಣ ಕಂಡು ಸಾಯ್ಬೇಕು. ಆದ್ರೆ ನಿಮ್ಮ ಕುಲದವರು, ಅಣ್ಣವರು, ತಮ್ಮವರು, ಅಣ್ಣನ ಸಮಾನದವರು, ಅಪ್ಪನ ಸಮಾನದವರು, ತಾಯಿ ಸಮಾನರು,
ಬಿಜೆಪಿ RSS ಗಳಲ್ಲಿದ್ರೆ ಅವರ ಬಗ್ಗೆ ಒಂದೇ ಒಂದು ಮಾತನ್ನ ಕೂಡ ಕಠಿಣವಾಗಿ ಮಾತಾಡದೇ ಇರುವಂತಹ ನಾಲಿಗೆಗೆ ಕಾಯಿಲೆ ಬಂದಿದೆಯಾ ನಿಮಗೆ? ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಈ ಸಮಾಜ ನೋಡ್ತಾ ಇದೆ. ಇವರ ಕಳ್ಳಾಟಗಳ ನಂಬರ್ 2 ಎರಡನೇ ಕಳ್ಳಾಟ, ಒಳ ಮೀಸಲಾತಿ ವಿರೋಧಿಗಳ ಎರಡನೇ ಕಳ್ಳಾಟ. ಈ ಮೂಲಕ ನೈತಿಕವಾಗಿ ನಮ್ಮನ್ನು ಕುಗ್ಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಮ್ಮನ್ನು ನೈತಿಕವಾಗಿ ಕುಗ್ಸುವಂತಹ ಒಳ ಮೀಸಲಾತಿ ವಿರೋಧಿಗಳ ಮೂರನೇ ಕಳ್ಳಾಟ ಯಾವುದು ಅಂತಂದ್ರೆ, ದಯವಿಟ್ಟು ತುಂಬಾ ಬೇಸರ ಅನ್ಸುತ್ತೆ. ಯಾಕಂದ್ರೆ ನಾವು ತಾಯಿ ಹೊಟ್ಟೆಲಿ ಹುಟ್ಟಿದಂತವ್ರು, ಅಕ್ಕ ತಂಗಿ ಜೊತೆ ಬೆಳೆದಂತವ್ರು, ಮಗಳು ಹೆಣ್ಣು ಮಕ್ಕಳಿರುವಂತವ್ರು, ನಾನಾಗ್ಲಿ, ಹರಿರಾಮ್ ಅವರಾಗ್ಲಿ, ಅರುಣ್ ಕುಮಾರ್ ಅವರಾಗ್ಲಿ, ಮತ್ತೊಬ್ರು ಯಾರೇ ಆಗ್ಲಿ, ನಾವು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ, ನಮ್ಮ ಹಕ್ಕಿನ ಪರವಾಗಿ ಮಾತಾಡ್ತಾ ಇದ್ದೀವಿ. ಆದ್ರೆ ನಮ್ಮ ವಾಲ್ಗಳಲ್ಲಿ, ನಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ದಯವಿಟ್ಟು ನಿಮ್ ಕೈ ಮುಗಿತೀನಿ. ನಾನು ನಮ್ಮ ಜಾತಿಯವ್ರಿಗೆ ಕೇಳ್ತಾ ಇಲ್ಲ, ನಾನು ಇಡೀ ಸಮಾಜಕ್ಕೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಬುದ್ಧನನ್ನ ತಮ್ಮ ಡಿಪಿಗಳಲ್ಲಿ ಹಾಕೊಂಡಿರುವಂತವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತಮ್ಮ ಕವರ್ ಫೋಟೋಗಳಲ್ಲಿ ಹಾಕೊಂಡಿರುವಂತವ್ರು, ಸಂವಿಧಾನದ ಪೀಠಿಕೆಗಳನ್ನ ಇಟ್ಕೊಂಡಿರುವಂತವ್ರು, ನಮ್ಮ ವಾಲ್ಗಳಲ್ಲಿ ಏನ್ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ಗೊತ್ತಾ? ನೈತಿಕವಾಗಿ ನಮ್ಮನ್ನು ಕುಗ್ಗಿಸ್ಬೇಕು ಅಂತ. ನಾನು ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ನೀವ್ ಹೇಳಿ ನಾನೇನ್ ತಪ್ಪು ಮಾತಾಡಿದೆ ಅಂತ. ಆದ್ರೆ ಪ್ರತಿ ಸಲ ನಾವು ಸರ್ಕಾರದ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿದಾಗ ಜಾತಿನ ಪ್ರಶ್ನೆ ಮಾಡ್ತಾ ಇದೀರಿ ಅಂತ ಹೇಳ್ತಾ ಇದ್ರು. ನಮ್ಮ ವಿರುದ್ಧ ನಮ್ಮನ್ನ ನೈತಿಕವಾಗಿ ಕುಗ್ಸೋದಕ್ಕೆ ನಮ್ಮನ್ನು ಬಳಸ್ತಾ ಇರೋ ಭಾಷೆಗಳೇನ್ ಗೊತ್ತಾ? ಸೂಳೆ ಮಗ, ನನಗಾಗ್ಲಿ, ಹರಿರಾಮ್ ಅವ್ರಿಗಾಗ್ಲಿ, ಅರುಣ್ ಕುಮಾರ್ ಅವ್ರಿಗಾಗ್ಲಿ ಇವ್ರು ಬಳಸ್ತಾ ಇರೋ ಭಾಷೆಗಳು ಸೂಳೆ ಮಗ, ನಿನ್ನ ಅಮ್ಮನ್, ನಿನ್ನ ಅಕ್ಕನ್ ಮರ್ಡರ್ ಮಾಡ್ತೀವಿ, ಕೈಕಾಲು ಕಡಿತೀವಿ, ನಿನಗೆ ಮುಂದೈತೆ ಮಾರಿ ಹಬ್ಬ, ನಿಮ್ಮನ್ನು ಎತ್ತು ಬಿಡ್ತೀವಿ ಅಲ್ಲ. ಈ ಲ್ಯಾಂಗ್ವೇಜ್ ಅಲ್ಲಿ, ಈ ಲೆವೆಲ್ ಅಲ್ಲಿ ಬಹುಶಃ ನಾನು ನಿಂತ್ರೆ ನನ್ನ ಮುಂದೆ ನೀವೇನೂ ಅಲ್ಲ. ನನ್ನ ಹೋರಾಟದ ಹಿಸ್ಟ್ರಿಗಳನ್ನ ನೋಡಿರುವಂತವ್ರು ಅಥವಾ ನನ್ನ ಗಟ್ಟಿತನ ನೋಡಿರುವಂತವ್ರು, ನಾನು ಯಾವ ಸಂದರ್ಭಕ್ಕೆ ಯಾರನ್ನು ಎದುರದೇ ಇರುವಂತವನು, 20 ವರ್ಷದ ಕೆಳಗಡೆನೆ ಪ್ರಾಣಾಪಾಯಗಳು ಬಂದಾಗಲೂ ಕೂಡ ಎಲ್ಲ ಸವಾಲುಗಳನ್ನ ಮೆಟ್ಟು ನಿಂತು ಈ ಸಮುದಾಯ ಅಂತಂದ್ರೆ ನಾನು ಕೇವಲ ಮಾದಿಗರ ಬಗ್ಗೆ ಮಾತಾಡ್ತಾ ಇಲ್ಲ, ಒಟ್ಟು ದಲಿತ ಸಮುದಾಯಗಳನ್ನ ಕಾಪಾಡ್ಕೊಂಡು ಹೋದಂತವ್ನು ನಾನು. ಈ ಬೆದರಿಕೆ ಬೆದರಲ್ಲ. ಬೇರೆ ಯಾರಾದ್ರೂ ಮಾತಾಡಿದ್ರೆ ನಾನು ಬೇರೆ ತರ ಮಾತಾಡ್ತಿದ್ದೆ. ಆದ್ರೆ ನನ್ನ ಅಣ್ಣ ತಮ್ಮ ಅಂತ ಜೊತೆಲಿದ್ದವರು, ಕೈ ಹಿಡಿದವರು, ಜೊತೆಲಿ ಊಟ ಮಾಡಿದವರು, ಇವ್ರುಗಳು ಕೇವಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೂಳೆ ಮಗನೇ, ಅಮ್ಮ, ಅಕ್ಕ, ಹೆಂಡತಿ ಮರ್ಡರ್ ಮಾಡ್ತೀವಿ, ಕತ್ತರಿಸ್ತೀವಿ, ಕೂಯ್ತೀವಿ. ಮತ್ತೆ ನಿಮ್ಮ ವಾಲ್ಗಳಲ್ಲಿ, ನಿಮ್ಮ ಡಿಪಿಗಳಲ್ಲಿ, ನಿಮ್ಮ ಕವರ್ ಫೋಟೋಗಳಲ್ಲಿ, ನಿಮ್ಮ ಸ್ಟೇಟಸ್ಗಳಲ್ಲಿ ಬುದ್ಧ, ಅಂಬೇಡ್ಕರ್, ಏನ್ರೋ. ಇದು ನಿಮ್ಮ ಕಳ್ಳಾಟಗಳ ನಂಬರ್ 3. ನಾನು ಎಲ್ಲವನ್ನೂ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ಜಗ್ಗಿದ್ದೀನಿ ಅಂತ ಅಲ್ಲ. ನನ್ನ ವಾಲ್ನ ಚೆಕ್ ಮಾಡಿ, ನನ್ನ ಕಮೆಂಟ್ಗಳನ್ನ ಓದಿ. ಬಟ್ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು, ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ಅಯೋಗ್ಯರ ಮಾತಿಗೆ ರಿಪ್ಲೈ ಕೊಡುವಂತಹ ಅಗತ್ಯವೇ ನನಗಿಲ್ಲ. ಇಂಥ ಪರಿಸ್ಥಿತಿನ ತಂದಿರ್ತಾ ಇದ್ದಾರೆ. ಇದು ಕಳ್ಳಾಟ ನಂಬರ್ 3, ನಮ್ಮನ್ನು ಕುಗ್ಸುವಂಥದ್ದು. ನಾವು ಕುಗ್ಗೋದಿಲ್ಲ. ಇನ್ನು ಕಳ್ಳಾಟ ನಂಬರ್ 4 ಏನು ಅಂತಂದ್ರೆ, ಬಲಗೈ ಸಮುದಾಯಕ್ಕೆ ಈ ಒಳ ಮೀಸಲಾತಿಯಿಂದ ಅನ್ಯಾಯ ಆಗ್ತಾ ಇದೆ. ಅಫ್ಕೋರ್ಸ್ ರೋಸ್ಟರ್ ಪದ್ಧತಿನಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ಇನ್ನು ಮುಂದೆ 30 ವರ್ಷ ಸಿಗಲ್ಲ, 40 ವರ್ಷ ಸಿಗಲ್ಲ ಅಂತ ಏನೋ ಮಾತಾಡ್ತಿದ್ದೀರಲ್ವಾ? ಆಯ್ತು, ಆ ಒಂದು ನಿಮ್ಮ ಅಭಿಪ್ರಾಯವನ್ನ ನಾನು ಗೌರವಿಸ್ತೀನಿ. ಚರ್ಚೆ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಈಗ ಅನ್ಯಾಯ ಆಗಿದೆ ಅನ್ನೋದನ್ನೇ ಇಟ್ಕೊಳ್ಳೋಣ. ಅನ್ಯಾಯ ಆಗಿದ್ರೆ ರೋಸ್ಟರ್ ಪದ್ಧತಿನಲ್ಲಿ ಅನ್ಯಾಯ ಮಾಡಿದವರು ಯಾರು? ಸರ್ಕಾರ. ಇದರಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಂತವ್ರು ಯಾರು? ಸಚಿವ ಎಚ್ ಸಿ ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ನಿಮ್ಗೊಂದು ಗೊತ್ತಿರಲಿ, ಮೊನ್ನೆ ಅಷ್ಟೇ DPR ಇಲಾಖೆಯ ಸೆಕ್ರೆಟರಿ ಜಗದೀಶ್ ಅವ್ರನ್ನ ಭೇಟಿ ಮಾಡಿದಾಗ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರನ್ನ ಭೇಟಿ ಮಾಡಿದಾಗ, ಅವರ ಕೈ ಮುಗಿದು ಪ್ರಾರ್ಥನೆ ಮಾಡಿದಾಗ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಅನ್ನುವಾಗ, ಪ್ರತಿಯೊಂದು ಫೈಲ್ ಮೂವ್ಮೆಂಟ್ ಆಗ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆಯಿಂದ. ನಮ್ಮ ಎಲ್ಲ ಆ ತರದೊಂದು ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಅಲ್ಲಿಂದ ಫೈಲ್ಗಳು ಬರ್ತದೆ. ಮತ್ತೆ DPRಗೆ ರೋಸ್ಟರ್ ಪದ್ಧತಿಯನ್ನ ಅಳವಡಿಸೋದ್ರ ಬಗ್ಗೆ ನಿಮಗೆ ಏನೇ ಮಾಹಿತಿಗಳು ಬೇಕಿದ್ದಾಗ ಅಥವಾ ಅಭಿಪ್ರಾಯಗಳು ಬೇಕಿದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ತಗೋಬೇಕು ಅನ್ನುವಂತಹ ಅಭಿಪ್ರಾಯದ ಪತ್ರವನ್ನ ಮಣಿವಣ್ಣನ್ IAS ಈಗ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾಗಿದ್ದಂತಹ ಮಣಿವಣ್ಣನ್ ಅವರು ಪತ್ರ ಬರ್ತಿದ್ದಾರೆ, ಅದರನುಸಾರವಾಗಿ ನಡೀತಾ ಇದೆ ಅಂತ. ಮಣಿವಣ್ಣನ್ ತನ್ನ ಇಚ್ಛೆಯಂತೆ ಬರೆದು ಬರ್ತಾರ? ಸಚಿವರಿಲ್ವಾ? ಸಚಿವರು ಯಾರು? ಎಚ್ ಸಿ ಮಹದೇವಪ್ಪನವರು. ಸೊ ಈಗ ರೋಸ್ಟರ್ ಪದ್ಧತಿಯಲ್ಲಿ ಏನಾದ್ರೂ ಕೂಡ ಹೆಚ್ಚು ಕಮ್ಮಿಯಾಗಿ ಅನ್ಯಾಯ ಆಗಿದೆ ಬಲಗೈ ಸಮುದಾಯಕ್ಕೆ ಅಂತಂದ್ರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋ ಹಕ್ಕು ಎಲ್ರಿಗೂ ಇದೆ. ಯಾರನ್ನು ಪ್ರಶ್ನೆ ಮಾಡಬೇಕು? ಸಚಿವ ಮಹದೇವಪ್ಪನ ಪ್ರಶ್ನೆ ಮಾಡಬೇಕು. ಸಚಿವ ಮಹದೇವಪ್ಪನವ್ರ ವಿರುದ್ಧ ಘೋಷಣೆ ಕೂಗಬೇಕು. ಸಚಿವ ಮಹದೇವಪ್ಪನವರು ರಾಜೀನಾಮೆ ಕೊಡಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದ ಕೇಳ್ಬೇಕು ನೀವು. ಅದನ್ನು ಬಿಟ್ಟು ನೀವು ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ?
ಭಾಸ್ಕರ್ ಪ್ರಸಾದ್ ಪ್ರಶ್ನೆ ಮಾಡ್ತಾ ಇದ್ದೀರಿ, ಅರುಣ್ ಕುಮಾರ್ ಪ್ರಶ್ನೆ ಮಾಡ್ತಾ ಇದ್ದೀರಿ, ಮಂದಕೃಷ್ಣ ಮಾದಿಗೌರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ, ಅಂಬಣ್ಣನ್ ಪ್ರಶ್ನೆ ಮಾಡ್ತೀರಿ. ನಾವೆಲ್ಲ MLA ಗಳ ಮಿನಿಸ್ಟರ್ಗಳ ನಾವು ಆರ್ಡರ್ ಪಾಸ್ ಮಾಡ್ತೀವಾ? ನಿಮ್ಮ ರೋಸ್ಟರ್ ಪದ್ಧತಿಯಲ್ಲಿ ಏನೇ ತಪ್ಪಾಗಿದ್ರು ಕೂಡ ಅಫ್ಕೋರ್ಸ್ ನಾನು ತಪ್ಪಾಗಿದ್ದು ನೀವು ಏನು ಅನ್ಯಾಯ ಆಗ್ತಾ ಇದ್ರಲ್ಲ ಅದನ್ನ ಬೆಂಬಲಿಸ್ತೀನಿ. ಅದು ಸರಿ ತಪ್ಪನ್ನ ಪರಿಶೀಲನೆಗೆ ಇಟ್ಕೊಳ್ಳಿ. ಯಾಕಂದ್ರೆ ಆ ಕಾನೂನು ಪಂಡಿತರು ನಾವು ಅಲ್ಲ ನೀವು ಅಲ್ಲ. ಇರುವಂತಹ ಮಾಹಿತಿಗಳ ಬಗ್ಗೆ ಮಾತ್ರ ನಾವು ಇಬ್ರು ಮಾತಾಡಬಹುದು. ಇನ್ನೂ ದಾಖಲೆಗಳಿದಾವೆ, ತುಂಬಾ ಹೊತ್ತು ಮಾತಾಡ್ತೀನಿ, ವೆಯ್ಟ್ ಮಾಡಿ, ತುಂಬಾ ಹೊತ್ತು ಮಾತಾಡ್ತೀನಿ. ಅದ್ಭುತವಾದಂತಹ ಕಟು ಸತ್ಯಗಳ ದಾಖಲೆಗಳನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯ ಆಗಿದ್ರೆ ಸಚಿವ ಮಹದೇವಪ್ಪನ್ ಕೇಳಬೇಕು. ಆದ್ರೆ ಕಳ್ಳಾಟ ನಂಬರ್ 4 ನೀವೇನು ಅಂತಂದ್ರೆ ನಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದೀರಿ, ನಮ್ಮ ವಿರುದ್ಧ ಮಾತಾಡ್ತಾ ಇದ್ದೀರಿ. ಆಯ್ತಾ? ಕಳ್ಳಾಟ ನಂಬರ್ 5, ನೀವು ಇಲ್ಲಿವರೆಗೂ ನಿಮ್ಮ ಸಮುದಾಯದ ಸಚಿವರನ್ನ ಪ್ರಶ್ನೆ ಮಾಡ್ತಾ ಇದ್ರಿ. ಸಚಿವ KH ಮುನಿಯಪ್ಪನವ್ರನ್ನು ಬೈತಾ ಇದ್ರಿ, RB ತಿಮ್ಮಾಪುರ ಅವ್ರನ್ನು ಬೈತಾ ಇದ್ರಿ. ಈಗ ನೀವು ಅವ್ರನ್ನ ಬೈತಾ ಇಲ್ಲ, ನಮ್ಮ ಸಮುದಾಯದ ಸಚಿವರನ್ನ ಬೈತಾ ಇದ್ದೀರಿ ಅಂತ ಕೇಳ್ತೀರಿ. ಸರ್ಕಾರದಲ್ಲಿ ಸಮುದಾಯದ ಸಚಿವರು ಅಂತಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅಂತಿದ್ದಾರೆ, ಅಬಕಾರಿ ಇಲಾಖೆ ಸಚಿವರು ಅಂತಿದ್ದಾರೆ, ಆಹಾರ ಇಲಾಖೆ ಸಚಿವರು ಅಂತಿದ್ದಾರೆ, ಗೃಹ ಇಲಾಖೆ ಸಚಿವರು ಅಂತಿದ್ದಾರೆ, ITBT ಸೆಕ್ಟರ್ನ ಸಚಿವರು ಅಂತಿದ್ದಾರೆ. ಆಯ್ತಾ? ಅಲ್ಲಿ ಜಾತಿಯ ಸಚಿವರು ಅಂತಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಒಂದಷ್ಟು ಜಾತಿಗಳನ್ನ ಕಾಪಾಡುವಂತಹ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಇದ್ರೂ ಕೂಡ ಅದು ಕೇವಲ ವಲಯ ಸಮುದಾಯದ ಸಚಿವ, ಮಾದಿಗ ಸಮುದಾಯದ ಸಚಿವ ಅಂತಿಲ್ಲ. ನಾವು ಸರ್ಕಾರದ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಆಯ್ತು, ನೀವ್ ಹೇಳಿದ ದಾರಿಗೆ ಬರ್ತೀನಿ. ನಿಮ್ಮ ಜಾತಿ ಸಚಿವರನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ನಿಮ್ಮ ಕಳ್ಳಾಟ ನಂಬರ್ 5 ಹೇಳ್ತಾ ಇರೋದು ನಾನು. ಕಾರಣ ಇದೆ. ಏನು? ನಾನು ಈ ಜಾತಿಯಲ್ಲಿ ಹುಟ್ಟಿದ್ದೀನಿ, ಆ ಕಾರಣಕ್ಕೆ ನನಗೆ ರಾಜಕೀಯ ಅಧಿಕಾರ ಸಿಕ್ಕಿದೆ. ನನ್ನ ಜಾತಿಯ ಸಮುದಾಯಕ್ಕೆ ಅನ್ಯಾಯ ಆಗೋದಾದ್ರೆ ನಾನು ಒಂದು ಕ್ಷಣ ಕೂಡ ಅಧಿಕಾರದಲ್ಲಿ ಮುಂದುವರೆದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ ಮೇಲೂ ಕೂಡ ನಾನೇನು ಮೆಂಟ್ಲಾ KH ಮುನಿಯಪ್ಪನ ಬೈಕೊಂಡು ಕೂತ್ಕೊಳ್ಳೋದಕ್ಕೆ? ನಿಮ್ಮ ಹೋರಾಟದ ಜೊತೆ ನಾನು ಇರ್ತೀನಿ ಅಂತ ಹೇಳಿ 4 ಜನ ಸಚಿವರನ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ಸರ್ಕಾರದ ಪರವಾಗಿ 27ನೇ ತಾರೀಕು ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿಯನ್ನ ನಾವು ತೀರ್ಮಾನ ಮಾಡ್ತೀವಿ, ಅಲ್ಲಿವರೆಗೂ ನಾವು ಯಾವುದೇ ನೇಮಕಾತಿಗಳನ್ನು ಮಾಡೋದಿಲ್ಲ ಅಂದಾಗ ನಾವೇನು ಬಟ್ಟೆ ಬಿಚ್ಚಾಕೊಂಡು ಕುಣಿಬೇಕಿತ್ತ? ಅವ್ರ ವಿರುದ್ಧ ಅಲ್ಲಿ ಘೋಷಣೆಗಳನ್ನ ಕೂಗಬೇಕಿತ್ತ? ಹಂಗಂತ ಅವ್ರು ಹೇಳಿದನೆಲ್ಲ ಒಪ್ಕೊಂಡ್ಬಿಡ್ಬೇಕು ಅಂತೇನಿಲ್ಲ, ಒಪ್ಕೊಳಕ್ ಸಾಧ್ಯನೂ ಇಲ್ಲ. ಅವ್ರ ಸಮುದಾಯ ಸಚಿವರು ಇರ್ಬೋದು, ಆದ್ರೆ ಸರ್ಕಾರದ ಪ್ರತಿನಿಧಿಗಳಾಗಿದ್ದಾರೆ. ಸರ್ಕಾರದ ಮೇಲೆ ಒಂದು ಅನುಮಾನದ ಕಣ್ಣು ನಮ್ಗಿದ್ದೇ ಇದೆ. ಅವರ ಮಾತಿಗೆ ಗೌರವವನ್ನು ಕೊಟ್ಟು 27ನೇ ತಾರೀಕು ಕಾಯೋಣ. ಹಿರಿಯರಿದ್ದಾರೆ, ಬೇರೆ ಬೇರೆ ಸಮುದಾಯದ ಸಚಿವರು ಬಂದಿದ್ದಾರೆ. ಅಲ್ಲಿಗೆ ಈಶ್ವರ್ ಖಂಡ್ರೆ ಬಂದಿದ್ರು, ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು, ನಾಯಕ ಸಮುದಾಯ ಪ್ರಮುಖ ನಾಯಕರು, ಸತೀಶ್ ಜಾರಕಿಹೊಳಿ ಬಂದಿದ್ರು, ಬ್ರಾಹ್ಮಣ ಸಮುದಾಯದಿಂದ ಬಂದಿರುವಂತಹ ಹಿರಿಯರು, ದಿನೇಶ್ ಗುಂಡೂರಾವ್ ಅವರು ವೇದಿಕೆಗೆ ಬಂದಿದ್ರು, ಮಾದಿಗ ಸಮುದಾಯದ ಸರ್ಕಾರಿ ಪ್ರತಿನಿಧಿಗಳಾದಂತಹ ನಮ್ಮ KH ಮುನಿಯಪ್ಪ ಸಾಹೇಬರು ಬಂದಿದ್ರು. 4 ಜನ ಬಂದು ನಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಆಗ್ರಹ ಸರಿಯಾಗಿದೆ, ನಾವು ಒಳ ಮೀಸಲಾತಿ ಇಲ್ಲದೆ ಇರುವಂತಹ 56,000 ಹುದ್ದೆಗಳನ್ನ ತುಂಬೋದಿಲ್ಲ ಅಂತ ವೇದಿಕೆ ಮೇಲೆ ಘೋಷಣೆ ಮಾಡಿದ್ಮೇಲೆ ನಾವು ಹೋರಾಟ ಕೈ ಬಿಟ್ಬಿಡ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಕಾಲಾವಕಾಶ ಕೊಡ್ಬೇಕಲ್ಲ ಅಂತ 27ನೇ ತಾರೀಕುವರೆಗೂ ಬಿಟ್ಟಿದ್ದೀವಿ. 27ನೇ ತಾರೀಕು ಕೊಡ್ಲಿಲ್ಲ ಅಂತಂದ್ರೆ ಆಮೇಲೆ ಏನಾಗುತ್ತೆ, ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಈ ಸಮಾಜ ನೋಡಿದೆ, ಅದನ್ನು ಮುಂದುವರಿತೀವಿ. ತಪ್ಪೇನಿದೆ? ನೀವೇನ್ ಹೇಳ್ತಾ ಇದ್ದೀರಿ? ಚಪ್ಪಲಿ ತಗೊಂಡು ಮಾದೇವ್ ಇವ್ರು ಕೊಡಿರಿ, KH ಕೊಡಿರಿ, RB ತಿಮ್ಮಾಪುರ ಅವ್ರು ಕೊಡಿರಿ, ಯಾಕೆ ನಮ್ಮ ಇವ್ರನ್ನ ಮಾದೇವಪ್ಪನ ನೋಡಿತೀರಾ ಅಂತಂದ್ರೆ ನೀವೇ ಅಲ್ವೇನಪ್ಪ ಪಬ್ಲಿಕ್ ಅಲ್ಲಿ ಹೊಡೆದಿದ್ದು? ನೀವೇ ಅಲ್ವೇನ್ರ ಚಪ್ಪಲಿ ತಗೊಂಡು ಅವ್ರ ಮುಖಗಳಿಗೆ ಪಟ 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 ಅಂತ ಹೊಡೆದಿದ್ದು? ನಾನು ಆ ಕೆಲಸ ಮಾಡಲಿಲ್ಲ. ಒಂದು ತಪ್ಪು ನನ್ನ ಕೈಲಿ, ನನ್ನ ಕೋಪದಿಂದ ಆಗಿದ್ದು. ಯಾವತ್ತು ನಾವು ರಥಯಾತ್ರೆ ಪ್ರಾರಂಭ ಮಾಡಿದಾಗ ಮೊದಲನೇ ದಿವಸ ರಾತ್ರಿ 12 ಗಂಟೆ ಇಡೀ ನನ್ನ ಸಮುದಾಯದ ತಾಯಂದ್ರು, ಮಕ್ಕಳು, ಹಿರಿಯರು, ಮುದುಕರು, ಯುವಕರು 12 ಗಂಟೆ ರಾತ್ರಿ ರೋಡಲ್ಲಿ ಕೂತಿದ್ರು. ಅವ್ರ ಸಂಕ ನನ್ನ ಕೈಲಿ ನೋಡಿಲ್ಲ, ಊಟ ಮಾಡಿಲ್ಲ 12 ಗಂಟೆ ಆದ್ರೂ ಕೂಡ ಅವ್ರು ಮಾಡಿಲ್ಲ ಅಂತ ನಾವು ಕೂಡ ಓಡಾಡ್ದಲ್ಲಿ ನಮ್ದು ಊಟ ಇಲ್ಲ. ಅವತ್ತು ರಾತ್ರಿ 2:30ಗೆ ನಾವು ಊಟ ಮಾಡಿದ್ವಿ. ನಾವು ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ನಿಮ್ಮನ್ನ ಈ ಸಂದರ್ಭದಲ್ಲಿ ಈ ರೀತಿ ಬೀದಿಲ್ ಕೂರಿಸೋದಕ್ಕೆ ಕಾರಣರಾದ್ರಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಅವರು ಇನ್ನು ಮುಂದೆ ನಿಮ್ಮ ಕ್ಷೇತ್ರಗಳಿಗೆ ಬಂತು ಅಂತಂದ್ರೆ ಓಟಿನ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಓಟ್ ಕೇಳ್ಕೊಂಡ್ ಬಂದ್ರೆ ನಿಮ್ಮ ನಾಲ್ಗೆ ಮಾತಾಡಬಾರ್ದು, ನೀವು ಬುಟ್ ಮಾತಾಡಬೇಕು ಅಂತ ಮಾತಾಡಿದೆ. ತಪ್ಪು ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆ ಕ್ಷಣದ ಆಕ್ರೋಶ ನನ್ನ ಕೈಲಿ ಹಂಗೆ ಮಾತಾಡಿಸ್ತು. ಅದಾದ ನಂತರ ನಾವು ಚಪ್ಪಲಿ ಹೊಡ್ಕೊಂಡಿದ್ದೀವಿ ಹೊರತು ಯಾರ ವಿರುದ್ಧ ಕೂಡ ನಾವು ಅವಹೇಳನಕಾರಿಯಾದಂತಹ ಪದ ಉಪಯೋಗಿಸಲಿಲ್ಲ. ಸವಾಲ್ಗಳನ್ನ ಹಾಕಿದೀವಿ. ತಾಕತ್ತಿದ್ರೆ ನೀವು ಗೆಲ್ಲಿ ನೋಡೇ ಬಿಡೋಣ ಅಂತ. ಸವಾಲೇ ಬೇರೆ, ಬೈಗುಳನೇ ಬೇರೆ. ಇಷ್ಟು ಕನಿಷ್ಠ ಅಕ್ಷರ ಜ್ಞಾನ ಇಲ್ಲದೆ ಇರುವಂತಹ ಇಡಿಯಟ್ಗಳು ನಮ್ಮನ್ನ ಸಮುದಾಯದ ವಿರೋಧಿಗಳು ಅಂತ ಕರೀತಾ ನಮ್ಮನ್ನ ನೈತಿಕವಾಗಿ ಕುಗ್ಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮತ್ತೆ ನಾನ್ ಕೇಳಿದೆ, ಅಲ್ಲಪ್ಪ ನೀವೇ ಚಪ್ಪಲಿ ಹೊಡೆದ್ರಿ, ಪಬ್ಲಿಕ್ ಅಲ್ಲಿ ಚಪ್ಪಲಿ ಹೊಡೆದ್ರಿ,
ನಾವು ಅಂತ ದುಷ್ಟತನದ ಅಷ್ಟು ನೀಚತನದ ಕೆಲಸವನ್ನ ನಾವು ಲೈಫಲ್ಲೇ ಮಾಡಲಿಲ್ಲ, ಮಾಡೋದು ಇಲ್ಲ, ಮುಂದಕ್ಕೆ ಬೇಕಿದ್ರೆ ನಾವು ಹೊಡ್ಕೋತೀವಿ. ಯಾಕೆಂದ್ರೆ ನಿಮಗೆ ಓಟ್ ಹಾಕಿದ ತಪ್ಪಿಗೆ ನಮಗೆ ನಾವು ಚಪ್ಪಲಿ ಹೊಡ್ಕೋತೀವಿ ಅಂತ ಹೊಡ್ಕೊಂಡ್ವಿ, ಯಾರನ್ನು ನಾವು ಅವಮಾನ ಮಾಡಲಿಲ್ಲ, ಸವಾಲ್ಗಳನ್ನ ಹಾಕಿದ್ದೀವಿ, ಅವ್ರ ತಪ್ಪನ್ನ ಕಣಿಸಿದೀವಿ. ಅಷ್ಟಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೀರಲ್ಲ, ಚಪ್ಪಲಿ ಹೊಡೆದವ್ರು ನೀವಲ್ವಾ ಅಂದ್ರೆ ನಾವು ನಮ್ ಜಾತಿ ನಾಯಕರು ಹೊಡೆದ್ವಿ. ನಾವು ನಿಮ್ ಜಾತಿ ನಾಯಕರು ಹೊಡೆದ್ವಾ? ನಾವು ನಮ್ ಜಾತಿ ನಾಯಕರು ಹೊಡೆದಿದ್ದು, ನಿಮ್ ಜಾತಿಯವ್ರು ಹೊಡೆದಿಲ್ಲ. ನೀವು ಬೇಕಿದ್ರೆ ನಿಮ್ ಜಾತಿಯವ್ರಿಗೆ ಹೊಡೀರಿ ಅಂತಾರೆ. ಏನ್ ಕರ್ಮ ಇದು? ನೀವು ನಮ್ ಜಾತಿಯವ್ರಿಗೆ ಯಾಕೆ ಹೊಡಿತೀರಾ ಅಂತ. ಅಂದ್ರೆ ಸಚಿವರು ಜಾತಿಗೆ ಬೀಗ ಹಾಕೊಂಡಿದಾರ. ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಸಚಿವರನ್ನ ಖಂಡನೆ ಮಾಡಿದ ಕೂಡಲೇ ನಿಮ್ಮ ಜಾತಿ ಮೇಲೆ ದಾಳಿ ಮಾಡಿದ್ವಿ ಅನ್ನುವಂತ ಸುಳ್ಳುನ ಹೇಳುವಂತವ್ರು ನೀವು. ನಿಮ್ಮ ಜಾತಿಯವ್ರಿಗೆ ಚಪ್ಪಲಿ ಹೊಡೆದ್ವಿ ಅಂತ ಹೇಳ್ತಾರಲ್ಲ, ಆಯ್ತಪ್ಪ, ನಿಮ್ ಜಾತಿಯವ್ರಿಗೆ ಚಪ್ಪಲಿ ಹೊಡೆಯುವಂತ ಹಕ್ಕಿ ಯಾವನ್ರಿ ಕೊಟ್ಟೋ ನಿಮ್ಗೆ? ನಾನು ಆಕ್ರೋಶದಲ್ಲಿ ಮಾತಾಡಿ ಕ್ಷಮೆ ಕೇಳೋದು ಬೇರೆ. ನೀವು ಏನೋ ಹೇಳ್ತಿದ್ದ, ಅದ್ಯಾರ ಪುಣ್ಯಾತ್ಮ ಒಬ್ಬ, ವಿದ್ಯಾವಂತರು ಅಷ್ಟು ಓದ್ಬಿಟ್ಟಿದೀವಿ, ಇಷ್ಟು ಓದ್ಬಿಟ್ಟಿದೀವಿ, ನಮ್ಗೆ ಅಷ್ಟು ಅಂತ ಮೆರಿಟ್ ಇದೆ, ಇಂಥ ಮೆರಿಟ್ ಇದೆ, ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಸಂತೋಷ, ಸಂತೋಷ. ದಲಿತ ಸಮುದಾಯದ, ಅಸ್ಪೃಶ್ಯ ಸಮುದಾಯದ ಜನ ಒಂದು ರೀತಿಯ ಏನೋ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಸಾಕ್ತಾ ಇದಾರೆ ಅಂದ್ರೆ ಸಂತೋಷ ಪಡೋರು ನಾವು. ಕೇವಲ ಒಳ ಮೀಸಲಾತಿ ಕಾರಣಕ್ಕೆ ಮಾದಿಗರಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳ್ತಾ ಇದೀವಿ ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲೂ ಕೂಡ ವಲಯ ಇರಲಿ, ಮಾದಿಗ ಇರಲಿ, ಕೊರ್ಮ ಇರಲಿ, ಕೊರ್ಚ ಇರಲಿ, ಬೋವಿ ಇರಲಿ, ಲಂಬಾಣಿ ಇರಲಿ, ಬ್ರಾಹ್ಮಣನೇ ಇರಲಿ, ಅನ್ಯಾಯ ಆದಾಗ ಬೀದಿಲಿ ಹೋರಾಟ ಮಾಡಿದಂಥದ್ದು ನಮ್ದು ಆ ಇತಿಹಾಸ ಇದೆ. ದಲಿತ ಸಂಘಟನೆ ಹೆಸರಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದಿದ್ದು, ಮಾದಿಗ ಸಂಘಟನೆ ಹೆಸರಲ್ಲ. ಯಾವಾಗ ಅನ್ಯಾಯ ಆಗುತ್ತೆ ಅವಾಗ ಸಮುದಾಯದ ಪರವಾಗಿ ನಿಂತು ಮಾತಾಡ್ತಾ ಇದೀವಿ. ಇದು ನಿಮ್ಮ ಕಳ್ಳಾಟಗಳಲ್ಲಿ ನಂಬರ್ 5. ಈಗ ದಾಖಲೆಗಳ ಸಮೇತವಾದಂತಹ ಅಂಕಿಅಂಶಗಳು ಬರೋಣ. ವಲಯ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಫ್ರೀಡಂ ಪಾರ್ಕ್ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಎಲ್ಲರೂ ಹಕ್ಕು ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಸರ್ಕಾರದ ವಿರುದ್ಧ ಮಾಡಿದೀವಿ. ಇದು ಮಾದಿಗರಿಗೆ ಎಲ್ಲ ಪಾಲು ಕೊಚ್ಕೊಂಡು ಹೋಗ್ಬಿಡ್ತಾ ಇದೆ, ಒಲೆಯರಿಗೆ ಏನು ಸಿಗ್ತಾ ಇಲ್ಲ, ಬೋವಿ ಲಂಬಾಣಿಗಳಿಗೆ ಏನು ಸಿಗ್ತಿಲ್ಲ ಅಂತ ಹೇಳ್ತಿರಲ್ಲ. ನಿಮಗೆ ಅಕ್ಷರ ಜ್ಞಾನ ಇದ್ರೆ ಹಿಂಗ್ ಮಾತಾಡೋರ್ಗೆ ನಾನು ಹೇಳ್ತಾ ಇದ್ದೆ, ಎಲ್ರಿಗೂ ಮಾತಾಡ್ತಾ ಇಲ್ಲ. ಎಲ್ಲ ನನ್ನ ವಲಯ ಸಮುದಾಯದವರು, ನನ್ನ ಅಣ್ಣ ತಮ್ಮದ್ರ ಬಗ್ಗೆ ನನಗೆ ಯಾವಾಗಲೂ ರೆಸ್ಪೆಕ್ಟ್ ಇರ್ತದೆ. ನನಗೆ ಸುಳ್ಳುಗಳನ್ನ ಹೇಳುವಂತವ್ರಿಗೆ ನಾನು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಯೂನಿವರ್ಸಿಟಿಗಳ ಅಂಕಿ ಸಂಖ್ಯೆ ಬರ್ತೀನಿ, ಕೆಲವು ಉದಾಹರಣೆ ಕೊಡ್ತೀನಿ. ದಾಖಲೆಗಳನ್ನ ಬೇಕಿದ್ದವ್ರಿಗೆ ನಾನೇ ಖುದ್ದಾಗಿ ಬಂದು ನಿಮ್ಮ ಮನೆಗೆ ತಲುಪಿಸ್ತೀನಿ. ಅಂತಂತ ದಾಖಲೆಗಳು ಬೇಕಿರಿ ಅಥವಾ ಓಪನ್ ಡಿಬೇಟ್ ಅಲ್ಲಿ ಕೂತ್ಕೊಳ್ಳೋಣ. ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ನೋಡಿ, ಅದರ ದಾಖಲೆಗಳು ಇಲ್ಲಿದ್ದಾವೆ. ಯೂನಿವರ್ಸಿಟಿಗಳ ದಾಖಲೆಗಳು ಅದನ್ನ ಸ್ವಲ್ಪ ರೆಡಿ ಮಾಡಿ ಇಟ್ಟಿರಪ್ಪ, ಇದು ಫೋನ್. ಯೂನಿವರ್ಸಿಟಿಗಳ ದಾಖಲೆಗಳು ಇದ್ಯಾವ್ದಿದು? ADGP ಅಂಡ್ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ನೋಡಿ, ಇಷ್ಟಿದಾವಲ್ಲ, ಇವೆಲ್ಲವೂ ಕೂಡ ಯೂನಿವರ್ಸಿಟಿಗಳ ಉದ್ಯೋಗಗಳ ಮಾಹಿತಿಗೆ ಸಂಬಂಧಪಟ್ಟಂತ ದಾಖಲೆಗಳು. ಇದನ್ನ ಇಲ್ಲಿ ನಿಮಗೆ ಹಿಂಗ್ ತೋರಿಸಿದ್ರೆ ಗೊತ್ತಾಗಲ್ಲ, ಕಾಣಲ್ಲ ಸರಿಯಾಗಿ. ನಾನು ಓದಿನೇ ಹೇಳಬೇಕು. ಇದರಲ್ಲಿರುವಂತಹ ಅಂಕಿ ಸಂಖ್ಯೆಗಳೇನು ಅಂತಂದ್ರೆ, ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂತೆ ಮೈಸೂರು ಯೂನಿವರ್ಸಿಟಿನಲ್ಲಿ ದಲಿತ ಸಮುದಾಯದವರ ಪೈಕಿ ಅಂದ್ರೆ ಎಸ್ಸಿಗಳ ಪೈಕಿ 51 ಪೋಸ್ಟ್ಗಳಲ್ಲಿ, ಏನು ಪ್ರಾಧ್ಯಾಪಕ ಪೋಸ್ಟ್ ಇದೆಯಲ್ಲ, ಪ್ರೊಫೆಸರ್ ಪೋಸ್ಟ್ಗಳು, 51 ಪೋಸ್ಟ್ಗಳಲ್ಲಿ ದಲಿತ ಸಮುದಾಯದವರು ಅಥವಾ SC ಸಮುದಾಯದವರು ಇದ್ದಾರೆ. 51 ಪೋಸ್ಟ್ಗಳಲ್ಲಿ 48 ಪೋಸ್ಟ್ ವಲಯ ಸಮುದಾಯದವರು ಇದ್ದಾರೆ. ಸಂತೋಷ, ನಿಮಗೆ ವಿದ್ಯೆ ಇತ್ತು, ಜ್ಞಾನ ಇತ್ತು, ಚಾಲೆಂಜ್ ಮಾಡುವಂಥದ್ದು ಇತ್ತು, ತಗೊಂಡಿದ್ದೀರಿ, ಸಂತೋಷ. ನನಗೆ ಅದರ ಬಗ್ಗೆ ತಕರಾರಿಲ್ಲ. 51 ಪೈಕಿ 48 ಪೋಸ್ಟ್ಗಳು ವಲಯರು, 2 ಮಾದಿಗರು, 1 ಕೊರಮರು. ಸಾಮಾಜಿಕ ನ್ಯಾಯನ? ನಮಗೆ ಟ್ಯಾಲೆಂಟ್ ಇತ್ತು ಅದಕ್ಕೆ ತಗೊಂಡಿದ್ದೀವಿ ಅಂತಂದ್ರೆ, ಟ್ಯಾಲೆಂಟ್ ಇಸ್ ಮೈ ಫುಟ್ ಅಂತ ಮಾತಾಡ್ತಾರೆ ಯಾರಪ್ಪ ಇಷ್ಟು ವರ್ಷ? ಪ್ರತಿಭೆ, ಸಮಾನತೆ ಕೊಡದೆ ಇರೋದು ಯಾವ ಪ್ರತಿಭೆ ಅದು ಅಂತ ಕೇಳ್ತಾ ಇದ್ರಿ. ಈಗ ಇಬ್ರು ಮಾದಿಗರು, 48 ಜನ ವಲಯ ಪ್ರೊಫೆಸರ್ಗಳಿದಾರಲ್ಲ, ಇದಕ್ಕೆ ನೀವು ಟ್ಯಾಲೆಂಟ್ ಅನ್ನೋದನ್ನ ಒಂದು ಲೇಬಲ್ ಹಚ್ಕೊಂಡು ಸಾಮಾಜಿಕ ನ್ಯಾಯವನ್ನ ವಿರೋಧಿಸ್ತೀರಿ ಅಂತಂದ್ರೆ, ಬಾಬಾ ಸಾಹೇಬರು ಮೀಸಲಾತಿಯನ್ನು ಕೊಡುವಾಗ ಹೇಳಿದಂತಹ ಮಾತುಗಳೇನು, ಇದ್ದಂತ ಕಾರಣಗಳೇನು, ಗಾಂಧೀಜಿ ಮೀಸಲಾತಿಯನ್ನು ಕೊಟ್ಟರೆ ಹಿಂದೂ ಧರ್ಮ ಒಡೆದೋಗ್ತದೆ ಅಂತ ಹೇಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಏನೋ ಮಾತುಗಳೇನು ಕೇಳಿಸ್ಕೊಂಡಿದ್ದೀರಿ ಅಲ್ವಾ? ನೀವುಗಳೇ ಊರು ತುಂಬಾ ಪಾಠ ಮಾಡಿದಿರಲ್ವಾ? ಈಗ ಟ್ಯಾಲೆಂಟ್ ಬಗ್ಗೆ, ಪ್ರತಿಭೆ ಬಗ್ಗೆ ಮಾತಾಡ್ತಾ ಇದ್ರಿ. ಇದು ನಿಮ್ಮ ಕಳ್ಳಾಟಗಳಲ್ಲಿ ಇನ್ನೊಂದು ನಂಬರ್ 6ನೇದು. ಇದು ಮೈಸೂರು ಯೂನಿವರ್ಸಿಟಿ ಅಂಕಿ ಸಂಖ್ಯೆ ಹೇಳಿದೆ. ಈಗ ನಾವು ಮಂಗಳೂರು ಯೂನಿವರ್ಸಿಟಿಗೆ ಹೋಗೋಣ. ಯಾಕಂದ್ರೆ ಮಂಗಳೂರಿನಲ್ಲಿ ಅತಿ ಹೆಚ್ಚು ವಲಯ, ಮಾದಿಗ ಈ ತರದ್ದು ಏನೋ ಕಾಂಟ್ರಡಿಕ್ಷನ್ ಅವೆಲ್ಲ ಇಲ್ಲ, ತುಂಬಾ ಕಮ್ಮಿ ಅಲ್ಲಿ. ಆದರೂ ಬೇರೆ ಬೇರೆ ಜಿಲ್ಲೆಗಳವರು ಅಲ್ಲಿ ಹೋಗೋದ್ರಿಂದ ಅಲ್ಲಿ 27 ಪ್ರೊಫೆಸರ್ಗಳ ಪೈಕಿ 27 ಪ್ರೊಫೆಸರ್ಗಳ ಪೈಕಿ 23 ಜನ ಪ್ರೊಫೆಸರ್ಗಳು ವಲಯ ಸಮುದಾಯದವರು. ನನಗೆ ಈ ಮಾತನ್ನೆಲ್ಲ ಹೇಳ್ತಾ ಇರುವಂತದ್ದು ಮಾದಿಗರು ಕೇಳಿಸ್ಕೊಳ್ಳಿ ಅಂತಾನೋ ಅಥವಾ ವಲಯರು ಕೇಳಿಸ್ಕೊಳ್ಳಿ ಅಂತಾನೋ ನಾನು ಈ ಮಾತುಗಳನ್ನ ಮಾತಾಡ್ತಾ ಇರೋದು. ಈ ಲೈವ್ ಮೂಲಕ ನಿಜವಾಗಲೂ ವಾಸ್ತವಾಂಶ ಅರ್ಥ ಆಗ್ಬೇಕಾಗಿರೋದು. ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದ್ರೆ ನಾವು ಅವ್ರ ಕೈ ಹಿಡಿಯೋಣ, ಅವರು ಸುಳ್ಳು ಹೇಳ್ತಾ ಇತ್ತು ಅಂತಂದ್ರೆ ಅವ್ರ ಮುಖಕ್ಕೆ ಚೀಮಾರಿ ಹಾಕೋಣ ಅನ್ನುವಂತ ಕೆಲಸ ನೀವು ಮಾಡಿ. ಇತರೆ ಸಮುದಾಯದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಕುರುಬ್ರು, ತೀಗುಳ್ರು, ಏನೇನೆಲ್ಲ
ಜಾತಿಗಳಿದಾರಲ್ಲ, ನೀವುಗಳು ಈ ಅಂಕಿ ಸಂಖ್ಯೆಗಳನ್ನ ಪರಿಶೀಲನೆ ಮಾಡಿ. ಆಯಾ ಯೂನಿವರ್ಸಿಟಿಗಳಿಗೆ RTI ಹಾಕಿ ತಗೊಳ್ಳಿ. RTI ಹಾಕ್ಬೇಕು. ನಾಗಮೋಹನ್ ದಾಸ್ ಆಯೋಗದ ವರದಿ ನೋಡಿ. RTI ಹಾಕಿ ತಗೊಳ್ಳೋಷ್ಟು ದೊಡ್ಡ ಕಷ್ಟ ಬೇಡ. ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ತರಿಸ್ಕೊಂಡ್ಬಿಟ್ರೆ ನಾನು ನಿಮ್ಮ ಮುಂದೆ ಇಲ್ಲಿ ಇಡ್ತಾ ಇರುವಂತಹ ಇಷ್ಟು ದಾಖಲೆಗಳು ಅಲ್ಲೇ ಸಿಗ್ತವೆ ನಿಮಗೆ. ಅಲ್ಲಿ ಈಗ ಬಂದ್ರೆ 27 ಪ್ರೊಫೆಸರ್ಗಳ ಪೈಕಿ 23 ಜನ ಹೊಲೆಯರು, ಒಬ್ಬ ಮಾದಿಗರವನು, ಇನ್ನೊಬ್ಬ ಬೇರೆ ಯಾವುದೋ ಜಾತಿಯವನು, ಅಲೆಮಾರಿ ಜಾತಿನ ಯಾವುದೋ ಇರಬೇಕು. ಸಾಮಾಜಿಕ ನ್ಯಾಯನಾ? ಒಂದ್ ಸೆಕೆಂಡ್ ನೀವೇನ್ ಹೇಳ್ತೀರಿ? ಮೆರಿಟ್, ನಮಗೆ ಅರ್ಹತೆ ಇತ್ತು, ನಮ್ಗೆ ಅವಕಾಶ ಇತ್ತು, ನಾವು ತಗೊಂಡ್ವಿ, ಸಂತೋಷ, ತಗೊಳ್ಳಿ. ಆದ್ರೆ ಮೀಸಲಾತಿಯ ಉದ್ದೇಶ, ಮೀಸಲಾತಿಯನ್ನ ಅಳವಡಿಸಿದಂತಹ ಹಿಂದಿದ್ದಂತಹ ಸದುದ್ದೇಶ, ಮೀಸಲಾತಿ ಯಾವ ಕಾರಣಕ್ಕೆ ಯಾರು ಕೊಡಬೇಕಾಗಿದೆ ಅನ್ನುವಂಥ ಕಾರಣಗಳು, ಇದನ್ನ ಊರು ತುಂಬಾ ಪಾಠ ಮಾಡಿದವರು ಈಗ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಿದ್ರೆ, ಟ್ಯಾಲೆಂಟ್ ಇಸ್ ಮೈ ಫುಟ್ ಅಂತ ಕರೆದವ್ರು ನೀವು. ಬೆಂಗಳೂರು ಯೂನಿವರ್ಸಿಟಿ ಬರೋಣ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ 4 ಜನ ಮಾದಿಗರಿದ್ದಾರೆ. ಪರವಾಗಿಲ್ಲ, ಮೈಸೂರಿಗೆ ಕಂಪೇರ್ ಮಾಡಿದ್ರೆ, ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ 4 ಜನ ಮಾದಿಗ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿದ್ದಾರೆ. ನೀವೆಷ್ಟಿದ್ದೀರಿ ಅಂತ ಸಂಖ್ಯೆ ಬೇಕಾ? ನಾನು ನ್ಯಾಯ ಕೇಳಕ್ ಬಂದ್ರೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಫೋನ್ ಮಾಡಿ ಜೀವ ಬೆದರಿಕೆ ಆಗ್ತೀರಿ ನನ್ನ ಮುಂದೆನೆ. ಮಾದಿಗರ ಬಗ್ಗೆ ಇಲ್ಲಿ ಧ್ವನಿ ಹತ್ಬಿಟ್ಟು ಯೂನಿವರ್ಸಿಟಿಯಲ್ಲಿ ಇರ್ತೀಯಾ? ಇದು ಸಾಮಾಜಿಕ ನ್ಯಾಯನ? ಇದು ಬುದ್ಧನ ತತ್ವನ? ಇದು ಅಂಬೇಡ್ಕರ್ ವಾದನ? ಇದು ಕಾಂಶಿರಾಮ್ಜಿ ನಮ್ಗೆ ಹೇಳ್ಕೊಟ್ಟಿದ್ದ? ಇದಾ ನಾರಾಯಣ ಗುರು ಹೇಳಿದ್ದು? ಇದಾ ಶಾಹು ಮಹಾರಾಜ್ ಕೊಟ್ಟಿದ್ದು? ಶಾಹು ಮಹಾರಾಜ್ ಈ ದೇಶದಲ್ಲಿ ಮೀಸಲಾತಿಯನ್ನು ಅಳವಡಿಸುವಾಗ ಕುದುರೆಗಳ ಕತೆ ಹೇಳಿ ನ್ಯಾಯವನ್ನು ತೋರಿಸಿದ್ರಲ್ಲ, ಅದನ್ನೆಲ್ಲ ಪಾಠ ಮಾಡಿದ್ರಲ್ಲ ನೀವೇನಾ? ಈ ಸಮಾಜ ಇದೆಲ್ಲವನ್ನು ಗಮನಿಸ್ತಾ ಇದೆ. ಸಮಾಜ ಎಲ್ಲವನ್ನೂ ಗಮನಿಸ್ತಾ ಇದೆ. ನಿಮ್ಮ ಅನುಕೂಲಕ್ಕೆ ಬಂದಾಗ ಮಾತ್ರ ನೀವು ಕಥೆಗಳನ್ನ ಹೇಳೋದು, ಸಿದ್ಧಾಂತಗಳನ್ನ ಹೇಳೋದು, ಸಂವಿಧಾನಗಳನ್ನ ಕೋಟ್ ಮಾಡೋದು, ಸೆಕ್ಷನ್ಗಳನ್ನ ಕೋಟ್ ಮಾಡೋದು, 16 of 4 ಹೇಳೋದು, ಏನು ಸಂವಿಧಾನದ ವಿಧಿಗಳು 14ರಿಂದ 25ರವರೆಗೂ ಏನ್ ಹೇಳ್ತೀರಿ ಎಲ್ಲ ಕೇಳಿಸ್ಕೊಂಡಿದ್ದೀವಿ. ಆದ್ರೆ ಹಸ್ದವನ್ಗೆ ಅನ್ನ ಕೊಡೋ ವಿಚಾರದಲ್ಲಿ, ಅವಕಾಶ ವಂಚಿತನಿಗೆ ಒಂದು ಅವಕಾಶ ಕೊಡೋ ವಿಚಾರದಲ್ಲಿ ಇಲ್ಲಿ 48 ಜನ, ಅಲ್ಲಿ 23 ಜನ, 51ಕ್ಕೆ 48, 27ಕ್ಕೆ 23, ಇಲ್ಲಿ ಒಂದು 40ಕ್ಕೆ ಕೇವಲ 4 ಜನ ಮಾದಿಗರು ಬಿಟ್ಬಿಟ್ಟು, ಇಲ್ಲಿ ಸರಿಯಾದ ಅಂಕಿ ಸಂಖ್ಯೆ ಇಲ್ಲ. ನಾನು ನಾಗಮೋಹನ್ ದಾಸ್ ಆಯೋಗದವ್ರದ್ದು ಮತ್ತೆ ತರ್ಸ್ಕೊಳ್ಳಿ, ಇಲ್ಲಿದೆ, ಇದು ಚರ್ಚೆ ಮಾಡಿದ್ರೆ ಟೈಮ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಇದ್ದು ಪೊಲೀಸ್ ಇಲಾಖೆಗೆ ಬರ್ತೀನಿ. ಚಾಮರಾಜನಗರದ ಒಂದು ಸ್ಟೇಷನ್ ಅಲ್ಲಿ 14 ಜನ ಎಸ್ಸಿಗಳು, 14 ಜನ ಎಸ್ಸಿಗಳ ಪೈಕಿ 13 ಜನ ವಲಯ ಸಮುದಾಯದವರು ಪೊಲೀಸ್ನವರಿದ್ದಾರೆ, ಒಬ್ಬ ಮಾದಿಗರವರಿದ್ದಾರೆ. ಸಾಮಾಜಿಕ ನ್ಯಾಯನಾ? ಸಮಾಜದ ಇತರೆ ಜಾತಿಯವರೆಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇಲ್ವಾ? ಹೋರಾಟಗಳಲ್ಲಿ ನಾವೆಲ್ಲ ದಲಿತರು, ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ದರು, ಅಣ್ಣತಮ್ಮತನ ಬೇಕು ಅಂತ ಹೇಳ್ತಾ ಇದ್ದರು. ಇದನ್ನ ಅಣ್ಣತಮ್ಮತನ ಅಂತ ಕರೀತಾರ? ನಾವೆಲ್ಲರೂ ಅಣ್ಣ ತಮ್ಮಂದ್ರ ತರ ಇದ್ವಿ, ನಮ್ಮನ್ನು ಒಡೆದಾಕ್ಬಿಟ್ರೆ ನೀವು ಅಂತ ಮಾತಾಡ್ತಿರಲ್ಲ. ಅಣ್ಣ ತಮ್ಮಂದ್ರಿಗೆ ಕೊಟ್ಟಂತ ಪಾಲ ಇದು. ಅಣ್ಣ ತಮ್ಮಂದ್ರಿಗೆ ನಾನು 1 ವರ್ಷದಿಂದ ಈ ಒಳ ಮೀಸಲಾತಿನಲ್ಲಿ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿದ್ದಕ್ಕೆ ನನಗೆ ಆರೋಪ ಅಲ್ವಾ? ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ, ಗೌರವಾನ್ವಿತ, ನನಗೆ ಅತ್ಯಂತ ಗೌರವಿಸುವಂತಹ ಶ್ರೀನಿವಾಸ್ ಪ್ರಸಾದ್ ಇದ್ದವರಿದ್ದಾಗ ಒಳ ಮೀಸಲಾತಿ ವಿಚಾರದಲ್ಲಿ ಏನ್ ಮಾತಾಡಿದ್ರು? ಕಳ್ಳಾಟ ನಂಬರ್ 7, 8 ಹೇಳ್ತೀನಿ. ಈಗ ಫ್ರೀಡಂ ಪಾರ್ಕ್ ನಲ್ಲಿ ಏನು ಮಂದಕೃಷ್ಣ ಮಾದಿಗ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಳ ಮೀಸಲಾತಿಯನ್ನು ತಡೀತಾ ಇದ್ದಾರೆ ಅಂತ ಹೇಳಿದಾಗ ನೀವು ನೋಡಿ, RSS ಗುಲಾಮ ಎಂತ ಒಂದು ಅಪವಾದವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಮೇಲೆ ಅಂತ ಹೇಳಿದ್ರಲ್ಲ. TV9 ನಲ್ಲಿ ನಡೆದಂತಹ ಒಂದು ಇಂಟರ್ವ್ಯೂನಲ್ಲಿ, ಸರ್ ಒಳ ಮೀಸಲಾತಿ ಈ ವಿಚಾರದಲ್ಲಿ ಏನ್ ಹೇಳ್ತೀರಿ ಅಂತಂದ್ರೆ, ಖರ್ಗೆ ಅವರು ಹೇಳಿದ್ದೇನು, ಇದು ನಮ್ಮ ಮಧ್ಯದಲ್ಲಿ ಬೆಂಕಿ ಹೆಚ್ಚೋ ತಂತ್ರ ಅಂತಂದ್ರು. ಅವತ್ತು ಗಾಂಧೀಜಿ ಅಂಬೇಡ್ಕರ್ನ ಕೂಡಿಸ್ಕೊಂಡು ಹೇಳಿದ್ದೇನು, ಇದು ಹಿಂದೂ ಧರ್ಮದೊಳಗಡೆ ಬೆಂಕಿ ಹೆಚ್ಚೋ ತಂತ್ರ ಅಂದ್ರು. ಅವತ್ತು ನೀವು ಅತಿ ಹೆಚ್ಚು ಗಾಂಧಿಯನ್ನ ವಿರೋಧ ಮಾಡುವಂತವ್ರು ಗಾಂಧಿ ತತ್ವದ ಅಡಿನಲ್ಲಿ ಮಾತಾಡ್ತಾ ಇದ್ದೀರಿ, ಗಾಂಧಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ರಿ, ಗಾಂಧಿ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ರಿ, ಗಾಂಧಿಯನ್ನ ಆಹ್ವಾನ ಮಾಡಿಕೊಂಡು ಅವರ ಆತ್ಮದಿಂದ ಮಾತಾಡ್ತಾ ಇದ್ರಿ. ಮತ್ತೆ ಹೇಳ್ತಾ ಇರೋದೇನು? ಸಮಾನತೆ, ಹಂಚುಣ್ಬೇಕು, ಬುದ್ಧನ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳಕ್ಕೆ ಈ ತರ ಕುತಂತ್ರ ಮಾಡೋರ್ ಯೋಗ್ಯತೆ ಇರ್ತದ? ಕಳ್ಳಾಟ ನಂಬರ್ 8ಕ್ಕೆ ಬಂದೆ. ಜಗಜೀವನ್ ರಾಮ್ರವರು ಒಳ ಮೀಸಲಾತಿಯನ್ನ ವಿರೋಧಿಸೋದಕ್ಕೆ ಯಾವ ಲೆವೆಲ್ ಇಳಿತಾ ಇದ್ದಾರೆ ಅಂತಂದ್ರೆ, ಜಗಜೀವನ್ ರಾಮ್ರವರನ್ನ ನಾವೊಂದು ಫೋಟೋ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆನಲ್ಲಿ ಒಂದಷ್ಟು ಪೋಸ್ಟರ್ ಮಾಡಿ ಹೊರಗಡೆ ಬಿಟ್ಟು ಹೋರಾಟಕ್ಕೆ ಜನರನ್ನ ಕರೆ ಕೊಟ್ರೆ, ಬಾಬಾ ಸಾಹೇಬ್ರ ಪಾದದ ಧೂಳಿಗೂ ಸಮ ಇಲ್ಲದೆ ಇರುವಂತಹ ಜಗಜೀವನ್ ರಾಮ್ರವರನ್ನ ಅವನು ಇವನು ಅಂತ ಮಾತಾಡೋದು. ಜಗಜೀವನ್ ರಾಮ್ರವರ ಸಾಧನೆ ಏನು, ಅವ್ರ ಪುಸ್ತಕಗಳು ಓದ್ರಿ. ಇವತ್ತು ನಿಮ್ಮ ಪಾಣಿ ಬರ್ತದಲ್ಲ, ಈ ಪಾಣಿನಲ್ಲಿ ಕಾಲಂನಲ್ಲಿ ಏನು ವಾರಸ್ದಾರರ ಕಾಲಂ ಬರ್ತದಲ್ಲ, ಆ ಕಾಲಮಲ್ಲಿ
ಉಳುವವನೇ ಭೂಮಿ ಮೇಲೆ ಸ್ಕೀಮ್ ಬಂದಾಗ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ರು, ಆ ಕಾರಣಕ್ಕೆ ಅವ್ರ ಹೆಸರನ್ನ ಹೇಳ್ತೀವಿ ನಾವು. ಆದ್ರೆ ಗ್ರೀನ್ ರೆವಲ್ಯೂಷನರಿ ತಂದು ಆ ಕಾಲಂಗಳಲ್ಲಿ ನೀವು ಓನರ್ಗಳಾಗೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು ಅಂತ ಹೋದ್ರೆ ಇತಿಹಾಸದಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್, ಬಾಂಗ್ಲಾದೇಶ ವರ್ಸಸ್ ಪಾಕಿಸ್ತಾನ್ ಯುದ್ಧ ನಡಿಬೇಕಾದ್ರೆ ಯಾರು ರಕ್ಷಣಾ ಮಂತ್ರಿ? ಇಂದಿರಾ ಗಾಂಧಿ ಅವರು ಗನ್ ಹಿಡ್ಕೊಂಡು ಹೋಗಿದ್ರ ಗಡಿಗೆ? ಆದ್ರೆ ಅವ್ರು ಪ್ರಧಾನಮಂತ್ರಿ ಆಗಿದ್ರು, ಅವ್ರನ್ನ ಗೌರವಿಸೋಣ, ಅವ್ರದ್ದು ತೀರ್ಮಾನಗಳು ಇರ್ತದೆ. ಆದ್ರೆ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ಡಿವೈಡ್ ಮಾಡಿ 90,000 ಜನ ಸೈನಿಕರನ್ನ ಮಂಡಿಯವರು ಕೂರಿಸಿದ್ದು ಯಾರು? ಜಗಜೀವನ್ ರಾಮ್ ಅವರು. ಹಾಗಂತ ಬಾಬಾ ಸಾಹೇಬ್ರಿಗೆ ಅವ್ರು ಈಕ್ವಲ್ ಆಗಿ ನೋಡ್ಬೇಕು ಅಂತ ಅಲ್ಲ, ಅವ್ರ ವ್ಯಕ್ತಿತ್ವ ಬೇರೆ, ಇವ್ರ ವ್ಯಕ್ತಿತ್ವ ಬೇರೆ. ನಾನು ಈಗಲೂ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಸರಿಸಮ ಅಲ್ಲ. ಹಾಗೆ ಬಾಬು ಜಗಜೀವನ್ ರಾಮ್ ರವರಿಗೆ ತಮ್ಮದೇ ಆದಂತ ವ್ಯಕ್ತಿತ್ವ ಇದೆ, ಅವ್ರ ಕಾರ್ಯಕ್ರಮಗಳಿದಾವೆ, ಅದು ಬೇರೆ. ನಾನು ನಿಮ್ಮ ಕಳ್ಳಾಟ ನಂಬರ್ 8ಕ್ಕೆ ಬರ್ತಾ ಇದ್ದೀನಿ. ಕೊಲಂಬೋಗಳ ಜೊತೆಯಲ್ಲಿ ಸೇರಿ ಈಗ ನೀವು ಹೋರಾಟವನ್ನು ರೂಪಿಸ್ತಾ ಇದ್ದೀರಿ. ಇಷ್ಟು ವರ್ಷ ನಮ್ಮ ಜೊತೆಯಲ್ಲಿ ನಮ್ಮ ವೇದಿಕೆಗಳಿಗೆ ಬಂದು ಮಾದಿಗರು ಕೇಳ್ತಾ ಇರೋಂತ ಹಕ್ಕು ನ್ಯಾಯಬದ್ಧವಾಗಿದೆ, ಮಾದಿಗರಿಗೆ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಿದ್ದಂತಹ ವಲಯ ಸಮುದಾಯದ ಮುಖಂಡರುಗಳು, ನನ್ನ ಅಣ್ಣದರು ಮುಖಂಡರುಗಳು, ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಇವತ್ತು ಮಾದಿಗರಿಗೆ ಹಕ್ಕು ಸಿಗಬಾರದು, ನಂದು ಒಂದು ಕಣ್ಣು ಹೋದ್ರೂ ಚಿಂತೆ ಇಲ್ಲ, ಈ ನನ್ನ ಮಕ್ಕಳದ್ದು 2 ಕಣ್ಣು ಹೋಗ್ಲಿ ಅಂತ ಕೊಲಂಬೋಗಳ ಜೊತೆಯಲ್ಲಿ ಸೇರಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇದು ಧರ್ಮನಾ? ಇದು ನ್ಯಾಯನಾ? ಇದಾ ಬುದ್ಧ ಹೇಳ್ಕೊಟ್ಟಿದ್ ನಿಮ್ಗೆ? ಮೀಸಲಾತಿಯ ಪಟ್ಟಿಯಲ್ಲೇ ಇರಬಾರ್ದು ಅವರು, ಯಾರು? ಕೊಲಂಬೋಗಳು. ಬೇಕಿದ್ರೆ ಅವ್ರಿಗೆ ಪ್ರತ್ಯೇಕವಾದಂತಹ ಮೀಸಲಾತಿ ಕೊಡಿ, ಆದ್ರೆ SC ಪಟ್ಟಿಯಲ್ಲಿ ಇರೋದಕ್ಕಲ್ಲ. SC ಪಟ್ಟಿಯಲ್ಲಿ ಯಾಕಿದ್ದಾರೆ ಅಂದ್ರೆ ನಾವು ಅಸ್ಪೃಶ್ಯತೆಗೆ ಕಾರಣರಾಗಿರೋರು, ನಾವು ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇರೋರು. ಕೊಲಂಬೋಗಳಿಗೆ ಈ ಅಸ್ಪೃಶ್ಯತೆಯ ಸೋಂಕಿಲ್ಲ. ಗೂಳಿಹಟ್ಟಿ ಶೇಖರ್ ಅವರು ಜನರಲ್ ಕ್ಷೇತ್ರದಲ್ಲಿ ಗೆಲ್ತಾರೆ, ಆಯ್ತಲ್ಲ? ಇವತ್ತಿನ ಸಂದರ್ಭದಲ್ಲಿ ಜನರಲ್ ಕ್ಷೇತ್ರದಲ್ಲೂ ಕೂಡ ಗೆಲ್ಲಬಲ್ಲಂತವ್ರು. ಆ ರೀತಿ ಬೋವಿ ಮತ್ತು ಲಂಬಾಣಿಗಳು ಎಷ್ಟು ಓದಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಓದಿ, ನಿಮ್ಗೆ ಅಕ್ಷರ ಜ್ಞಾನ ತುಂಬಾ ಇದೆಯಲ್ಲ, ಓದಿ. ಇವತ್ತು ಅವ್ರ ಜೊತೆಗೆ ಹೋಗ್ತಾ ಇದ್ರಿ. ವಿಷಯಕ್ಕೆ ಬರ್ತೀನಿ. ಕೊಲಂಬೋಗಳ ಜೊತೆಲಿ ಮಾಡಿ ಹೋರಾಟವಾಗುವಾಗ ನೀವು ಯಾವ ಹಿಂದೂ ಧರ್ಮದ ಆಚರಣೆಗಳನ್ನ ವಿರೋಧಿಸ್ತಿರಲ್ವಾ? ವಿರೋಧಿಸಬಾರದು ಅಂತ ನಾನು ಹೇಳೋದು. ಎಲ್ಲರಿಗೂ ಕೂಡ ಇಲ್ಲಿ ಬಹುತ್ವದ ಭಾರತ, ಎಲ್ರಿಗೂ ತಮ್ಮ ಆಚರಣೆಗಳಿಗೆ ಅಧಿಕಾರ ಇದೆ, ಎಲ್ಲರೂ ಮಾಡಿ. ತಪ್ಪನ್ನ ಮಾತ್ರ ಕಣ್ಸೋಣ. ಅಲ್ಲಿ ಬೋವಿ ಸಮುದಾಯದ ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಸಿದ್ದರಾಮೇಶ್ವರ ಫೋಟೋ ಹಾಕ್ತೀರಿ ಅಂಬೇಡ್ಕರ್ ಜೊತೆನಲ್ಲಿ. ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಅಂಬೇಡ್ಕರ್ ಅವರ ಜೊತೆನಲ್ಲಿ ಸಿದ್ದರಾಮೇಶ್ವರ ಅವರ ಫೋಟೋ ಇಟ್ಟಾಗ ನಿಮ್ಗೆ ತಕರಾರಿಲ್ಲ. ಜೈ ಭೀಮ್ ಜೈ ಸಿದ್ದರಾಮೇಶ್ವರ ಅಂತ ಕೂಗ್ತೀರಿ, ನಾನು ಕೂಗ್ತೀನಿ, ನನಗೆ ಅದರಲ್ಲಿ ಏನು ತಕರಾರಿಲ್ಲ. ಜೈ ಭೀಮ್ ಜೈ ಸಿದ್ದರಾಮೇಶ್ವರ, ಜೈ ಕನಕ, ಜೈ ಬಸವ ಅನ್ನೋದ್ರಲ್ಲಿ ನನಗೇನು ತಪ್ಪಿಲ್ಲ. ಆದ್ರೆ ನೀವು ಅಲ್ಲಿ ತಕರಾರು ಮಾಡಬಾರದು. ಹಾಗೆ ಜೈ ಭೀಮ್ ಜೈ ಸೇವಾಲಾಲ್ ಅಂತೀರಿ, ನಿಮಗೆ ತಕರಾರಿಲ್ಲ, ನನಗೂ ತಕರಾರಿಲ್ಲ. ನಾನು ಈಗಲೂ ಕೂಡ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಜೈ ಭೀಮ್ ಜೈ ಸೇವಾಲಾಲ್. ಜೈ ಭೀಮ್ ಜೈ ಸೇವಾಲಾಲ್ ಅಂದಾಗ ನಿಮಗೆ ತಕರಾರಿಲ್ಲ, ಜೈ ಭೀಮ್ ಜೈ ಸಿದ್ದರಾಮೇಶ್ವರ ಅಂದಾಗ ನಿಮ್ಗೆ ತಕರಾರಿಲ್ಲ, ಜೈ ಭೀಮ್ ಜೈ ಅಲೆಮಾರಿ ಅಂದಾಗ ನಿಮ್ಗೆ ತಕರಾರಿಲ್ಲ, ನನಗೂ ತಕರಾರಿಲ್ಲ. ಆದ್ರೆ ಜೈ ಭೀಮ್ ಜೈ ಬಾಬೂಜಿ ಅಂತ ಹೇಳಿದಾಗ ಯಾಕ್ರೋ ಮೆಣಸಿನ್ಕಾಯಿ ಮುರಿದಿಟ್ಕೊಂಡಂಗೆ ಆಡ್ತೀರಾ? ಯಾಕಪ್ಪ? ಜೈ ಭೀಮ್ ಜೈ ಬಾಬು ಜಗಜೀವನ್ ರಾಮ್ ಹೆಸರು ಹೇಳಿದ್ರೆ ಸಹಿಸಕ್ಕಾಗ್ತಾ ಇಲ್ವಲ್ಲ ನಿಮ್ಗೆ? ಕೊನೆಗೆ ಎಲ್ಲಿಗೆ ಬಂದು ನಿಂತಿದ್ದೀರಿ ನಿಮ್ಮ ಕಳ್ಳಾಟ ನಂಬರ್ 8 ಅಂತಂದ್ರೆ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಕರ್ನಾಟಕದಲ್ಲಿ ದಲಿತ ಸಂಘಟನೆಯನ್ನ ಕಟ್ಟಿ ದಲಿತ ಹೋರಾಟಕ್ಕೆ ಜೀವವನ್ನು ತುಂಬಿದಂತವರು ಪ್ರೊಫೆಸರ್ ಬಿ ಕೃಷ್ಣಪ್ಪ. ಅವರು ಮಾದಿಗರು ಅನ್ನೋ ಒಂದೇ ಕಾರಣಕ್ಕೆ ಕೃಷ್ಣಪ್ಪ ಯಾವ ದೊಡ್ಡ ಮನುಷ್ಯ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ನ 1952 ಇಂತೋರು, 1930 ಇಂತೋರು, 1922 ಇಂತೋರು ನಮ್ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರು. ಯಾರ್ರೀ ಅದು? ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ಮಾತಾಡ್ತಿರಲ್ಲ, ಹೊಟ್ಟೆಗೆ ಅನ್ನ ತಿಂತೀರೇನ್ರು? ಕರ್ನಾಟಕದಲ್ಲಿ ಇವತ್ತು ದಲಿತ ಸಂಘಟನೆ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಸ್ಥಿತಿಗಳು ಎಲ್ಲಿರ್ತಿದ್ವು? ಏನು ನಮ್ಮ ರಾಜಕಾರಣಿಗಳು ನಮ್ಮ ಮೇಲೆ ಕಿರೀಟ ಇಟ್ಟಿದ್ರ? ಭೂಮಿ ಕೊಡ್ಸಿದ್ರ? ಆಸ್ತಿಗಳ ನಿರ್ಮಾಣಕ್ಕೆ ಫೈಟ್ ಮಾಡಿದ್ರ? ಅಥವಾ ವಿಧಾನಸೌಧದ ಮುಂದೆ ಬಾಬೂಜಿ ಶಿಲೆ ಆಗ್ಲಿ ಅಥವಾ ಅಂಬೇಡ್ಕರ್ ಅವರ ಶಿಲೆ ಆಗ್ಲಿ ಬರೋದಕ್ಕೆ ಕಾರಣರಾಗ್ತಿದ್ರ? ಯಾವಾಗ ದಲಿತ ಸಂಘರ್ಷ ಸಮಿತಿಗಳು ಹೋರಾಟಗಳು ಮಾಡ್ತು, ಬರೀ ಹೊಲೆಯರಿಗೆ ಮಾತ್ರ ಮಾಡಲಿಲ್ಲ, ಬರೀ ಮಾದಿಗರಿಗೆ ಮಾತ್ರ ಮಾಡಲಿಲ್ಲ, ಇತರೆ ಹಿಂದುಳಿದ ವರ್ಗಗಳ ಪರವಾಗಿ ಮಾತಾಡಿದ್ರು, ಬ್ರಾಹ್ಮಣರ ಪರವಾಗಿ ಮಾತಾಡಿದ್ರು. ಅಂದ್ರೆ ಅವ್ರಿಗೆ ಗೊತ್ತಿದ್ದೊಂದೇ, ಸಾಮಾಜಿಕ ಅನ್ಯಾಯಕ್ಕೆ ಯಾರೇ ಒಳಗಾದ್ರೂ ಕೂಡ ಅವ್ರ ಪರವಾಗಿ ನಾವು ಮಾತಾಡಬೇಕು ಅಂತಿದ್ರು. ಆ ರೀತಿಯಾದಂತಹ ಒಂದು ವಿಶ್ವಮಾನವ ತತ್ವವನ್ನ ಕಟ್ಕೊಟ್ಟಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರನ್ನ ಮಾದಿಗ ಅನ್ನೋ ಒಂದೇ ಕಾರಣಕ್ಕೆ ಅವನು ಇವನು ಅಂತ ಮಾತಾಡ್ತಿರಲ್ಲ. ಒಳ್ಳೆ ತಂದೆ ತಾಯಿ ಹೊಟ್ಟೆಲಿ ಹೊಟ್ಟು ಮಕ್ಕಳು ಮಾತಾಡೋ ಮಾತಾಡಿದ್ದು ಇದು ಕಳ್ಳಾಟ ನಂಬರ್ 8.
ಇನ್ನೂ ಇದೆ. ಕಳ್ಳಾಟ ನಂಬರ್ 9, ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟ ನಂಬರ್ 9. ಚಿತ್ರದುರ್ಗದಲ್ಲಿ 2023ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮಹಾ ಸಮಾವೇಶ ಅಂತ ಮಾಡಿ ಅಲ್ಲಿ ಡಿಕ್ಲರೇಷನ್ ಮಾಡಿ ಒಳ ಮೀಸಲಾತಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಘೋಷಣೆ ಮಾಡಿದವರು ಯಾರು? ಪರಮೇಶ್ವರ್ ಅವರಲ್ಲ. ಪ್ರಣಾಳಿಕೆಯನ್ನು ತಯಾರಿಸುವಂತಹ ಜವಾಬ್ದಾರಿ ಇದ್ದಿದ್ದಾರಿಗೆ? ಪರಮೇಶ್ವರ್ ಅವ್ರಿಗಲ್ವಾ? ಒಳ ಮೀಸಲಾತಿನ ಘೋಷಣೆ ಮಾಡಿದ್ದಾರು? ಪರಮೇಶ್ವರ್ ಅವರಲ್ಲ. ಇವತ್ತು ಮಾತಾಡ್ತಾರೆ ಇನ್ನು 2 ವರ್ಷ ಒಳ ಮೀಸಲಾತಿ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಇದು ಸೀಕ್ರೆಟ್, ಇದು ಯಾರ ಮುಂದೆ ಬಹಿರಂಗವಾಗಿ ಹೇಳಿಲ್ಲ ಅವರು. ಆದ್ರೆ ಎಲ್ಲೂ ಮಾತಾಡಿದ್ರು, ಯಾರ ಮುಂದೆ ಮಾತಾಡಿದ್ರು, ಏನು ಮಾತಾಡಿದ್ರು ನಾನು ಹೇಳಬಲ್ಲೆ. ನನ್ನ ಲೈಫ್ನಲ್ಲಿ ನನ್ನ ದಾಖಲೆ ಇಲ್ಲದೆ, ಸಾಕ್ಷಿ ಇಲ್ಲದೆ, ಆಧಾರ ಇಲ್ಲದೆ ನಾನು ಮಾತಾಡೋದಿಲ್ಲ. ಇನ್ನು 2 ವರ್ಷ ಮಾಡಕ್ ಬಿಡಲ್ಲ ಅಂತ ಮಾತಾಡ್ತಾರೆ. ಸರಿನಾ ಸರ್? ನನಗೆ ಹಿರಿಯರು ನೀವು, ನನ್ನ ಅಣ್ಣ ತಮ್ಮ ಸಮುದಾಯದ ಪ್ರಮುಖರು ನೀವು. ಪರಮೇಶ್ವರ್ ಅವರೇ, ಕೋರ್ಟ್ಗೆ ನಾನು ನಿಮ್ಮ ಮೇಲೆ ಸವಾಲ್ ಹಾಕಿದ್ದೀನಿ. ಅದು ಹೆಂಗ್ ಗೆಲ್ತೀರಾ ನೋಡೇ ಬಿಡೋಣ ಎಲೆಕ್ಷನ್ ಅಲ್ಲಿ ಅಂತ. ಯಾಕಂಗಂದೆ? ಹೆಂಗೆ ಗೆಲ್ತೀರಾ ಅಂತ ಮಾತ್ರ ಹೇಳಿಲ್ಲ, ನಿಮ್ಮ ಸೋಲಿಸ್ತೀವಿ ಅಂತ ಅನ್ನೋದು ಮಾತ್ರ ಹೇಳಿಲ್ಲ. ಜೊತೆನಲ್ಲಿ ಇನ್ನೊಂದು ಮಾತು ಹೇಳಿದ್ದೀನಿ, ನನ್ನ ಮಾತುಗಳನ್ನ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕಬಾರ್ದು. ಎರಡೂ ಮಾತನ್ನು ಸೇರಿಸಬೇಕು. ಒಳ್ಳೆ ಅನ್ನ ತಿಂದಿದ್ರೆ ಹೊಟ್ಟೆಗೆ, ಒಳ್ಳೆ ತಂದೆ ತಾಯಿಗೆ ಜನ್ಮ ಎತ್ತಿದ್ರೆ, ಒಳ್ಳೆ ಬುದ್ಧಿ ಕಲ್ತಿದ್ರೆ, ಒಳ್ಳೆ ಸಂಸ್ಕಾರ ಇದ್ರೆ ನನ್ನ ಪೂರ್ತಿ ಮಾತನ್ನು ಕೇಳಿಸ್ಕೊಳ್ಳಿ. ಪರಮೇಶ್ವರ್ ಸರ್, ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡದೆ ಹೋದ್ರೆ ನಾವು ನಿಮ್ ಕೈ ಹಿಡಿತೀವಿ. ನಮ್ಮ ಸಮುದಾಯದ ತಾಯಂದ್ರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ನೀವು ನಮ್ಗೆ ಅನ್ಯಾಯ ಮಾಡಿದ್ರೆ ಮಾತ್ರ ಅದು ಹೆಂಗ್ ಗೆಲ್ತಾರ ನೋಡೇ ಬಿಡೋಣ ಅನ್ನೋ ಚಾಲೆಂಜ್ ಮಾಡಿದ್ದೀನಿ. ಇದೇ ಚಾಲೆಂಜ್ ಅನ್ನ ಇವ್ರಿಗೆ ಮಹದೇವಪ್ಪನವ್ರಿಗೂ ಮಾಡಿದ್ವಿ. ತಪ್ಪಿಲ್ಲ ಇದರಲ್ಲಿ. ನಮ್ಗೆ ಅನ್ಯಾಯ ಮಾಡಿದ್ರೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದೀವಿ. ಅದಕ್ಕೆ ನೀವೇನಂದ್ರಿ, ನಿಮ್ ಸಮುದಾಯದಲ್ಲಿ ಹೆಂಗ್ ಗೆದ್ದು ಬಿಡ್ತಾರೆ ನಾವು ನೋಡ್ಬಿಡ್ತೀವಿ. ಇದು ಕಳ್ಳಾಟ ನಂಬರ್ 9 ಇದು. ಯಾಕೆ ಅಂತಂದ್ರೆ ನಾವು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ, ಮತ್ತೆ ನೀವು ನಮ್ಗೆ ನ್ಯಾಯ ಕೊಟ್ಟರೆ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೀವು ಅನ್ಯಾಯ ಮಾಡೋದಕ್ಕೋಸ್ಕರ ನಿಮ್ ಸಮುದಾಯದವರು ಹೆಂಗ್ ಗೆದ್ದು ಬರ್ತಾರೆ ಅಂತಂದ್ರೆ, ನಿಮಗೆ ಗೊತ್ತಿರಲಿ, ಕೊರಟಗೆರೆನಲ್ಲಿ ವಲಯ ಸಮುದಾಯದ ಪಾಪ್ಯುಲೇಷನ್ 3,000 to 5,000 ಒಳಗಡೆ. ಹೋಗಿ ತೆಗೆದು ನೋಡಿ. ನಾಗಮೋಹನ್ ದಾಸ್ ಆಯೋಗ ವರದಿನೂ ಚೆಕ್ ಮಾಡ್ಕೊಳ್ಳಿ, 2011 ಸೆನ್ಸಸ್ ಅನ್ನು ಚೆಕ್ ಮಾಡ್ಕೊಳ್ಳಿ, ಅಥವಾ ನೀವೇ ಒಂದು ಸರ್ವೆ ಮಾಡಿಸಿ. ಯಾಕೆಂದ್ರೆ ನಾವು ಮನೆ ಸರ್ವೆ ಮಾಡಿದಂತಹ ದಾಖಲೆಗಳು ನಮ್ಗೆ ಅಲ್ಲಿದ್ದಾವೆ. ಒಳ ಮೀಸಲಾತಿ ಸಂದರ್ಭದಲ್ಲಿ 56,000ಕ್ಕೂ ಹೆಚ್ಚು ಪಾಪ್ಯುಲೇಷನ್ ಮಾದಿಗ ಸಮುದಾಯ. ಆದ್ರೆ ಮಾದಿಗ ಸಮುದಾಯ ರಾಜಕೀಯದ ವಿಚಾರದಲ್ಲಿ ನಮ್ಮ ಮಾದಿಗರು ಮಾತ್ರ ಗೆಲ್ಲಬೇಕು, ಬೇರೆಯವರು ನಮ್ಮನ್ನು ದೂರ ಇಡಬೇಕು ಅಂತ ಯೋಚನೆ ಮಾಡಲೇ ಇಲ್ಲ. ತಾಯಿ ಹೃದಯ 1,500 ಅಥವಾ 2,000 ಪಾಪ್ಯುಲೇಷನ್ ಇಲ್ಲ ಲಂಬಾಣಿ ಸಮುದಾಯ ಕೊರಟಗೆರೆನಲ್ಲಿ. ಸುಧಾಕರ್ ಲಾಲ್ ಅವರನ್ನ ಗೆಲ್ಲಿಸ್ತಾರೆ. ಅಂದ್ರೆ ಮಾದಿಗರೊಬ್ಬರೇ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತಲ್ಲ, ಅಲ್ಲಿರುವಂತಹ ಇತರೆ ಜಾತಿಯವರೆಲ್ಲರೂ ಕೂಡ ಸೇರ್ತಾರೆ. ಆ ಇತರೆ ಜಾತಿಯವರ ಅಭಿಪ್ರಾಯದ ಜೊತೆನಲ್ಲಿ ನಮ್ಮವರು ಕೂಡ ನಿಲ್ತಾರೆ. ಎಲ್ಲಾ ಸಮುದಾಯದ ಅಭಿಪ್ರಾಯನ ಗೌರವಿಸ್ತಾರೆ. ಅವರಿಗೆ ಮುಖ್ಯ ಆಗಿದ್ದು ಕ್ಷೇತ್ರವೇ ಹೊರತು ಜಾತಿ ಅಲ್ಲ. ಸುಧಾಕರ್ ಲಾಲ್ 1,500 ಅಥವಾ 2,000 ಪಾಪ್ಯುಲೇಷನ್ ಇರಬೇಕು, ಅವರನ್ನ ಗೆಲ್ಲಿಸಿದ್ರು. 56,000 ಪಾಪ್ಯುಲೇಷನ್ ಇರುವಂತಹ ಮಾದಿಗ ಸಮುದಾಯ ಕೇವಲ 3 ಅಥವಾ 5,000 ಪಾಪ್ಯುಲೇಷನ್ ಇದ್ದ ವಲಯ ಸಮುದಾಯದ ಪ್ರತಿನಿಧಿ ಪರಮೇಶ್ವರ್ ಅವರನ್ನ ಬಹುಮತದಿಂದ ಗೆಲ್ಲಿಸ್ತಾರೆ. ಇನ್ಫ್ಯಾಕ್ಟ್ ನಿಮ್ಗೊಂದು ಇನ್ನೊಂದು ಸತ್ಯ ಗೊತ್ತಿರಲಿ, ಈ ಸಾರಿ ಪರಮೇಶ್ವರ್ ಅವರ ವಿರುದ್ಧ ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು ಅನಿಲ್ ಕುಮಾರ್, ರಿಟೈರ್ಡ್ IAS ಆಫೀಸರ್, ಬಿಜೆಪಿಯಿಂದ ಅನಿಲ್ ಕುಮಾರ್ ನಿಂತಿದ್ರು. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಬೆಂಬಲಿಸಿ ಅನಿಲ್ ಕುಮಾರ್ ಅವರನ್ನ ವಿರೋಧಿಸಿ ವಿಡಿಯೋ ಸ್ಟೇಟ್ಮೆಂಟ್ಗಳನ್ನ ಮಾಡಿ ಇಡೀ ಕೊರಟಗೆರೆ ಕ್ಷೇತ್ರದಲ್ಲಿ ಅದರ ಹಂಚುವಂತೆ ಮಾಡಿದವನಲ್ಲಿ ನಾನೇ ಪ್ರಮುಖ. ಕಾರಣ ಇಷ್ಟೇ, ಅವ್ರು ಬಿಜೆಪಿಯಿಂದ ನಿಂತಿದ್ರು ಅನ್ನೋ ಕಾರಣಕ್ಕೆ. ಈಗ ಅದು ನಾನು ಸರಿ ಮಾಡ್ದ, ತಪ್ಪು ಮಾಡ್ದ ಅಂತ ನನಗೆ ಹೊಡ್ಕೊಳ್ಳೋಂಗಾಗಿದೆ. ಈಗ ಅದೇ 2023 ಚುನಾವಣೆಯಲ್ಲಿ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರದ ನಾಗೇನಹಳ್ಳಿಯ ಒಂದು ತೋಪ್ನಲ್ಲಿ ನಿಂತ್ಕೊಂಡು ಒಂದು ಮಾತನ್ನ ಮಾತಾಡ್ತಾರೆ. ವಿಡಿಯೋಗಳಿದಾವೆ, ಎಲ್ಲದಕ್ಕೂ ದಾಖಲೆ ಇದೆ, ಪೇಪರ್ ಕಟಿಂಗ್ಸ್ಗಳಿದಾವೆ. ಒಂದು ಮಾತನ್ನ ಮಾತಾಡ್ತಾರೆ, ನಾನು ಮಾದಿಗರ ತಾಯಿಯ ಎದೆ ಹಾಲು ಕುಡಿದು ಬೆಳೆದಿದ್ದೀನಿ, ಮಾದಿಗರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡಬೇಡಿ, ನನ್ನನ್ನು ಎಲೆಕ್ಷನ್ ಅಲ್ಲಿ ಸೋಲಿಸಿ ಏನ್ ಸಾಧಿಸ್ತೀರಿ ನೀವು ಅಂತ ಹಾಕಿ ಆದಿಜಾಂಬವ ಮಠಕ್ಕೆ ಬಂದು ಸ್ವಾಮೀಜಿಗಳ ಕಾಲಿಗೆ ಬಿದ್ದು ಓಟನ್ನ ತಗೊಂಡು ಮಾದಿಗ ಸಮುದಾಯದ 56,000 ಜನ ವೋಟರ್ಸ್ ಇದ್ರೂ ಕೂಡ ಅನಿಲ್ ಕುಮಾರ್ ಅವ್ರನ್ನ ಸೋಲಿಸಿ ಪರಮೇಶ್ವರ್ ಅವ್ರನ್ನ ಗೆಲ್ಲಿಸ್ತಾರೆ. ಆ ಋಣವನ್ನ ತಾವು ತೀರ್ಸೋದು ಹಿಂಗೇನಾ ಸರ್? ಪರಮೇಶ್ವರ್ ಸರ್ ಹೀಗೇನಾ ಸರ್? ಮತ್ತೀಗ ನಿಮ್ಮ ಸಮುದಾಯದ ಲೀಡರ್ಗಳು ಹೆಂಗೆ ಗೆಲ್ತಾರೆ ನಾವು ನೋಡ್ತೀವಿ ಅಂತ ಸವಾಲಾಗ್ತಾ ಇದ್ರಿ. ಇದು ನಿಮ್ಮ ಕಳ್ಳಾಟದ ನಂಬರ್ 9. ಇನ್ನ ಫೇಸ್ಬುಕ್ ಕಮೆಂಟ್ಸ್ ಬಗ್ಗೆ ಮಾತಾಡಿದೆ, ನಿಮ್ ಕಳ್ಳಾಟದ ನಂಬರ್ 2, 3 ಮಾತಾಡಿದೆ. ಇಷ್ಟು ಕಥೆಗಳನ್ನ ಹೇಳಿದ್ದೀನಿ, ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಒಂದು ಕೆಲಸ ಮಾಡೋಣ, ಈ ಫೋನ್ ಅದು ಕನೆಕ್ಟ್ ಮಾಡಪ್ಪ, ಫೋನ್ ಲೈನ್ ಓಪನ್ ಮಾಡ್ತೀನಿ. ನೀವು ನಾನು ಇಷ್ಟೊತ್ತು ಹೇಳಿದಂತಹ ವಿಚಾರಗಳಲ್ಲಿ ಏನಾದ್ರೂ ಒಂದು ತಪ್ಪಿದ್ರೆ, ಸುಳ್ಳಿದ್ರೆ
ನೀವ್ಯಾರು ಬೇಕಾದ್ರೂ ಇಡೀ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ಬಹುಶಃ ಇಡೀ ದೇಶದಲ್ಲಿ ಅಂತ ಅನ್ಕೊಳ್ಳಿ, ಈ ತರ ಫೇಸ್ಬುಕ್ ಲೈವ್ ಬಂದು ನನ್ನನ್ನ ನೀವು ನೇರವಾಗಿ ಪ್ರಶ್ನೆ ಮಾಡಿ ನನ್ನಿಂದ ನೀವು ಉತ್ತರ ತಗೊಳ್ಳಿ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಬಹುಶಃ ನಾನು ಅಂತ ಹೇಳ್ತಾ ಇದ್ದೀನಿ. ಓಪನ್ ಆಗಿ ಲೈವ್ ಕೊಡ್ತೀನಿ, ಎಂಥದ್ದೇ ದಾಖಲೆಗಳನ್ನ ಇಟ್ಕೋತೀನಿ. ನಾನು ಸುಳ್ಳು ಹೇಳಿದ್ದೀನಿ, ನಾನು ಮೋಸ ಮಾಡ್ತಾ ಇದ್ದೀನಿ, ನಾನು ವಂಚನೆ ಮಾಡ್ತಾ ಇದ್ದೀನಿ, ತಪ್ಪು ಅಭಿಪ್ರಾಯ ಮೆಸೇಜ್ ಕೊಡ್ತಾ ಇದ್ದೀನಿ ಅಂತ ಯಾರಿಗಾದ್ರೂ ಅನ್ಸಿದ್ರು ನೀವು ನೇರವಾಗಿ ನನಗೆ ಫೋನ್ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಇದೊಂದು ಸವಾಲು. ಈ ಸವಾಲು ಮಾಡುವ ನನಗೆ ಕೆಟ್ಟದಾಗಿ ಮಾತಾಡ್ತೀನಿ ಏನ್ರಿ ಫೇಸ್ಬುಕ್ ಕಮೆಂಟ್ಗಳಲ್ಲಿ. ಇದೊಂದು ವೈಚಾರಿಕವಾದ ಸಂಘರ್ಷ ಅಥವಾ ಹಕ್ಕಿಗಾಗಿ ಹೋರಾಡ್ತಾ ಇರೋ ಸಂಘರ್ಷ. ಇಂಥ ಸಂಘರ್ಷ ಮಾಡ್ತಾ ಇರುವಂತ ನನಗೆ ನೀವು ವೈಚಾರಿಕವಾಗಿ ಪ್ರಶ್ನೆ ಮಾಡಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿ. ಇಲ್ಲಿವರೆಗೂ ಜೊತೆಲಿ ನಡೆದ ನಾವು ಕೈ ಹಿಡಿದೋಡ್ ನಾವು ಹೋರಾಟಗಳಲ್ಲಿ ಪ್ರಾಣ ಕೊಟ್ಟು ಜೊತೆ ನಿಂತವ್ರು ನಾವು ಯಾವ ಜಾತಿ ಸಮುದಾಯ ಅಂತ ನೋಡ್ಲಿಲ್ಲ. ನನ್ನ ವಾಲಿಗೆ ಬರ್ತೀರಿ, ಒಳ ಮೀಸಲಾತಿ ಹೋರಾಟದ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಕೆಟ್ಟ ಪದ ಎಲ್ಲೂ ಉಪಯೋಗಿಸಿಲ್ಲ ಇಲ್ಲಿವರೆಗೂ ಕೂಡ, ಯಾರಿಗೂ ಅಮ್ಮ ಅಕ್ಕ ಅದನ್ನ ನನ್ನ ಲೈಫಲ್ಲೇ ಬೈದಿಲ್ಲ. ಆದ್ರೆ ಇಲ್ಲಿ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಸೂಳೆ ಮಗನೇ, ನಿಮ್ಮ ಪ್ರೊಫೈಲ್ ಫೋಟೋದಲ್ಲಿ ಬುದ್ಧ ಇದ್ದಾನೆ, ಮತ್ತೆ ಬೈತೀರಿ, ಕೈ ಕಾಲು ತೆಗಿತೀನಿ, ಅಮ್ಮ ಅಕ್ಕ ಕತ್ತರಿಸ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ. ನಿಮ್ಮ ಪ್ರೊಫೈಲ್ ಫೋಟೋಗಳಲ್ಲಿ ಅಂಬೇಡ್ಕರ್ ಇದ್ದಾರೆ, ನಿಮ್ಮ ಕವರ್ ಫೋಟೋಗಳಲ್ಲಿ ಸಂವಿಧಾನದ ಪೀಠಿಕೆಗಳಿದ್ದಾವೆ. ಮತ್ತೆ ನೀವು ಮಾತಾಡ್ತೀರಿ ನಿನ್ನ ಅಮ್ಮನ್ ಅಕ್ಕನ್ ಸೂಳೆ ಮಗನೇ. ಯಾವ ಸೀಮೆ ಹೋರಾಟಗಾರರಪ್ಪ ನೀವು? ಇದೇ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು, ಪೂಜ್ಯ ಜ್ಞಾನ ಪ್ರಕಾಶ, ಕಳೆದ ವರ್ಷ ಅಂದ್ರೆ ಸುಪ್ರೀಂ ಕೋರ್ಟ್ ಅಂದ್ರೆ ಕಳ್ಳಾಟ ನಂಬರ್ 10 ಇದು, ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟ ನಂಬರ್ 10. ಯಾವಾಗ 2024 ಆಗಸ್ಟ್ 1ನೇ ತಾರೀಕಿನ ಸುಪ್ರೀಂ ಕೋರ್ಟ್ ಆದೇಶ ಬಂತು, ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನ ಕೊಡುವಂತಹ ಅಧಿಕಾರದಿಂದ ಕೊಡ್ತು. ಅದಕ್ಕೆ ಮುಂಚೆ, ಅದಕ್ಕೆ ಹಿಂದಿನ ದಿನದವರೆಗೂ ಕೂಡ ಒಳ ಮೀಸಲಾತಿ ಆಗಬೇಕು. ಅದಪ್ಪ ಇದು ಕರೆಕ್ಟ್ ಆಗ್ಬಿಟ್ಟದ? ಸುಪ್ರೀಂ ಕೋರ್ಟಿನ ತೀರ್ಪು ಬರೋವರೆಗೂ, ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ನ ತೀರ್ಪೇನ್ ಬಂತಲ್ಲ, ಅದರ ಹಿಂದಿನ ದಿನದವರೆಗೂ ಕೂಡ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಸೇರಿದಂತೆ ಮಾತಾಡಿದ್ದೇನು ಅಂತಂದ್ರೆ, ಮಾದಿಗರ ಹೋರಾಟದ ಜೊತೆನಲ್ಲಿ ನಾವಿದ್ದೀವಿ, ಅವರ ಒಳ ಮೀಸಲಾತಿಯ ಹೋರಾಟದ ಉದ್ದೇಶ ಮತ್ತೆ ಅವ್ರು ಕೇಳ್ತಾ ಇರೋದು ಸರಿ ಇದೆ, ನಾವು ಅವ್ರ ಜೊತೆ ನಿಲ್ಲಬೇಕು. ಮತ್ತೆ ನಮ್ಮ ಹಿರಿಯರಾದಂತಹ ಇವರು ದೇವನೂರು ಮಹಾದೇವನವರು, ದೇವನೂರು ಮಹಾದೇವನವರು ಮೀಸಲಾತಿಯನ್ನ ವಿರೋಧಿಸುವವರು ಸಂವಿಧಾನದ ವಿರೋಧಿಗಳು, ಮನುಷ್ಯತ್ವದ ವಿರೋಧಿಗಳು. ಒಳ ಮೀಸಲಾತಿ ಬೇಡ ಅಂತ ಅವರ ಆಗ್ರಹ ಏನ್ ಮಾಡ್ತಾ ಇದಾರೆ, ಅದರ ವಿರೋಧಿಸುವಂತವರು ಮನುಷ್ಯರೇ ಅಲ್ಲ ಅಂತ ಮಾತಾಡೋರು. ಆದ್ರೆ ಈಗೇನಾಗ್ತಾ ಇದೆ, ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ. ಓಕೆ ಸರ್, ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕ ಹೌದಲ್ಲ, ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕ, ಮಾಧುಸ್ವಾಮಿ ಆಯೋಗದ ವರದಿ ಅವೈಜ್ಞಾನಿಕ, ಹಾಗೆ ಹಾವನೂರು ಆಯೋಗದ ವರದಿ ಅವೈಜ್ಞಾನಿಕ, 2011 ಸೆನ್ಸಸ್ ಅವೈಜ್ಞಾನಿಕ, ಕಾಂತರಾಜ್ ಆಯೋಗದ ವರದಿ ಅವೈಜ್ಞಾನಿಕ. ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ತಾವೇ ಆಯೋಗದ ಅಧ್ಯಕ್ಷ ಆಗ್ಬಿಡಿ ಸ್ವಾಮಿ. ಇಷ್ಟೋ ಆಯೋಗಗಳಲ್ಲಿ ನಾನು ಹೇಳ್ತಾ ಇರುವಂತದ್ದು ಹಾವನೂರು ಆಯೋಗದ ವರದಿಯಿಂದ, ಅಂದ್ರೆ 1970 ದಶಕದಲ್ಲಿ ನಡೆದಿದ್ದದು. ಇರಿ, ಒಂದು ಫೋನ್ ಬರ್ತಾ ಇದೆ, ತಗೊಳ್ತೀನಿ, ಮಾತಾಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಲೈವ್ ಇದ್ದೀರಾ ಸರ್? ಲೈವ್ ಅಲ್ಲಿ ಇದ್ದೀನಿ, ಬೇಗ ಮಾತಾಡಿ. ಲೈವ್ ಅಲ್ಲಿ ಇದ್ದೀನಿ, ಲೈವ್ ನೋಡ್ತಿದ್ದ ತಾನೇ ಮಾತಾಡ್ತಿದ್ದೀರಿ? ಹೌದು ಸರ್. ಹೇಳಿ, ಏನ್ ವಿಷಯ? ಸರ್, ಒಳ ಮೀಸಲಾತಿ ವಿಚಾರದಲ್ಲಿ ಕೆಲವೊಂದು ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿ. ಮಾತಾಡಿ ಸರ್, ಎಲ್ಲ ಕೇಳಿಸ್ಕೊತಾ ಇದಾರೆ, 1000 ಜನಕ್ಕೂ ಹೆಚ್ಚು ಜನ ನೋಡ್ತಾ ಇದಾರೆ, ಹೇಳಿ ಸರ್. ಏನಿಲ್ಲ, ಹೋರಾಟ ಇಷ್ಟು ದಿವಸ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮಾರು 30 ವರ್ಷಗಳು ಹೋರಾಟ ಮಾಡಿದ್ದು ಆಗಿದೆ. ಅದೆಷ್ಟು ಸರಿ ಪಾದಯಾತ್ರೆ ಮಾಡಿದ್ವೋ ಗೊತ್ತಿಲ್ಲ. ಇನ್ನೂ ಇದೇ ಹೋರಾಟ ಇರ್ಬೇಕಾ? ಯಾರು ಹೇಳಿದಿರ್ಬೇಕು ಅಂತ? ಯಾಕೆ ಅಂತಂದ್ರೆ ಜಡ್ಡುಗಟ್ಟಿರ್ತಕ್ಕಂತ ಮನಸ್ಥಿತಿಯಲ್ಲಿರ್ತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಮತ್ತೆ ಪರಮೇಶ್ವರ್ ಅವರು ಹಾಗೂ ಎಚ್.ಸಿ. ಮಹದೇವಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬಿಸಿ ಮುಟ್ಟಬೇಕು ಅಂದ್ರೆ ನಾವು ವಿಧಾನಸೌಧಕ್ಕೆ ನುಗ್ಗಬೇಕು.
ಇಲ್ಲ ಡೆಲ್ಲಿಯಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಮುತ್ತಿಗೆ ಹಾಕಿದ್ರೆ ಅವಾಗ ಅವ್ರಿಗೇನಾದ್ರೂ ಪ್ರಜ್ಞೆ ಬರುತ್ತೇನಂತ. ಅದು ಬಿಟ್ರೆ ಇಲ್ಲಿ ಎಷ್ಟು ದಿವಸ ಅಂತ ಸುಖ ಸುಮ್ಮನೆ ಕುತ್ಕೊಂಡು ನಿಮ್ಗೂ ಗೊತ್ತಿದೆಯಲ್ಲ ಸರ್, ಈಗ ಈ ಒಂದು ಈ ಹೋರಾಟವನ್ನ ಬದಲಾವಣೆ ಮಾಡಬಾರ್ದು ನಾವು. ಯಾಕೆ ಜಾಟ್ ಸಮುದಾಯದವ್ರು ಮಾಡಿದ ತರ ನಾವು ಮಾಡಬಾರ್ದು ಅನ್ನೋದು ನನ್ನೊಂದು ಪ್ರಶ್ನೆ. ಕರೆಕ್ಟ್. ನಿಮ್ಮ ಪ್ರಶ್ನೆಗೆ ಉತ್ತರ 27ನೇ ತಾರೀಕು ಕೊಡ್ತೀವಿ, ಆಯ್ತಲ್ಲ? ನಿಮ್ಮ ಪ್ರಶ್ನೆಗೆ ಉತ್ತರ ಹ್ಞೂ ಸರ್, 27ನೇ ತಾರೀಕು ಕೊಡ್ತೀವಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರು ಕೇಳಿದ್ರು ಎಷ್ಟು ವರ್ಷ ಹೋರಾಟ ಮಾಡಬೇಕು? 35 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀರಿ, ಯಾಕೆ ವಿಧಾನಸೌಧ ಚಲೋ, ವಿಧಾನಸೌಧಕ್ಕೆ ನುಗ್ಗುವಂತ ಪ್ರತಿಭಟನೆ ಮಾಡಬೇಕು? ಕಾನೂನನ್ನ ಕೈಗೆ ತಗೊಳ್ಳಬಾರದು ಅನ್ನೋ ಒಂದೇ ಉದ್ದೇಶ. ಮತ್ತೆ ಕಳ್ಳಾಟ ನಂಬರ್ 11, ರಕ್ತಪಾತ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಿರ್ಚೋದು, ರಕ್ತಪಾತ ಮಾಡ್ತೀವಿ ಅಂದ್ರೆ ಯಾರ್ದೋ ಜೀವ ತೆಗಿತೀವಿ ಅಂತ ನಾವು ಹೇಳಲಿಲ್ಲ. ಈ ಹೋರಾಟದಲ್ಲಿ, ಕಳೆದ 35 ವರ್ಷಗಳ ಹೋರಾಟದಲ್ಲಿ ನಮ್ಮದೇ ರಕ್ತ ಹರಿದಿರೋದು, ಪೊಲೀಸ್ನವರು ನಮ್ಮ ಕೈಕಾಲುಗಳನ್ನೇ ಮುರಿದಿರೋದು, ನಮ್ಮ ಕುಟುಂಬದ ಜೀವಗಳೇ ಹೋಗಿರುವಂತದ್ದು. ಈಗಲೂ ಕೂಡ ನಾವು ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಪ್ರಾಣ ಕೊಡೋದಾದ್ರೆ ನಮ್ಮದು ಕೊಡ್ತೀವಿ, ರಕ್ತ ಹರಿಸೋದಾದ್ರೆ ನಮ್ಮದು ಹರಿಸ್ಕೋತೀವಿ ಅಂತ. ಯಾರನ್ನು ಕಡಿತೀವಿ, ಕೊಲ್ತೀವಿ ಅಂತ ಅಲ್ಲ. ಈ ಹೆಣಗಳು ವಿಧಾನಸೌಧದ ಒಳಗಡೆ ಕೂಡ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದೀವಿ. ಈ ನಿರ್ಧಾರಕ್ಕೆ ಅವತ್ತಿನ ಇವತ್ತಿಗೂ ಕಟಿಬದ್ಧರಾಗೇ ಇರ್ತೀವಿ ಕೂಡ. ವಿಧಾನಸೌಧದ ಒಳಗಡೆ ಈ ಅನಾಹುತ 27ನೇ ತಾರೀಕು ನಮಗೆ ನ್ಯಾಯ ಸಿಗದೆ ಹೋದ್ರೆ ಬಹುಶಃ ಆಗಬಹುದು. ಈ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದೀವಿ. ಆದ್ರೆ ನನ್ನ ಸಮುದಾಯದ ಹಲವಾರು ಹಿರಿಯರು, ಹೋರಾಟಗಾರರು, ಅವರೆಲ್ಲರೂ ನಮಗೆ ಹೇಳ್ತಾ ಇರುವಂತಹ ಒಂದು ಕಳಕಳಿಯ ಮಾತಿನಿಂದ ಬೆಲೆ ಕೊಟ್ಟಿದ್ದೀವಿ. ಸಾಕಷ್ಟು ತಾಳ್ಮೆಯನ್ನು ವಹಿಸ್ತಾ ಇದ್ದೀವಿ. ಮೊನ್ನೆ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲೂ ಕೂಡ ಅನಾಹುತಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡ್ತಿತ್ತು. ಆದ್ರೆ ಮುಂದೆ ನಿಂತು ಅದನ್ನು ತಡೆದಿದ್ದೀವಿ. ಇದಕ್ಕೆಲ್ಲ ದಾಖಲೆಗಳಿದಾವೆ, ವಿಡಿಯೋಗಳಿದಾವೆ, ಪೊಲೀಸ್ನವರಿದ್ದಾರೆ. ಇನ್ನು ಮುಂದೆ ಇಂಥ ಅವಘಡಗಳು ಆಗಬಹುದು. ಮುಖ್ಯಮಂತ್ರಿಗಳಾಗಲಿ, ಸರ್ಕಾರದ ಸಚಿವರಾಗಲಿ 27ನೇ ತಾರೀಕು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ರಸ್ತೆಗಳಲ್ಲಿ ಓಡಾಡೋದು ಕೂಡ ಕಷ್ಟ ಆಗಬಹುದು. ಈ ಹೋರಾಟ ಯಾವ ತೀವ್ರ ಮಟ್ಟಕ್ಕೆ ಹೋಗ್ತದೆ ಅಂತ ಬಹುಶಃ ಊಹೆ ಕೂಡ ಮಾಡಕ್ಕಾಗಲ್ಲ. ಹಂಗಾಗಬಹುದು. ಆಗಬಾರದು ಅನ್ನೋದಾದ್ರೆ 27ನೇ ತಾರೀಕು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ ಒಳ ಮೀಸಲಾತಿ ಘೋಷಣೆ ಆಗಲೇಬೇಕು. ವಲಯ ಸಮುದಾಯ ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯ ಆಗಿದೆ ಅಂದ್ರೆ ಅದೇನು ಅಂತ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಬಾಯಿ ಮಾತಿಗೆ ಜನಸಂಖ್ಯೆ ಜಾಸ್ತಿ ಆ ರೀತಿ ಅಲ್ಲ. ಯಾರಾದ್ರೂ ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳೋರು, ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಅನ್ನೋರು ಎಂಪೆರಿಕಲ್ ಡಾಟಾ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪೆರಿಕಲ್ ಡಾಟಾ ಅನ್ನೋದನ್ನ ಸ್ಟಡಿ ಮಾಡಿ ಆಮೇಲೆ ರೋಸ್ಟರ್ ಪದ್ಧತಿ ಬಗ್ಗೆ ಮಾತಾಡಿ. ಹಲೋ ಹಲೋ ಸರ್, ವಿಡಿಯೋ ಮ್ಯೂಟ್ ಮಾಡಿ ಸರ್. ನಿಮ್ಮ ವಿಡಿಯೋ ಮ್ಯೂಟ್ ಸೌಂಡ್ ನನಗೆ ವಾಪಸ್ ಕೇಳ್ತಾ ಇದೆ. ಹಾ, ನೀವು ವಿಡಿಯೋ ಮ್ಯೂಟ್ ಮಾಡಬೇಕು. ನನ್ನ ಕಡೆ ಫೋನಲ್ಲಿ ಮಾತಾಡ್ಬೇಕು ಸರ್. ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ಊರು ಹೇಳಿ ಸರ್. ಸಂತೋಷ್. ಓ ಸರ್, ನಮಸ್ಕಾರ. ಕಾಂಗ್ರೆಸ್ ಮುಖಂಡರಿಗೆ, ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ನಾಯಕ ಕೋಡಿಹಳ್ಳಿ ಸಂತೋಷ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಈಗ ನಮ್ಮನ್ನು ಶೋಷಣೆ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಮ ಕಾಂಗ್ರೆಸ್ ಸರ್ಕಾರದ ಸಚಿವರಾದಂತಹ ಸಮಾಜ ಕಲ್ಯಾಣ ಇಲಾಖೆ ಎಚ್ ಸಿ ಮಹದೇವಪ್ಪನವರು, ಹಿರಿಯರಾದಂತಹ ಖರ್ಗೆ ಅವರು, ಪರಮೇಶ್ವರ್ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಳ ಮೀಸಲಾತಿಯನ್ನ ವಿರೋಧ ಮಾಡಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಇನ್ನು 2 ವರ್ಷ ಒಳ ಮೀಸಲಾತಿ ಆಗೋದಕ್ಕೆ ಬಿಡಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ತಾವು ಕಾಂಗ್ರೆಸ್ನ ನಾಯಕರಾಗಿ ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸರಿನಾ ಸರ್ ಇದು? ಸರ್, ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಪಕ್ಷದ ಎಲ್ಲಾ ಸಮುದಾಯಗಳಲ್ಲಿ ಕಾಂಗ್ರೆಸ್ ಅಭಿಮಾನಿಗಳು, ಕಾರ್ಯಕರ್ತರು, 2ನೇ ಸಾಲಿನ ನಾಯಕರು ಎಲ್ಲರೂ ತುಂಬಾ ಈ ಬೆಳವಣಿಗೆಗಳನ್ನ ನೋಡಿ ತುಂಬಾ ಆತಂಕಕ್ಕೀಡಾಗಿದ್ದಾರೆ. ಯಾಕೆ ಈ ಸಣ್ಣ ಸಮಸ್ಯೆನ ಯಾಕೆ ದೊಡ್ಡದ್ ಮಾಡ್ಕೊಂಡು ಕೂತಿದ್ದಾರೆ ನಮ್ಮ ಬಲಗೈ ಸಮುದಾಯದವರು, ವಿಶೇಷವಾಗಿ ಪರಮೇಶ್ವರ್ ಸಾಹೇಬರು, ನಮ್ಮ ಖರ್ಗೆ ಸಾಹೇಬರು, ಮತ್ತೆ ಮಹದೇವಪ್ಪ ಸಾಹೇಬರು? ಯಾಕೆ ಈ ಸಮಸ್ಯೆ, ಸಣ್ಣ ಸಮಸ್ಯೆನ, ಇದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗಿದೆ. ಎಲ್ಲಾ ರಾಜ್ಯಗಳ ಅಕ್ಕಪಕ್ಕದ ತೆಲಂಗಾಣ ರಾಜ್ಯದಲ್ಲಾಗಿದೆ, ಆಂಧ್ರದಲ್ಲಾಗಿದೆ, ಬೇರೆ ಬೇರೆ ಕಡೆ ಆಗಿದೆ. ಇಲ್ಲಿ ಯಾಕೆ ಹಿಂಗ್ 1.5 ವರ್ಷದಿಂದ ಹಿಂಗ್ ಸತಾಯಿಸ್ತಾ ಇದಾರೆ ಈ ಸಮುದಾಯನ? ಇದು ಎಡಗೈ ಸಮುದಾಯ ಬೇರೆ ಬಹುದೊಡ್ಡ ಮತ ಬ್ಯಾಂಕ್ ಕಾಂಗ್ರೆಸ್ಗೆ ಮೊದಲಿಂದನೂ ಕೂಡ. ಕೇಳದೆ ಇರ್ಲಿ ಓಟ್ ಹಾಕೊಂಡ್ ಬಂದಿರೋಂತ ಸಮುದಾಯ.
ಇಂತ ದೊಡ್ಡ ಸಮುದಾಯನ ನಾವು ಕಳ್ಕೊಂಡ್ಬಿಡ್ತೀವಲ್ಲ ಮುಂದಿನ ಚುನಾವಣೆಗಳಲ್ಲಿ ಅಂತ ಹೇಳಿ ಅದು ZPTPಗಳು ಬರ ಬರ್ತಾ ಇದಾವೆ. ಇಡೀ ರಾಜ್ಯದಲ್ಲಿ ಒಂದು 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 ಯಂಗ್ ತರ್ಕಗಳಂತಾನಿದ್ದಾರೆ, ಒಂದು ಯಂಗ್ಸ್ಟರ್ಸ್ ಆಗ್ಲಿ, ಈಗ ರಾಜಕೀಯ ಭವಿಷ್ಯಗಳ ಕಂಡುಕೊಂಡಾಗಲಿ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸೀನಿಯರ್ಸ್ ಏನಿದ್ದಾರೆ, ಸೀನಿಯರ್ಸ್ ಅಲ್ಲಿ ಬಲಗೈ ಸಚಿವರೇನಿದ್ದಾರೆ, ಇವರು ಕೂಡ ತಮ್ಮ ಭವಿಷ್ಯನ ಮರೆತು ಈ ರೀತಿ ಬರೀ ಸಣ್ಣ ಪುಟ್ಟದ ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಬಗೆಹರಿಸುವಂತದ್ದು, ಒಂದು ಮಧ್ಯಾಹ್ನ ಕೂತು ಬಗೆಹರಿಸೋದು, ಒಂದು ಗಂಟೆ ಕೂತು ಬಗೆಹರಿಸುವಂತ ಇಶ್ಯೂಗಳಿವೆಲ್ಲ. ಮತ್ತೆ ಇವರೇ ಕೊಟ್ಟ ಭರವಸೆಗಳು ಸರ್. ಈಗ ಇವರೇ ಹೆಚ್ಚು ಕಡಿಮೆ ಇದನ್ನ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೀವಿ ಅಂತ ಹೇಳಿ ಗ್ಯಾರಂಟಿಗಳ ಮೂಲಕ ಘೋಷಣೆ, 6ನೇ ಗ್ಯಾರಂಟಿ ಮೂಲಕ ಘೋಷಣೆ ಮಾಡಿರೋದು ಇವರೇ. ದುಡ್ಡು ಹಾಕಿ ಸಮಾವೇಶಗಳನ್ನ ಸಂಘಟಿಸಿರೋದು. ಚಿತ್ರದುರ್ಗದ ಸಮಾವೇಶಕ್ಕೆ ಜಿ ಪರಮೇಶ್ವರ್ ಅವರೇ ಬಹುದೊಡ್ಡ ಮಟ್ಟದಲ್ಲಿ ಹೆಚ್ಚು ಕಡಿಮೆ ನನಗೆ ಅಫಿಷಿಯಲ್ ಆಗಿ ಅಂದ್ರೆ ಅನ್ಅಫಿಷಿಯಲ್ ಆಗಿ ಒಂದ್ಸರಿ ನಾನು ಮಾತಾಡ್ಬೇಕಾದ್ರೆ ಎಲ್ಲರೂ ನಾವೆಲ್ಲ ಒಂದಷ್ಟು ಸ್ನೇಹಿತರು ಮಠಾಧೀಶರು ಜೊತೆಗೆ ಹೋದಾಗ SC/ST ಸಮಾವೇಶಕ್ಕೆ ನಾನೇ 70-75% ದುಡ್ಡು ಹಾಕಿದ್ದು, ನಾನೇ ದುಡ್ಡು ಹಾಕಿ ಮಾಡಿದ್ದು ಅಂತ ಹೇಳಿದ್ರು ಅವರು. ಹೌದು, ಖಂಡಿತ ಖಂಡಿತ ಖಂಡಿತ. ಒಂದು ಪಕ್ಷಕ್ಕೆ ವೋಟ್ ಬರಬೇಕು, ಒಂದು ಪಕ್ಷ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ 23ರಲ್ಲಿ ಚಿತ್ರದುರ್ಗದ SC/ST ಸಮಾವೇಶನ ಮಾಡಿ ಅಲ್ಲಿ ವಿಶೇಷವಾಗಿ ಸದಾಶಿವ ಕಮಿಷನ್ ನಾವು ಅಧಿಕಾರಕ್ಕೆ ಬಂದ ಮೊದಲ ಅಧಿವೇಶನದಲ್ಲೇ ಜಾರಿಗೊಳಿಸುವಂತ ತುಂಬಾ ದೊಡ್ಡದಾಗಿ ಘೋಷಣೆಯ ರೂಪದಲ್ಲಿ ಹೇಳಿದ್ದು, ಭರವಸೆನೆ ಕೊಟ್ಟಿದ್ದು ಪರಮೇಶ್ವರ್ ಸಾಹೇಬ್ರೆ. ಹೌದು, ಅದು 6ನೇ ಗ್ಯಾರಂಟಿ ಅಂತ ಅಂದ್ಕೊಂಡ್ಬಿಡಿ ಅಂತ ಕೂಡ ಹೇಳಿದ್ರು. ಇವತ್ತು ಆ ವಿಡಿಯೋಗಳೆಲ್ಲ ಲೈವ್ ಈಗಲೂ ಕೂಡ ಯೂಟ್ಯೂಬ್ ಅಲ್ಲಿ ಇದೆ, ತುಂಬಾ ಅವೈಲಬಲ್ ಇದೆ. ಸರಿ. ಇನ್ ಬಿಟ್ವೀನ್ ಇವರು ಏನೋ ಈ ಹೇಳಿಕೆಗಳ ಮಧ್ಯೆ ಅಥವಾ ಈಗ ಆಗ್ತಾ ಇಂಪ್ಲಿಮೆಂಟ್ ಪ್ರೋಸೆಸ್ ಮಧ್ಯೆ ತುಂಬಾ ಸಲ ಅವ್ರನ್ನ ಹೋಗಿ ಪರ್ಸನಲ್ ಆಗಿ ಈ ಎಡಗೈ ಸಮುದಾಯ ಜನ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇದನ್ನ ಬಗೆಹರಿಸ್ಬಿಡ್ರಿ. ಯಾಕಂದ್ರೆ ಕೊರಟಗೆರೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕೈ ಹಿಡಿದಿದ್ದೀವಿ, ಈ ಹಿಂದೆ ಮಧುಗಿರಿನಲ್ಲಿ ಕೈ ಹಿಡಿದಿದ್ದೀವಿ. ನಿಮ್ಮ ಸಂಪೂರ್ಣ ರಾಜಕೀಯ ಜೀವನ ಪೂರ್ತಿ ಎಡಗೈ ಸಮುದಾಯ ಬಹುಸಂಖ್ಯಾತರಾಗಿರ್ತಕ್ಕಂಥ ಕರ್ಮಭೂಮಿಗಳಲ್ಲೇ ನಿಮ್ ರಾಜಕೀಯ ಬದುಕು ಅರಳಿರೋದು. ಹಾಗಾಗಿ ಋಣ ತೀರ್ಸಂತ ದೊಡ್ಡ ಅವಕಾಶ ನಿಮಗೆ ಅಂತ ಕೇಳ್ಕೊಂಡಿದ್ದಾರೆ. ಪರ್ಸನಲ್ ಆಗಿ ಕೇಳ್ಕೊಂಡಿದ್ದಾರೆ, ಅಫಿಷಿಯಲ್ ಆಗಿ ಕೇಳ್ಕೊಂಡಿದ್ದಾರೆ, ಅನ್ಅಫಿಷಿಯಲ್ ಆಗಿ ಕೇಳ್ಕೊಂಡಿದ್ದಾರೆ. ಬಹುಶಃ ಅವ್ರು ನಿಂತು ಇದನ್ನ ಬಗೆಹರಿಸಬೇಕಾಗಿತ್ತು. ಮಾದೇವಪ್ಪನವ್ರಿಗಂತೂ ಆ ವಿವೇಕ ಇದೆಯಲ್ಲ ಗೊತ್ತಿಲ್ಲ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ನಾನು ಬೇರೆ ಒಂದು ಕ್ಯಾಶ್ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಬಿಟ್ರೆ ಗೆದ್ಬಿಡ್ತೀನಿ ಅನ್ನೋ ಭ್ರಮೆ ಇರ್ಬೋದು ಅವ್ರಿಗೆ. 2018 ಸೋತಿದ್ರು. ಹೌದು ಹೌದು ಹೌದು. ಯಾಕಂದ್ರೆ ಅಲ್ಲೂ ಕೂಡ ಬಹುಸಂಖ್ಯೆ ಏನು ಮಾದಿಗರ ನಿರ್ಣಾಯಕ ಶಕ್ತಿ ಅಲ್ಲಿ ನರಸೀಪುರದಲ್ಲಿ. ಇಲ್ಲಿ ಮುನಿಯಪ್ಪನವರಿಗೆ ಬಲಗೈ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಮಾಡ್ತಾರೆ. ಅವರು ಕೂಡ ಅಂದ್ರೆ ಇಲ್ಲಿ ನೋಡಿ, ಈಗ ರಾಜಕೀಯ ಸಮುದಾಯ ಅಂತ ಬಂದಾಗ ಸಮುದಾಯನ ಯೋಚನೆ ಮಾಡಬೇಕಾಗತ್ತೆ, ರಾಜಕಾರಣ ಬಂದಾಗ ರಾಜಕಾರಣ ಯೋಚನೆ ಮಾಡಬೇಕಾಗತ್ತೆ. ಈ ಎರಡು ಸಂದರ್ಭಗಳಿಗೆ ಸಿಲುಕಾಕೊಂಡ್ರು ಆ ಕಡೆ ಮುನಿಯಪ್ಪನವರು, ಈ ಕಡೆ ಪರಮೇಶ್ವರ್ ಅವರು. ಹೌದು, ಮುನಿಯಪ್ಪನವರು ಆ ಕಾರಣಕ್ಕೆ ರಾಜಕಾರಣಕ್ಕೆ ನಮ್ಮ ಈ ಬಲಗೈ ಸಮುದಾಯ ನನಗೆ ಶಕ್ತಿಯಾಗಿ ನಿಂತಿದೆಯಲ್ಲ ಅನ್ನೋ ಕಾರಣಕ್ಕೆ ಎಷ್ಟೇ ಎಡಗೈ ಸಮುದಾಯಕ್ಕೆ ತುಂಬಾ ನೋವಾದ್ರು ಅನ್ಯಾಯ ಆದ್ರೂ ಕೂಡ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದಾರೆ. ಬ್ಯಾಲೆನ್ಸ್ ಅಪ್ರೋಚ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಆ ಮನವಿ ರೂಪದಲ್ಲೇನೆ ಅವ್ರ ಹೆಜ್ಜೆಗಳು ನೀಡ್ತಾ ಇದಾರೆ ಹೊರತು ಎಲ್ಲೂ ಆಕ್ರೋಶಗಳನ್ನ ಹೊರ ಹಾಕಿಲ್ಲ. ಆದರೆ ಬಲಗೈ ಸಮುದಾಯದ ಸಚಿವರುಗಳು ಈ ಖರ್ಗೆ ಅವರಾಗ್ಲಿ ಸೋತಿದ್ ಯಾಕೆ? ಅಲ್ಲಿ ಉಮೇಶ್ ಯಾದವ್ ಯಾಕೆ ಗೆದ್ರು ಅರ್ಥ ಮಾಡ್ಕೋಬೇಕಲ್ಲ ಅಂತ ಅಂದ್ಕೊಂಡಿದ್ದಾರು. ಖರ್ಗೆ ಸಾಹೇಬರು ಸೋತಿದ್ದಾಕೆ? ಅವ್ರಿಗೆ ಈ ಒಂದು ಘಟನೆಯಿಂದನಾದ್ರೂ ಕೂಡ ಪಾಠ ಕಲಿದೆ ಹೋದ್ರೆ ನಾವು ಸವಾಲಾಕದ್ರಲ್ಲಿ ಏನ್ ತಪ್ಪಿದ್ಯಾ? ಅಲ್ಲ, ನಿರಂತರವಾಗಿ ಮೇನ್ ಸ್ಟ್ರೀಮ್ ಎಲೆಕ್ಷನ್ ಅಲ್ಲಿ ಮುಖ್ಯವಾಹಿನಿ ಚುನಾವಣೆಯಲ್ಲಿ ಗೆದ್ದು ಸೋಲಿಲ್ಲ ಸರ್ದಾರ ಅಂದ್ಕೊಂಡು ರಾಜಕಾರಣ ಮಾಡಿ ದೇಶದ ರಾಜಕಾರಣ ಮಾಡೋದಕ್ಕೆ ಎಲೆಕ್ಟ್ ಆಗುವುದಂತ ಖರ್ಗೆ ಸಾಹೇಬರು 2019ರಲ್ಲಿ ಉಮೇಶ್ ಯಾದವ್ ಅನ್ನೋ ಲಂಬಾಣಿ ಸಮುದಾಯದ ವಿರುದ್ಧ ಸೋಲ್ತಾರೆ ಅಂತಂದ್ರೆ ಎಷ್ಟಿದ್ದಾರೆ ಲಂಬಾಣಿ ಸಮುದಾಯ ಸಂಖ್ಯೆಯಲ್ಲಿ? ಅಂದ್ರೆ ಇವರೆಲ್ಲ ರಾಜಕೀಯ ಅಸ್ತಿತ್ವಕ್ಕೆ ಎಳ್ಳು ನೀರು ಬಿಟ್ಕೊಂಡ ಮೇಲೂ ಕೂಡ ಇವರು ಸಕಾರಾತ್ಮಕ ಯೋಚನೆಗಳು ಮಾಡ್ತಾ ಇಲ್ಲ ಅಂದ್ರೆ ಏನು ಸರ್? ಈಗ ಒಂದು ಪ್ರಶ್ನೆ ಈಕ್ವಲ್ ಮಾಡ್ಬಿಡ್ತೀನಿ. ಈಗ ಮೊನ್ನೆ ಮಂದಕೃಷ್ಣ ಮಾದಿಗಾರ್ ಅವರು ಏನು ಇದರಲ್ಲಿ 12ನೇ ತಾರೀಕು ಸ್ವತಂತ್ರ ಉದ್ಯಾನವನದ ಸಭೆಯಲ್ಲಿ ತುಂಬಾ ನಿರರ್ಗಳವಾಗಿ ಅವರು ವಾಗ್ಜರಿ ಮೂಲಕ ಕಟ್ಟು ಸತ್ಯಗಳು ಹೇಳ್ತಾ ಹೋದ್ರಲ್ಲ. ಹೌದು ಹೌದು. ಹೇಳ್ತಾ ಹೋದಾಗ ಅವರು ಈ ದೇಶದಲ್ಲಿ ಯಾವ ಪಕ್ಷಗಳು ಕೂಡ ಒಳ ಮೀಸಲಾತಿ ಇರುತ್ತಾ ಇಲ್ಲ, ಯಾವ ರಾಜಕಾರಣಿಗಳು ಒಳ ಮೀಸಲಾತಿ ಇರುತ್ತಾ ಇಲ್ಲ, ಯಾವ ಪಕ್ಷದ ಮ್ಯಾನಿಫೆಸ್ಟೋಗಳಲ್ಲೂ ಕೂಡ ಈ ಒಳ ಮೀಸಲಾತಿ ವಿರುದ್ಧವಾದ ನಿರ್ಣಯಗಳು ತಗೊಂಡಿಲ್ಲ. ಎಲ್ಲಾ ಸರ್ಕಾರಗಳು ಕಾಲಕ್ಕೆ ಬೆಂಬಲಿಸಿಕೊಂಡೇ ಬಂದಿದ್ದಾವೆ, ಮ್ಯಾನಿಫೆಸ್ಟೋಗಳಲ್ಲಿ ಇಟ್ಟಿದೆ. ನಾವು ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಂದ್ರಬಾಬು ನಾಯ್ಡು ಸರ್ಕಾರ 2000 ಇಸ್ವಿನಲ್ಲಿ 97ರಲ್ಲಿ ಮಾಡಿತ್ತು, 2000ರಲ್ಲಿ ಮಾಡಿತ್ತು.
ಮತ್ತೆ ಕೋರ್ಟ್ ಅಡ್ಡ ಬಂದಿದ್ರಿಂದ ಮತ್ತೆ ಎಲ್ಡಪ್ ಆಯ್ತು. ಈ ಲೋಕೂರ್ ಸಮಿತಿಯಿಂದ ಹಿಡಿದು ಹೆಚ್ಚು ಕಡಿಮೆ ನಾಗಮೋಹನ್ ದಾಸ್ ಸಮಿತಿವರೆಗೂ ಎಲ್ಲದೂ ಸವಿಸ್ತಾರವಾಗಿ ಹೇಳ್ಕೊಂಡು ಬಂದು ಅವ್ರು ಯಾರ ಮೇಲೆ ಆರೋಪ ಹೊರಿಸಿದ್ರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ತಲೆ ಮೇಲೆ ಇಟ್ಟರು ಆರೋಪನ. ಹೌದು, ಇವ್ರೊಬ್ಬರೇನೆ ಅಡ್ಡಿಯಾಗಿ ಕೂತಿರೋದು ಅಂತ. ಅಲ್ಲ ಸುಳ್ಳಾದು ಅಲ್ಲ, ಅದು ಈಗ ನೆಹರು ಅವ್ರನ್ನ ಅವರು ಟೀಕಿಸ್ತಾ ಇಲ್ಲ, ರಾಜೀವ್ ಗಾಂಧಿ ಅವ್ರನ್ನ ಟೀಕಿಸ್ತಾ ಇಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಟೀಕಿಸ್ತಾ ಇಲ್ಲ, ಸೋನಿಯಾ ಗಾಂಧಿ ಅವ್ರನ್ನ ಟೀಕಿಸ್ತಾ ಇಲ್ಲ, ಅಥವಾ ಇನ್ಯಾವುದೋ ವಿಪಕ್ಷಗಳ ನಾಯಕರನ್ನ, ದೇವೇಗೌಡರನ್ನ ಯಾರನ್ನೂ ಕೂಡ ಇದಕ್ಕೆ ಕಾರಣಕರ್ತರ ಅಂತ ಹೇಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಅದಕ್ಕೆ ನೇರ ಅಡ್ಡಿಯಾಗಿ ಕೂತಿರೋದು ಅಂತ ಹೇಳ್ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೇಕಲ್ವ ನಾವು. ಅಲ್ಲ, ಒಂದು ಟಿವಿ ಸಂದರ್ಶನದಲ್ಲಿ ಖರ್ಗೆ ಅವರೇ ಹೇಳ್ತಾರಲ್ಲ, ಒಳ ಮೀಸಲಾತಿ ಅನ್ನೋದು ದಲಿತರು ನೋಡಿಯುವಂತ ಬೆಂಕಿ ಅಂತ ಗಾಂಧಿ ಮಾತಾಡಿದ ಮಾತು ಅವತ್ತು. ಸರ್, ಈಗ ನೀವು ನಿಮ್ಮ ಪಾಲನ್ನ ಮೀಸಲಾತಿ ಮೂಲಕ 36, ಈಗ ಕರ್ನಾಟಕದಲ್ಲಿ 36 ಮೀಸಲು ಕ್ಷೇತ್ರಗಳಿದಾವಲ್ಲ, ಅದು 224 ಕ್ಷೇತ್ರಗಳಲ್ಲಿ ಒಡೆದು ಕೊಟ್ಟಂಗಲ್ವಾ ಅದು ಅಲ್ವಾ? ಡಿವೈಡ್ ಮೀಸಲಾತಿ ಕಾನ್ಸೆಪ್ಟ್ ಅರ್ಥ ಆದವ್ರಿಗೆ 36 ಬರೀ ಎಸ್ಸಿಗೆ ರಿಸರ್ವ್ ಮಾಡಿದ್ರೆ ಅದನ್ನ ಹೊಡೆದು ಕೊಟ್ಟಂಗೆ ತಾನೆ, ಜನರಲ್ ನ ಹೊಡೆದು ಎಸ್ಸಿಗಳಿಗೆ ಕೊಟ್ಟಂಗೆ ತಾನೆ. ಈಗ ಒಳ ಮೀಸಲಾತಿನೇ ಅದನ್ನ ಜನರಲ್ ಹೊಡೆದ ಎಸ್ಟಿ ಕೊಟ್ಟಂಗೆ ತಾನೆ. ಈಗ ಒಳ ಮೀಸಲಾತಿನೇ ಬೇಡ ಅನ್ನೋದಾದ್ರೆ ಮೀಸಲಾತಿಯೂ ಕೂಡ ಅನ್ಯಾಯನೇ ಅಲ್ವಾ? ಹಂಗಾದ್ರೆ ಮೀಸಲಾತಿನೂ ತೆಗೆದು ಬಿಡ್ಲಿ ಬಿಡಿ. ಅದೇ ತಾನೆ ಗಾಂಧಿ ವರ್ಸಸ್ ಅಂಬೇಡ್ಕರ್ ಏನು ಪುನಃ ಪ್ಯಾಕ್ಟ್ ನ ಬಹುದೊಡ್ಡ ಡಿಬೇಟ್, ಅದರ ನಂತರ ಬಂದಂತ ನರೇಟಿವ್ಗಳು, ಕೌಂಟರ್ ನರೇಟಿವ್ಗಳು, ಕಾಂಗ್ರೆಸ್ ಉರಿಯುವ ಮನೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದು, ಇವತ್ತೇ ಯಾರು ಇವರು ಕಾಂಶರಾಮ್ ಅವರು ಬಾಬಾ ಸಾಹೇಬ್ರ ಕಾನ್ಸೆಪ್ಟ್ ಇಟ್ಕೊಂಡು ಉತ್ತರ ಭಾರತಾದ್ಯಂತ ಕಾಂಗ್ರೆಸ್ ನ ನೆಲಸಮ ಮಾಡಿ ಅದನ್ನ ಆ ಸ್ಪೇಸ್ ನ ಅಕ್ವೈರ್ ಮಾಡ್ಕೊಂಡಿತ್ತು. ಇದೆಲ್ಲ ಕೂಡ ಇತಿಹಾಸ ಅಲ್ವಾ? ಹೌದು. ಅಂದ್ರೆ ನಾನು ಏನ್ ಹೇಳಿ ಕೊಟ್ಟಿದ್ದೀನಿ ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಂತ ಸೀನಿಯರ್ಗಳು ಈ ಆರೋಪ ಹೊತ್ಕೊಂಡು ಕಾಲ ಕಳಿಬೇಕಾದ ದುಸ್ಥಿತಿ ಯಾಕೆ ಬಂತವ್ರಿಗೆ ಅಂತ. ಮತ್ತೆ ಮಂದಕೃಷ್ಣ ಮಾದಿಗ ಅವರು ಮೊನ್ನೆ 12ನೇ ತಾರೀಕು ಹೇಳಿದ್ರು ಅನ್ನೋದಷ್ಟೇ ಇವರು ಪ್ರಚಾರ ಮಾಡ್ತಿದ್ದಾರೆ ಹೊರತು ಇದು ಓಪನ್ ಸೀಕ್ರೆಟ್. ಇದು ಹೌದು, ಅಲ್ಲ, ಓಪನ್ ಸ್ಟೇಟ್ಮೆಂಟ್ ಕೊಡೋದು. ಈಗ ನೀವು ಪತ್ರಕರ್ತರು ಕೂಡ ನಿಮ್ಮ ಪತ್ರಿಕೆಗಳಲ್ಲೇ ಬರ್ದಿದ್ದೀರಿ ಅಲ್ವಾ, ಪರಮೇಶ್ವರ್ ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ಖರ್ಗೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಅಂತ. ಟಿವಿ 9 ಅಲ್ಲಿ ಪ್ರಸಾರ ಆಗಿದೆ ಖರ್ಗೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್. ಆಮೇಲೆ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ, ನಾವು ಅದನ್ನು ಜಾರಿ ಮಾಡೋದು ಬಿಡೋದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದು ದಾಖಲೆಗಳಲ್ಲಿದೆ ಎಲ್ಲ. ಸರ್ ಒಂದೇ ನಿಮಿಷ, ಇವರು ಒಂದ್ ನಿಮಿಷ ಸರ್, ಒಂದೇ ನಿಮಿಷ ಸರ್, ಒಂದ್ ನಿಮಿಷ. ಕೂಡ ನಮಗೆ ಈ ಡೌಟ್ಗಳಿತ್ತು, ಇವರೆಲ್ಲ ಅಡ್ಡಿ ಇದ್ದಾರೆ, ಇಂತಿದ್ದಾರೆ ಅಡ್ಡಿ ಇದ್ದಾರೆ ಒಳ ಮೀಸಲಾತಿಗೆ. 2004 ಜಡ್ಜ್ಮೆಂಟ್ ಗಳ ಹಿಂದೆ ಕೂಡ ಬೇರೆ ಕಾಣದ ಕೈಗಳಿದ್ವು. ಆ ಮಾಲಾ ಸಮುದಾಯ ನೆತ್ಕಟ್ಟಿದ್ದು ಕೂಡ ಈ ತರದೆಲ್ಲ ರೂಮರ್ಗಳನ್ನ ಕೇಳ್ಕೊಂಡೇ ಬಂದ್ವಿ ನಾವೆಲ್ಲ, ಚಿಕ್ಕ ವಯಸ್ಸಿಂದ ಕೇಳ್ಕೊಂಡೇ ಬಂದ್ವಿ. ನೋಡಿ ಸರ್, ಈಗ ಸದಾಶಿವ ಆಯೋಗದ ವರದಿಯನ್ನ ಒಂದ್ ನಿಮಿಷ ಸ್ಟೇಟ್ಮೆಂಟ್ ಗಳು ಬರ್ದಲೆ ಒಂದ್ ನಿಮಿಷ ಸರ್, ನಂಬಕ್ ತಯಾರಿರಲಿಲ್ಲ. ಸದಾಶಿವ ಆಯೋಗದ ವರದಿಯನ್ನ ಒಪ್ಪೋದಿಲ್ಲ, ಅವೈಜ್ಞಾನಿಕ. ಕೇಳಿಸ್ತಾ ಇದೆಯಾ ಸರ್? ಸರ್ ಕೇಳಿಸ್ತಾ ಇದೆಯಾ? ಸಾಹೇಬರು ಕೊರಟಗೆರೆನಲ್ಲಿ ಚುನಾವಣೆ ನಿಂತಾಗ ಅವ್ರ ವಿರುದ್ಧ ಬಹುದೊಡ್ಡ ಪ್ರತಿರೋಧನ ತುಮಕೂರಿನ ಭಾಗದ ಬುದ್ಧಿಜೀವಿ ಮಾದಿಗ ಸಮುದಾಯದವರು, ಕೊರಟಗೆರೆಯಲ್ಲಿರ್ತಕ್ಕಂಥ ಒಂದಷ್ಟು ರಾಜಕೀಯ ಮುಖಂಡರುಗಳೆಲ್ಲ ಬಹುದೊಡ್ಡ ಪ್ರತಿರೋಧ ನೋಡ್ತಾರೆ. ಇವರು ಸದಾಶಿವ ಕಮಿಷನ್ ನ ಜಾರಿ ಮಾಡೋದಕ್ಕೆ ಅಥವಾ ಶಿಫಾರಸ್ ಮಾಡೋದಕ್ಕೆ ಸಿದ್ದರಾಮಯ್ಯರಿಗೆ ಬಿಡ್ಲಿಲ್ಲ, ಕ್ಯಾಬಿನೆಟ್ ಅಲ್ಲಿ ವಿರೋಧಿಸಿದ್ರು. ಹೌದು, ಸಿದ್ದರಾಮಯ್ಯರು ಜಾರಿ ಮಾಡ್ಬಿಡೋರು, ಪರಮೇಶ್ವರ್ ಅವರು ಇವರೆಲ್ಲ ಸೇರ್ಕೊಂಡು ವಿರೋಧಿಸಿ ಸದಾಶಿವ ಕಮಿಷನ್ ಶಿಫಾರಸ್ ಮಾಡೋದಕ್ಕೆ ಅಡ್ಡಿಯಾಗಿ ನಿಂತರು ಅನ್ನೋ ಒಂದು ಇದ್ರ ಮೇಲೆ, ಕಾನ್ಸೆಪ್ಟ್ ಮೇಲೆ ಪರಮೇಶ್ವರ್ ಅವರ ವಿರುದ್ಧ 2018ರಲ್ಲಿ ಮತ್ತೆ ಸೋಲಿಸಬೇಕು. ಇವ್ರನ್ನ 13ರಲ್ಲಿ ಸೋತ್ಬಿಟ್ಟಿರ್ತಾರೆ ಅವರು. ಹೌದು. ಸೋಲಿಗೆ ಕಾರಣ ಬೇರೆ ಬೇರೆ ಕಾರಣಗಳು, ಅದು ಗೊತ್ತಲ್ಲ, ದೊಡ್ಡ ಚರ್ಚೆ ಆಗಿದೆ. ಇವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಬೇರೆಯವರು ಸೋಲಿಸ್ತಾರೆ, ಸೋಲಿಸಿಲ್ಲ. ಸರ್ ಮುಚ್ಚುಮರೆ ಏನ್ ಸರ್, ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಸೋತ್ರು. ಮಾದಿಗ ಸಮುದಾಯದ ಬುದ್ಧಿಜೀವಿಗಳು, ನಮ್ಮ ಏನು ಕೆ.ಬಿ. ಸಿದ್ದಯ್ಯನವರಾಗಿರ್ಬೋದು, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ನುಗ್ತಾರೆ. ಆ ಟೈಮಲ್ಲಿ ನನಗೊಂದು ಕರೆ ಬರ್ತದೆ. ನಾನು ಚಿತ್ರದುರ್ಗ ಜಿಲ್ಲೆನಲ್ಲಿ ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆಗ ನನಗೊಂದು ಕರೆ ಬರ್ತದೆ, ನೀವು ತುಂಬಾ ಅಸರ್ಟಿವ್ ಆಗಿ ಮಾತಾಡ್ತಿದ್ದೀರಿ ಸದಾಶಿವ ಕಮಿಷನ್ ಬಗ್ಗೆ ಮತ್ತೆ ಒಳ ಮೀಸಲಾತಿ ಬಗ್ಗೆ. ಇಲ್ಲಿ ನಮ್ಮಲ್ಲಿ ಕೊರಟಗೆರೆ ಕ್ಷೇತ್ರದ ಪರಮೇಶ್ವರ್ ಅವರೇ ಅದಕ್ಕೆ ಬಹುದೊಡ್ಡ ಅಡ್ಡಿಯಾಗಿ ಕೂತಿದ್ದಾರೆ. ಹೌದು, ನಾವು ಆದಿಜಂಬ ಮಠದ ಸ್ವಾಮೀಜಿಗಳನ್ನ ಸಂಪರ್ಕಿಸಿದೀವಿ, ಇಬ್ಬರು ಸ್ವಾಮೀಜಿಗಳನ್ನ, ಈಗಿರತಕ್ಕಂಥ ಷಡಾಕ್ಷರ ಮುನಿಗಳನ್ನು ಮತ್ತೆ ದಿವಂಗತರಾದ ಮಾರ್ಕಂಡ ಮುನಿಗಳನ್ನ. ಹೌದು, ಅವ್ರು ಬರ್ತಾ ಇದಾರೆ ನಾಳೆ. ಅವ್ರನ್ನ ಪ್ರತಿ ಹೋಬಳಿನಲ್ಲಿ ಪಾದಪೂಜೆ ಮಾಡಿ ನಾವು ಒಂದು ಕ್ಯಾಂಪೇನ್ ಶುರು ಮಾಡ್ತೀವಿ. ಅಲ್ಲಿ ಮಾತಾಡ್ಲಿಕ್ಕೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಆ ವಿಷಯಗಳನ್ನ ಸಮುದಾಯಕ್ಕೆ ಮನನ ಮಾಡ್ತೀರಿ, ಬನ್ನಿ ನೀವು ಅಂತ ನನಗೆ ಆಹ್ವಾನ ಕೊಡ್ತಾರೆ. ನನಗೆ ಗಾಬರಿಯಾಗಿ ಹೋಗ್ತದೆ. ಯಾರು ಕೊರಟಗೆರೆ ಮೂಲದ ಬುದ್ಧಿಜೀವಿಗಳೇ ನನಗೆ ಕರೆ ಕೊಡ್ತಾರೆ, ನನಗೆ ಗಾಬರಿಯಾಗಿ ಹೋಗುತ್ತೆ.
ಅರೆ ಇದು ಇಂಟರ್ನಲ್ ಆಗಿ ಈಗ ಕ್ಯಾಬಿನೆಟ್ ಒಳಗಡೆ ನಡೆದಿರೋದೇನು ಅಂತ ನಮಗೆ ಕ್ಲಾರಿಟಿ ಇಲ್ಲ. ಅಲ್ಲಿ ಏನ್ ಗಲಾಟೆ ಆಯ್ತು, ಯಾರು ವಿರೋಧಿಸಿದ್ರು, ಯಾರು ಪರ ನಿಂತರು ಅನ್ನೋದು ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಯಾರು ಹೊರಗೆ ಬಂದು ಹೇಳಿಲ್ಲ. ಈಗ ಪರಮೇಶ್ವರ್ ಅವ್ರನ್ನ ಸೋಲಿಸಿ ಸುಧಾಕರ್ ಲಾಲ್ ಅವ್ರನ್ನ ಗೆಲ್ಸಿದ್ರೆ ಸುಧಾಕರ್ ಲಾಲ್ ಅವರು ಕಮ್ಯುನಿಸ್ಟ್ ಪರ ಇದಾರ? ಇಲ್ವಲ್ಲ. ಇಲ್ಲ. ಆ ಸಮುದಾಯ ಇನ್ನೂ ದೊಡ್ಡದಾಗಿ ವಿರೋಧಿಸ್ತಾ ಇದೆ. ಇನ್ನು ಬಲಗೈ ಸಮುದಾಯ ಇನ್ನು ಈಗ ವಿರೋಧಿಸೋ ಮಟ್ಟಕ್ಕೆ ವಿರೋಧಿಸ್ತಾ ಇರಲಿಲ್ಲ. ನಮಗೆ ಗಾಬರಿಯಾಗಿ ಸುಧಾಕರ್ ಲಾಲ್ ಅವ್ರನ್ನ ಗೆಲ್ಸಿ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರೆ ಇದು ನಮಗೆ ನಾವು ಮಾಡ್ಕೊಳ್ಳೋ ಅನ್ಯಾಯ ಅಲ್ವಾ ಅಂತ ಅನಿಸ್ತು. ಅಲ್ಲ, ಆ ತಪ್ಪು, ಅದು ತಪ್ಪು. ಇಮಿಡಿಯೇಟ್ ಆಗಿ ಸ್ವಾಮೀಜಿಗಳಿಗೆ ನಾನು ಕರೆ ಮಾಡಿದೆ. ಇಬ್ಬರು ಸ್ವಾಮೀಜಿಗಳಿಗೂ ಇಬ್ರು ತಯಾರಾಗಿ ಕೂತಿದ್ರು. ಕೊರಟಗೆರೆ ಕ್ಷೇತ್ರಕ್ಕೆ ಹೋಗಿ ಪರಮೇಶ್ವರ್ ಸಾಹೇಬ್ರ ವಿರುದ್ಧ ಕ್ಯಾಂಪೇನ್ ಮಾಡೋದಕ್ಕೆ. ನಾನು ಅವಾಗ ದೊಡ್ಡವ್ರಿಗೆ ಹೇಳಕ್ಕಾಗಲ್ಲ ಅಂತೇಳಿ ಚಿಕ್ಕರಿಗೆ ಇದೇ ಷಡಕ್ಷರಮುನಿ ಸ್ವಾಮೀಜಿ ಅವರಿಗೆ ಮಾತಾಡಿದೆ. ಏನ್ ನೀವು ಇದು ಏನ್ ಕಥೆ ಇದು, ಯಾಕೆ ಹಿಂಗೆ ನೀವು ಎರಡು ಅನ್ಟಚಬಲ್ ಅಣೆಪಟ್ಟಿ ಕಟ್ಕೊಂಡ್ರ ಸಮುದಾಯಗಳು, ಅವ್ರನ್ನ ಸೋಲಿಸೋದು ಒಂದೇ ನಾವು ಸೋಲೋದು ಒಂದೇ ಅಲ್ವಾ ಅಂತ ಕೇಳ್ಕೊಂಡಾಗ ಅವರು ಸ್ವಲ್ಪ ಹೊತ್ತು ತಮ್ಮ ಸಿಟ್ಟುಗಳನ್ನೆಲ್ಲ ಕಾರ್ಕೊಂಡ ಮೇಲೆ ಅವ್ರು ಸಮಾಧಾನ ಆಗಿ, ಹೌದು ಸಂತೋಷ್ ಅವರೇ, ಹಿಂದೆ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಸಹಕಾರಗಳು ಕೊಟ್ಟಿದ್ದಾರೆ ಮಠಕ್ಕೆ, ನಮ್ ದೊಡ್ಡವರಿದ್ದಾಗಲೂ ಸ್ವಲ್ಪ ಮಾಡಿದ್ದಾರೆ, ನಮಗೂ ಋಣ ಇದೆ, ನಮಗೂ ಹೆಂಗ್ ವಿರೋಧಿಸೋದು ಅಂತ ಗೊತ್ತಾಗ್ತಾ ಇಲ್ಲ, ಹಂಗೆ ಹಿಂಗೆ ಅಂದಾಗ ಒಂದ್ ಕೆಲಸ ಮಾಡೋಣ, ಅಲ್ಲೂ ಹೋಗಿ ವಿರೋಧಿಸೋ ಅಂತ ಕತೆ ಬೇಡ, ಇಲ್ಲಿಗೆ ಕರ್ಸ್ಬಿಡೋಣ ಮಠಕ್ಕೆ, ಕರೆಸಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ಸರ್ ನೀವು ನಿಜಕ್ಕೂ ಏನಾದ್ರು ಕ್ಯಾಬಿನೆಟ್ ಅಲ್ಲಿ ವಿರೋಧಿಸಿದ್ರ ನೀವು? ಏನಿದು ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗಿದೆಯಲ್ಲ, ಏನಾನ ನಿಮ್ ಕೇಸ್ ಆ ತರದ್ ಆಗಿಲ್ಲ ಅಂದ್ರೆ ಬೇಕಿದ್ರೆ ನಾವು ಅದಕ್ಕೆ ಅದು ನಿಮ್ ಪರವಾಗಿಲ್ಲ ಅಂತದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ಳೋಣ ಅಂತ ಕರ್ಸೋಣ ಅಂತ ಹೇಳಿ ಒಂದು ನನ್ನ ಸ್ನೇಹಿತರಿಗೆ ಹೇಳಿದೆ. ಅವ್ರ ಆಪ್ತರಿಗೆ, ಯಾರು ಪರಮೇಶ್ವರ್ ಸಾಹೇಬ್ರು ಕೆಲಸ ಮಾಡ್ತಿದ್ದಂತ ಆಪ್ತರಿಗೆ ಫೋನ್ ಹಾಯಿಸಿದೆ. ಅವ್ರು 2 ದಿನ ಬಿಟ್ಟು ಕರ್ಕೊಂಡ್ ಬರ್ತೀವಿ ಅಂದರು. ನೆಕ್ಸ್ಟ್ ಡೇನೆ ಕರ್ಕೊಂಡ್ ಬಂದ್ರು. ನಾನು 6ನೇ ತಾರೀಕು ಫೋನ್ ಮಾಡಿದೆ, ಮೇ 6, 2018 ಫೋನ್ ಮಾಡಿದೆ. ಅವರು ಮೇ 7ನೇ ತಾರೀಕು ರಾತ್ರಿ 9:00 ಕರ್ಕೊಂಡ್ ಬಂದ್ರು ಕೋಡಿಹಳ್ಳಿ ಮಠಕ್ಕೆ, ಕೋಡಿಹಳ್ಳಿ ಗುರುವನ್ ಮಠಕ್ಕೆ. ಷಡಕ್ಷರ ಮುನಿಗಳಿದ್ರು, ದಿವಂಗತ ಮರಕಣ್ಣ ಮುನಿಗಳಿದ್ರು, ಸ್ಥಳೀಯ ಟ್ರಸ್ಟಿಗಳಿದ್ರು, ಊರ್ನವರಿದ್ರು, ಅಲ್ಲಿರ್ತಕ್ಕಂಥ ಬಲಗೈ ಸಮುದಾಯದನ್ನು ಕರೆಸಿದ್ವಿ. ಅವರೆಲ್ಲರೆದುರಿಗೆ ಜನರಲ್ ಆಗಿ ಅನ್ಅಫಿಷಿಯಲ್ ಆಗಿ ಮಾತುಗಳಾಯ್ತು. ಆಮೇಲೆ ಸರ್ ನಾನು ಕನ್ನಡಪ್ರಭಕ್ಕೆ ಒಂದು ಇಂಟರ್ವ್ಯೂ ಕೊಡಿ ಅಂತಂದೆ. ಇಂಟರ್ವ್ಯೂ ಎಲ್ಲ ಬೇಡ, ಈ ಟೈಮ್ ಅಲ್ಲಿ ತುಂಬಾ ಇಶ್ಯೂ ಆಗ್ತದೆ ಅಂದ್ರು. ಮತ್ತೆ ಒಂಚೂರು ಏನಾದ್ರು ಒಂಚೂರು ವಿಷಯ ಹೇಳ್ಬೇಕಲ್ಲ, ಒಂದಿಷ್ಟು ಕನ್ವೆ ಮಾಡ್ಬೇಕಲ್ಲ ಅಂತಂದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೇ ಕೇಳಿದೆ, ನಿಮಗೆ ರಿಪೋರ್ಟ್ ನೀವು ಇವತ್ತು ಕನ್ನಡಪ್ರಭ ಈ ಪೇಪರ್ ಅಲ್ಲಿ ಹೋದ್ರೆ ಮೇ 8ರ ಎಡಿಷನ್ ನಲ್ಲಿ, ಚಿತ್ರದುರ್ಗ ಎಡಿಷನ್ ನಲ್ಲಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಏನಿದೆ, ನನ್ನನ್ನು ಸೋಲಿಸಿದ್ರೆ ಮತದಾರರಿಗೆ ಏನ್ ಲಾಭ ಅನ್ನೋ ತರದೊಂದು ಸ್ಟೇಟ್ಮೆಂಟ್ ಹಾಕಿ ನಾನು ಸುದ್ದಿ ಮಾಡಿದ್ದೀನಿ ಅದನ್ನ. ಹೌದು, ಇದೇ ಹೇಳಿಕೆ ಮೇಲೆ ಬಂದಿದೆ. ಅವ್ರು ಹೇಳಿದ ಕಟ್ಟು ಸತ್ಯ ಏನು ಅಂದ್ರೆ, ಸಿದ್ದರಾಮಯ್ಯನವರು ತನ್ನ 2018ರ ಕೊನೆಯ ಕ್ಯಾಬಿನೆಟ್ ನಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ನ ಆಯ್ತು ಏನೋ ಮಾಡಿ ಮಂಡನೆ ಮಾಡ್ಬಿಡೋಣ, ಶಿಫಾರಸ್ತಾನೆ ಮಾಡೋದು ಮಾಡ್ಬಿಡೋಣ, ಆದ್ರೆ ನಾಳೆ ದಿನ ನಾವೀಗ ಚುನಾವಣೆ ಅಂದ್ರೆ ಮತ್ತೆ ನಮ್ ಸರ್ಕಾರ ಬರೋ ತರ ಇದೆ, ಅಂದ್ರೆ 2018ಕ್ಕೂ ನಾವು ಕಂಬ್ಯಾಕ್ ಮಾಡೋ ತರ ಇದೆ. ಈ ಗೊಂದಲದಲ್ಲಿ ಏನಾದ್ರು ಅಕಸ್ಮಾತ್ ಪಕ್ಷ ಸೋತ್ಬಿಡ್ತು, ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ನನ್ ತಲೆ ಕಟ್ಬೇಡಿ. ನೀವೇನಿದ್ರಿ ವಿಶೇಷವಾಗಿ ಬಲಗೈ ಮತ್ತೆ ಎಡಗೈ ಸಮುದಾಯದ ಸಚಿವರೇನಿದ್ರಿ, ಖರ್ಗೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿ ಒಂದ್ ತೀರ್ಮಾನಕ್ಕೆ ಬನ್ನಿ. ಇಲ್ಲ ನನ್ನ ಸಮ್ಮುಖದಲ್ಲಾದ್ರೂ ಕೂತಿ ಒಂದ್ ನಿಲುವು ಹೇಳ್ಬಿಟ್ರಿ ನೀವು. ನಾನೇ ಒಂದ್ ಸಭೆ ಮಾಡ್ತೀನಿ, ಬಂದು ಅನ್ಅಫಿಷಿಯಲ್ ಸಭೆನಲ್ಲಿ ಒಂದ್ ನಿಲುವು ಹೇಳ್ಬಿಟ್ರಿ, ನಾನು ಬೇಕಾದ್ರೆ ಶಿಫಾರಸ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದು. ಆಯ್ತು, ನಾವು ಸಭೆ ಮಾಡ್ಕೊಂತೀವಿ, ಎಲ್ಲರೂ ಸೇರಿ ಸಭೆ ಮಾಡ್ಕೊಂತ ತೀರ್ಮಾನ ಹೇಳ್ತೀವಿ ನಿಮಗೆ ಅಂತ ಹೇಳಿದ್ರಂತೆ ಪರಮೇಶ್ವರ್ ಸಾಹೇಬ್ರು. ಹೇಳಿ ಖರ್ಗೆ ಅವ್ರಿಗೂ ಕೂಡ ವಿಷಯ ಮುಟ್ಟಿಸಿ ಸಭೆಗೆ ಬನ್ನಿ ಅಂತ ಆಹ್ವಾನ ಮಾಡಿ, ಅವ್ರು ಬೆಳಿಗ್ಗೆ ಹೂ ಅಂದರು, ಸಂಜೆ ತಪ್ಪಿಸ್ಕೊಂಡಿದ್ದಾರೆ. ಹೌದು ಗೊತ್ತು ಖರ್ಗೆ ಸಾಹೇಬ್ರು ಇವೆಲ್ಲ ಸತ್ಯ ಇಟ್ರಲ್ಲ ಸರ್. ಮೊನ್ನೆ ಸಂಜೆ ತುಂಬಾ ಹೊತ್ತು ಇವರೆಲ್ಲರೂ ವೇಟ್ ಮಾಡಿದ್ದಾರೆ. ಯಾರು ಪರಮೇಶ್ವರ್ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಅವಾಗ ಆಂಜನೇಯರವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರು, ಅಂಡ್ ದೆನ್ ಈಗಿನ ಅಬಕಾರಿ ಸಚಿವರು ಇದಾರಲ್ಲ ಅವರು ಕೂಡ ಅವಾಗ ಮಂತ್ರಿ ಆಗಿದ್ರು. ಸೊ ಇವರೆಲ್ಲರೂ ಕೂಡ ವೇಟ್ ಮಾಡಿ, ಮುನಿಯಪ್ಪನವರು ವೇಟ್ ಮಾಡಿ, ಖರ್ಗೆ ಅವ್ರು ಯಾವಾಗ ಬರ್ಲಿಲ್ಲೋ ಗೈರಾದ್ರ ಸಭೆಗೆ, ಮುನಿಯಪ್ಪನವ್ರು ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಇವರೆಲ್ಲ ಕೇಳ್ಕೊಂಡಾಗ, ಇಲ್ಲಪ್ಪ ನಾನು ಖರ್ಗೆ ಅವ್ರಿಗಿಂತ ದೊಡ್ಡವನಲ್ಲ, ನಾನ್ ತಗೊಂಡ್ರೆ ತಪ್ಪಾಗ್ತದೆ, ಇದನ್ನ ಜವಾಬ್ದಾರಿನ ಅವರೇ ತಗೊಳ್ಬೇಕಾಗ್ತದೆ ಇದನ್ನ, ಯಾಕಂದ್ರೆ ಸೀನಿಯರ್ ಇದಾರೆ, ಹೈಕಮಾಂಡ್ ಗೆ ತುಂಬಾ ಹತ್ರ ಇದಾರೆ, ಅವ್ರನ್ನ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡೋಣ ಅಂದಾಗ ಅವ್ರು ಬರದೇ ಇಲ್ಲ. ಬರದೇ ಇದ್ದಾಗ ಸಭೆ ಬರ್ಖಾಸ್ತಿ ಆಗ್ತದೆ, ಯಾರು ಜವಾಬ್ದಾರಿ ತಗೊಳ್ತಾರೆ ಎಲ್ಲರೂ ಅವ್ರ ಪಡೆಗೆ ಹೋಗ್ತಾರೆ. ಇದನ್ನ ಕುತ್ತು ಪರಮೇಶ್ವರ್ ಸಾಹೇಬ್ರು ಕೋಡಿಹಳ್ಳಿ ಬೃಹನ್ ಮಠದಲ್ಲಿ 2 ಸ್ವಾಮೀಜಿಗಳ ಸಮ್ಮುಖದಲ್ಲಿ ಹೇಳಿದ್ರು. ಒಬ್ಬ ಸ್ವಾಮೀಜಿ ಇನ್ನೂ ಬದುಕಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ, ಕೇಳ್ಕೊಳ್ಳಿ ರೆಫರೆನ್ಸ್ಗೆ. ಮತ್ತೆ ಪತ್ರಿಕೆಯಲ್ಲಿ ನಾನು ಅದ ರಿಪೋರ್ಟ್ ಮಾಡಿದ್ದೀನಿ, ಅದನ್ನು ಕೂಡ ಓದ್ಕೊಳ್ಳಿ, ನಿಮಗೂ ಕಳಿಸ್ಕೊಡ್ತೀನಿ ಅದನ್ನ, ಆ ಕಾಪಿನ. ಅಂದ್ರೆ ಈ ಒಳ ಮೀಸಲಾತಿ ಜಾರಿಯಾಗೋದಕ್ಕೆ ಅಡ್ಡಿಯಾಗಿರೋದು ಖರ್ಗೆ ಸಾಹೇಬ್ರೆ ಅನ್ನೋದನ್ನ ಪರಮೇಶ್ವರ್ ಸಾಹೇಬ್ರೆ ಖುದ್ದು 2018ರಲ್ಲಿ, ಅಂದ್ರೆ 8 ವರ್ಷಗಳಿಂದ್ರೆ ಅಫಿಷಿಯಲ್ ಆಗಿ ಹೇಳಿದ್ದಾರೆ ಮಠದಲ್ಲಿ ಸ್ವಾಮೀಜಿಗಳ ಎದುರಿಗೆ, ನಾನು ಒಬ್ಬ ರಿಪೋರ್ಟರ್ ಎದುರಿಗೆ.
ಈಗ ಯಾರು ಮಂದಕೃಷ್ಣ ಅವರು ಲಾಸ್ಟ್ ಇಯರ್ ಇಂದ ಹೇಳ್ತಾ ಇದಾರೆ ಅವ್ರ ರಾಷ್ಟ್ರೀಯ ನಾಯಕರು. ಯಾಕಂದ್ರೆ ಅವರು ಕೂಡ ರೋಸಿ ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೂ ಈ ಹೈಕಮಾಂಡ್ ಜಡ್ಜ್ಮೆಂಟ್ ಬರ್ತಾ ಇಲ್ವಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ, ಯಾಕಂದ್ರೆ ರೇವಂತ್ ರೆಡ್ಡಿ ಅವರು ಸದನಕ್ಕೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಮಾಡ್ಬಿಟ್ರು ನಾನು ಜಾರಿ ಮಾಡ್ತೀನಿ ಅಂತ. ಹೌದು. ಇಲ್ಲಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ಬಿಟ್ರು ಜಾರಿ ಮಾಡ್ತೀವಿ ಅಂತ. ಈ ಎರಡೂ ರಾಜ್ಯಗಳಿಗೆ ಸ್ಟೇ ಕೊಟ್ಟಿದ್ದು ಎಐಸಿಸಿ. ನಾವು ಎಲ್ಲ ಕರೆದು ಸೇರಿ ತೀರ್ಮಾನ ಮಾಡಿ ಜಾರಿ ಮಾಡ್ಬೇಕಾ ಬೇಡ ಅಂತ ಹೇಳೋವರೆಗೂ ನೀವ್ ಯಾರು ಏನು ಸ್ಟೇಟ್ಮೆಂಟ್ ಮಾಡಂಗಿಲ್ಲ, ಆ ಪ್ರಕ್ರಿಯೆಯನ್ನು ಮುಂದುವರ್ಸಂಗಿಲ್ಲ ಅಂತ ಹೇಳಿದ್ಯಾರು? ಇದೇ ಕೇರಳದ ಉಸ್ತುವಾರಿ ಇದ್ರಲ್ಲ ಹೊರಸೇಂದ್ರ ಸಾಹೇಬ್ರೆ, ಗೋಪಾಲ್ ಮೂಲಕ ಇದೇ ಖರ್ಗೆ ಸಾಹೇಬ್ರೆ, ವೇಣುಗೋಪಾಲ್ ಸ್ಟೇ ಕೊಡ್ತು. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸ್ಟೇ ಕೊಡ್ತು. ಅದ್ರ ಪರಿಣಾಮ ಹರಿಯಾಣದಲ್ಲಿ ಸೋಲ್ತು, ಬಿಹಾರದಲ್ಲಿ ಸೋಲ್ತು, ಸೋಲ್ತಾನೆ ಬರ್ತಾ ಇದೆ. ಒಳ ಮೀಸಲಾತಿ ಬೇಡಿಕೆ ಇಟ್ಟಂತ ಎಲ್ಲಾ ಸಮುದಾಯಗಳು ಕಾಂಗ್ರೆಸ್ ಕೈ ಕೊಡ್ತಾ ಇದಾವೆ. ಈಗ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಕರ್ನಾಟಕದಲ್ಲಿ ಏನಾಗುತ್ತೆ? ಕರ್ನಾಟಕದಲ್ಲಿ ರಿಪೀಟ್ ಆಗೋ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಇದನ್ನ ಖರ್ಗೆ ಅವರೇ ಕಾರಣ ಅಂತಂದು ಹೇಳಿ ಮಂದಕೃಷ್ಣ ಅವ್ರು ಹೇಳಿದ್ದನ್ನ ಮಾತನ್ನ ಮಂದಕೃಷ್ಣ ಅವರಿಗೆ ಅಥವಾ ಈ ಸಮುದಾಯದ ಆರೋಪ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಸ್ವಯಂ ಖುದ್ದು ಪರಮೇಶ್ವರ್ ಸಾಹೇಬ್ರೆ ಬಾಯ್ಬಿಟ್ಟಂತ ಸತ್ಯ ಇದು, ನಮ್ಮ ಎದುರಿಗೆ ಬಾಯ್ಬಿಟ್ಟಂತ ಸತ್ಯ, ಈಗಾಗಲೇ ಪಬ್ಲಿಕ್ ಡೊಮೇನ್ ನಲ್ಲಿ ಇರುವಂತ ಸತ್ಯ ಇದು. ಇದನ್ನ ದಯಮಾಡಿ ಆ ಸಮುದಾಯ ಅರ್ಥ ಮಾಡ್ಕೋಬೇಕಂತ ಹೇಳ್ತೀನಿ ನಾನು. ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ. ತಮ್ಗೆ ಧನ್ಯವಾದ ಸರ್. 18 ನಿಮಿಷ ಮಾತಾಡಿದ್ರಿ. ಬೇರೆ ಕಾಲ್ಗಳು ಬರ್ತಾ ಇದ್ರೆ ಅಟೆಂಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಪತ್ರಕರ್ತರಾದಂತಹ ಮತ್ತು ಕಾಂಗ್ರೆಸ್ ಮುಖಂಡರಾದಂತಹ ಕೋಡಿಯಲ್ಲಿ ಸಂತೋಷ್ ಅವರು ಹೇಳಿದ್ದೇನು ಅಂತಂದ್ರೆ, ಒಳ ಮೀಸಲಾತಿಯನ್ನ ವಿರೋಧಿಸ್ತಾ ಇರುವಂತದ್ದು ಖರ್ಗೆ ಅವರು ಅಂತ ಏನು ಮೊನ್ನೆ ಮಂದಕೃಷ್ಣ ಮಾದಿಗ ಅವರು ಮಾತಾಡಿದ್ರಲ್ಲ, ಅದು ಮಂದಕೃಷ್ಣ ಮಾದಿಗ ಅವರು ಮಾತಾಡಿದಂತ ಮಾತು ಮಾತ್ರ ಅಲ್ಲ. 8 ವರ್ಷಗಳ ಹಿಂದೆನೆ ಸನ್ಮಾನ್ಯ ಪರಮೇಶ್ವರ್ ಅವರು ಆದಿಜಾಂಬವ ಬೃಹನ್ ಮಠದಲ್ಲಿ ಹೇಳಿದಂತಹ ಕಟು ಸತ್ಯ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಕಾಲಿದೆ, ತಗೊಳ್ಳೋಣ. ಹಲೋ 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 ಕೇಳಿಸ್ತಾ ಇದೆ, ಮಾತಾಡಿ. ಹನುಮಂತ ಕೋಟೆ ಅವರೇ, ವಿಡಿಯೋ ಮ್ಯೂಟ್ ಮಾಡಿ. ಅಲ್ಲಿ ಸೌಂಡ್ ನನಗೆ ವಾಪಸ್ ಕೇಳಿಸ್ತಾ ಇದೆ, ನಾನು ವಿಡಿಯೋದು. ಸ್ವಲ್ಪ ಜೋರಾಗಿ ಮಾತಾಡಿ. ಹೌದು, ನಾನೇ ಮಾತಾಡ್ತೀನಿ, ಮಾತಾಡಿ. ನಾನೇ ಮಾತಾಡ್ತಾ ಇದ್ದೀನಿ, ಮಾತಾಡಿ. ನೀವು ಸಾರಿ, ಫೋನ್ ಕಟ್ ಆಗುತ್ತೆ. ಏನು ಅಂತಂದ್ರೆ, ನೀವಲ್ಲಿ ಲೈವ್ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಇಲ್ಲಿ ನಮ್ಮ ಮಾತುಗಳು ನಿಮಗೆ ಕೇಳಿಸಲ್ಲ. ಹಾಗಾಗಿ ನೀವು ಲೈವ್ ನ ಬಿಟ್ಟು ಮಾತಾಡಬೇಕು. ಹಲೋ ನಮಸ್ಕಾರ, ಮಾತಾಡಿ. ಅಲ್ಲಿ ಲೈವ್ ವಿಡಿಯೋ ನೋಡ್ಬೇಡಿ, ಈ ಕಡೆ ಮಾತಾಡಿ. ನಾನೇ ಮಾತಾಡ್ತಾ ಇದ್ದೀನಿ, ಲೈವ್ ಅಲ್ಲಿ ಇದ್ದೀನಿ, ನೀವು ಲೈವ್ ಅಲ್ಲೇ ಕಾಲ್ ಮಾಡಿದ್ರೆ ಮಾತಾಡಿ. ಲೈವ್ ನೋಡ್ಕೊಂಡು ಮಾತಾಡ್ತಾರೆ, ಅದೇ ಸಮಸ್ಯೆ ಆಗ್ತದೆ. ಈಗ ಹಲೋ ಹೇಳಿ. ನಮಸ್ಕಾರ ಹೇಳಿ. ರಂಜಿತ್ ಅಂದ್ಬಿಟ್ಟು ನಿಮ್ಮ ಹತ್ರ ಇದು 4 ಸಲ ನಾನು ಮಾತಾಡ್ತಾ ಇರೋದು, ಲೈವ್ಗೆಲ್ಲ ಮಾತಾಡ್ತಾ ಇರ್ತೀನಿ. ಸರಿ ರಂಜಿತ್ ಅವರೇ ಹೇಳಿ, ಇವತ್ತಿನ ವಿಷಯ ನಿಮ್ಗೆ ಗೊತ್ತಿದೆ ಸರ್. ಈಗ ನಾವು ಇಷ್ಟು ವರ್ಷ ಹೋರಾಟ ಮಾಡಿದ್ದೀವಿ, ಅದು 30 ರಿಂದ 35 ವರ್ಷ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಅನ್ಯಾಯನೇ ಆಗ್ತಾ ಇದೆ. ಅದೇ ಅವರು ಬಲಗೈ ಸಮುದಾಯದವರು, ಅವ್ರು ಏನೂ ಮಾಡ್ತಾ ಇಲ್ಲ, ಆದ್ರೂ ಅವ್ರಿಗೆ ಎಂತಾನೇ ಬರ್ತಾ ಇದ್ದಾರೆ. ಇಲ್ಲ, ಅವರು ಜ್ಞಾನಪ್ರಕಾಶ ಸ್ವಾಮೀಜಿಗಳೇ ಆನ್ ಸ್ಟೇಜ್ ಅಲ್ಲಿ ಹೇಳ್ಬಿಟ್ರು, ಅವರು 35 ವರ್ಷ ಹೋರಾಟ ಮಾಡಿದ್ರಂತೆ, 12 ಜನ ಸತ್ತೋದ್ರಂತೆ, ನಾವು 3 ದಿವಸಕ್ಕೆ ನಾವು 6% ತಗೊಂಡ್ವಿ ಅಂತ ಆನ್ ಸ್ಟೇಜ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಹೋರಾಟದಲ್ಲಿ ನಾವು 35 ವರ್ಷ ಇಲ್ಲ, ಈ ಹೋರಾಟದಲ್ಲಿ 35 ವರ್ಷ ಕೂಡ ಮಾದಿಗ ಸಮುದಾಯದವರೇ ಹೋರಾಟ ಮಾಡಿರೋದು, ನಮ್ಮ ಪಾತ್ರ ಇಲ್ಲ ಅಂತ ಅವರೇ ಓಪನ್ ಆಗಿ ಒಪ್ಕೊಂಡು ಆಗಿದೆ. ಆದ್ರೂ ಕೂಡ ಒಂದ್ ನಿಮಿಷ ಆದ್ರೂ ಕೂಡ ನಮಗೆ ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇದ್ದೀರಾ. ಬಿಟ್ರೆ ನಿಮ್ಮನ್ನ ಈಗ ಲೇಬಲ್ ಮಾಡಿ ಯಾವ ತರ ಕೂರ್ತಿದ್ದಾರೆ ಅಂದ್ರೆ, ಇವರು ಬಿಜೆಪಿ ಏಜೆಂಟ್, ಇವರು ಬಿಜೆಪಿ ಅವರು, ನಂದಕೃಷ್ಣ ಮಾದಿಗ ಅವ್ರನ್ನು ಕೂಡ ಅವರು ಕೂಡ ಬಿಜೆಪಿ ಅವರು, ಅರುಣ್ ಕುಮಾರ್ ಅವರಿಗೆ ಲಾಯರ್ ಅವರಿಗೆ ಅವ್ರಿಗೂ ಕೂಡ ಬಿಜೆಪಿ ಅವರು. ಇವ್ರು ಮಾಡ್ತಾರೆ ಅಂದ್ರೆ ಯಾರು ಮಾತಾಡ್ತಿದ್ರು ಅವರೆಲ್ಲ ಬಿಜೆಪಿಗಳು. ಹಂಗಾದ್ರೆ ಬಿಜೆಪಿಯಲ್ಲಿ ನಮ್ಮ ಗೌರವಾನ್ವಿತ ಹಿರಿಯ ಮುಖಂಡರಾದಂತಹ ದಲಿತರ ಸ್ವಾಭಿಮಾನದ ಸಂಕೇತ ಅಂತ ಕರೀತಂತ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ, ರಿಟೈರ್ಡ್ IAS ಆಫೀಸರ್ ಶಿವರಾಮ್ ಅವರು ಬಿಜೆಪಿಯಲ್ಲಿ ಇದ್ರು. ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿಲಿದ್ದಾರೆ, ಎನ್ ಮಹೇಶ್ ಅಣ್ಣವರು ಬಿಜೆಪಿಲಿದ್ದಾರೆ. ಹಾಗೆ ನಮ್ಮ ಬಡಾಪಡ ಶ್ರೀನಿವಾಸ ಸಹೋದರ ಅವರು ಬಿಜೆಪಿ ಮತ್ತು RSS ಅಲ್ಲಿ ಇದ್ದಾರೆ. ನಮಗನ್ನ ಮಾತು ಅವ್ರಿಗೆ ಯಾಕನ್ನಲ್ಲ?
ನೀವೇನಾದ್ರೂ ಮಾತಾಡಿದ್ರೆ ನೋಡಿ ಈ ತರ ಅಣೆಪಟ್ಟಿ ಕಟ್ತಾರೆ. ಇದನ್ನೇ ಅಣೆಪಟ್ಟಿ ಈ ಸಮಾಜ ಆಮೇಲೆ ಇನ್ನೊಂದು ಸರ್, ಈಗ ನಮ್ಮ ಪೌರ ಕಾರ್ಮಿಕರು ಇದಾರಲ್ಲ ಸರ್, ಹಾ. ಅವ್ರಗಳಿಗೆ 1 ವಾರ ಬೇಕಾದ್ರೆ ನಾವು ಬೇಕಾದ್ರೆ ಸಾಕ್ಬಿಡೋಣ ಸರ್. ಅವ್ರು 1 ವಾರ ಕೆಲಸ ನಿಲ್ಲಿಸ್ತೀವಿ ಸರ್. ಬೆಂಗಳೂರು ಹೇಗಾಗುತ್ತೆ ನೋಡಿ. 27ನೇ ತಾರೀಕು ನಮ್ಮ ಇದೇನು ಅಂತ ಹೇಳಿ, ನಮ್ಮ ಬೆಲೆ ಏನು, ನಮ್ಮ ಗೌರವ ಏನು, ಅಥವಾ ನಮ್ಮ ಒಂದು ಅಸ್ತಿತ್ವ ಏನು ಅನ್ನೋದು ಈ ಸರ್ಕಾರಕ್ಕೆ ಗೊತ್ತಾಗುತ್ತೆ. 27ನೇ ತಾರೀಕು ಸರ್ಕಾರ ಏನ್ ತೀರ್ಮಾನ ತಗೊಳ್ಳಿ, ಆ ನಂತರ ಪೌರ ಕಾರ್ಮಿಕರು ಏನ್ ಮಾಡ್ತಾರೆ, ನಾವೇನ್ ಮಾಡ್ತೀವಿ, ನೀವುಗಳೇನ್ ಮಾಡ್ತೀರಿ, ಸಮುದಾಯ ಏನ್ ಮಾಡ್ತದೆ, ಈ ರಾಜ್ಯದ ಬೇರೆ ಇತರೆ ಜಾತಿಯವರು ಸತ್ಯವನ್ನ ಅರ್ಥ ಮಾಡ್ಕೊಂಡಿರೋರು, ನಮ್ಮ ನೋವನ್ನ ಅರ್ಥ ಮಾಡ್ಕೊಂಡಿರೋಂಥವ್ರು, ನಾವು ಕೇಳ್ತಾರ ಸತ್ಯ ಇದೆಯಾ ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡ್ತಾರೋದ್ರಲ್ಲಿ ಸತ್ಯ ಇದೆಯಾ, ಅಂಬೇಡ್ಕರ್ ಹೆಸರು, ಬುದ್ಧನ ಹೆಸರು, ಸಂವಿಧಾನದ ಹೆಸರು ಹೇಳ್ಕೊಂಡು ಮಾಡಿಕೊಟ್ಟಿರೋ ನೀಚತನ ಎಂತದ್ದು ಅಂತ ಈ ರಾಜ್ಯಕ್ಕೆ ನಾವು ಮತ್ತು ಈ ಸಮಾಜದ ಎಲ್ಲ ಜಾತಿಯವರು, ಬ್ರಾಹ್ಮಣರಿಂದ ಹಿಡಿದು ಎಲ್ಲಾ ಜಾತಿಯವರು ನಮ್ಮ ಸಪೋರ್ಟ್ ನಿಲ್ತಾರ ಇಲ್ವಾ ಅನ್ನೋದು 27ನೇ ತಾರೀಕು ಮೇಲೆ ಈ ರಾಜ್ಯ ನೋಡ್ಲಿ. ವಿಧಾನಸೌಧದ ಒಳಗಡೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ರಾಜ್ಯ ನೋಡ್ಲಿ 27ನೇ ತಾರೀಕು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇವರು ಬಡತನ ಎಷ್ಟಿದೆ ಅಂದ್ರೆ ಬಡವ ಸಮುದಾಯದವ್ರದ್ದು, ಇವರು ಕೂಡ ಇವಾಗ 56,000 80,000 ಪೋಸ್ಟ್ ಕಾಣಾಗುತ್ತಲ್ಲ, ಇವ್ರಿಗೂ ಅನ್ಯಾಯನೇ ಆಗೋದು. ಇನ್ನೊಂದು ಟಚಬಲ್ಸ್ ಇವ್ರಿಗೆ ಹೇಗಿದೆ ಅಂದ್ರೆ, ಇವ್ರ ಮನಸ್ಥಿತಿ ನಮ್ದು 2 ಕೈ ಹೋದ್ರೆ ಪರವಾಗಿಲ್ಲ, ಮಾಡಿ ಇವ್ರು 1 ಕೈ ಹೋಗ್ಲಿ. ಅದೇ ಇದು ಒಂದು ಮಾತು ಹೇಳ್ತಾರೆ, ನಂದು 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರು 2 ಹೋಗ್ಲಿ ಅಂತ. ಯಾವ ಟಚಬಲ್ ಎಸ್ಸಿಗಳು ಒಳ ಮೀಸಲಾತಿ ಅಂದ್ರೆ ಮೀಸಲಾತಿಯನ್ನೇ ತಗೊಳ್ಳೋದಕ್ಕೆ, ಎಸ್ಸಿ ಪಟ್ಟಿನಲ್ಲಿ ಮೀಸಲಾತಿ ತಗೊಳ್ಳೋದಕ್ಕೆ ಅರ್ಹರಲ್ಲ. ಏನೋ ಪುಣ್ಯಾತ್ಮ ದೇವರಾಜ್ ಅರಸು ಅವರ ಕರುಣೆಯಿಂದ ಅವನೂರು ವರದಿ ಪ್ರಕಾರವಾಗಿ 73ರಲ್ಲೋ 74ರಲ್ಲೋ ನಮ್ ಜೊತೆ ಸೇರ್ಕೊಂಡ್ಬಿಟ್ರು. ನಾವು ಅವತ್ತು ವಿರೋಧಿಸ್ಲಿಲ್ಲ. ಇವತ್ತು ಮೀಸಲಾತಿ ಇರ್ಬೇಕಾ ಬೇಡವಾ, ಒಳ ಮೀಸಲಾತಿ ಅಂತ ಡಿಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು, ಸಂವಿಧಾನದ ಬಗ್ಗೆ ಮಾತಾಡೋರು, ಬುದ್ಧನ ಬಗ್ಗೆ ಮಾತಾಡೋರು, ಅಂಬೇಡ್ಕರ್ ಬಗ್ಗೆ ಮಾತಾಡೋರು, ಇವತ್ತು ಮಾದಿಗರಿಗೆ ಮಾತ್ರ ನ್ಯಾಯ ಸಿಗಬಾರದು ಅಂತ ಹೋಗಿ ಕೊರ್ಮ ಕೊರ್ಚ ಲಂಬಾಣಿಗಳ ಜೊತೆ ಕೈ ಜೋಡಿಸಿ ನಮ್ಮ ವಿರುದ್ಧ ದಂಡೆತ್ತಿ ಬರ್ತಾ ಇದ್ದೀರಿ ಅಂತಂದ್ರೆ, ಈ ರಾಜ್ಯದ ಬೇರೆಲ್ಲ ಜಾತಿಯವರು ಈ ನಿಮ್ಮ ಬಂಡತನವನ್ನ, ಈ ನಿಮ್ಮ ದೌರ್ಜನ್ಯವನ್ನ ಗಮನಿಸ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡ್ತಾರೆ. ನಾವು ಮಾತಾಡ್ತಾ ಇರೋದು ಸರ್ಕಾರದ ವಿರುದ್ಧವೇ ಹೊರತು ಜಾತಿಗಳ ವಿರುದ್ಧ ಅಲ್ಲ. ನೀವು ಜಾತಿಯ ವಿಷಯವನ್ನು ತುಂಬಿಕೊಂಡು ಮಾತಾಡ್ತಿದ್ದೀರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಸರ್, ನೀವ್ ಹೇಳ್ತಿರೋದು ಅಕ್ಷರಶಃ 100ಕ್ಕೆ 100 ಸತ್ಯ ಇದೆ. ತಿಳುವಳಿಕೆ ಇರೋರಾದ್ರೆ, ನೀವು ಫಸ್ಟ್ ಹೇಳಿದ್ರಿ ಅನ್ನ ತಿನ್ನೋರು ಒಳ್ಳೆ ತಂದೆ ತಾಯಿ ಹುಡ್ತಾರಾದ್ರೆ ನಿಮ್ಮನ್ನ ಅಮ್ಮ ಅಕ್ಕ ಇನ್ನೊಂದು ಮತ್ತೊಂದು ಕೆಟ್ಟದಾಗಿ ಮಾತಾಡೋದು ಇದನ್ನೆಲ್ಲ ಮಾಡಬಾರದು. ಎಲ್ಲ ತಾಕತ್ತಿದ್ರೆ, ನೈತಿಕವಾಗಿ ಅವ್ರಿಗೆ ಏನು ಉಳಿದಿದ್ರೆ ಅಥವಾ ಜ್ಞಾನವಂತರಾಗಿದ್ರೆ, ನಾನು ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತೀನಿ. ಇದೇ ತರದ ದಾಖಲೆಗಳನ್ನ ಇಟ್ಕೊಂಡು ಹೌದಪ್ಪ ನೀವು ನಮ್ಮ ಪಾಲೆಲ್ಲ ತಿಂದು ಬಿಟ್ಟಿದ್ದೀರಿ ಅಂತ ಪ್ರೂವ್ ಮಾಡ್ಲಿ. ನಾವು ಒಳ ಮೀಸಲಾತಿನೇ ಬೇಡ, ಮೀಸಲಾತಿನೂ ಬೇಡ. ನಾವು ಜನರಲ್ ಕ್ಯಾಟಗರಿನಲ್ಲಿ ಏನೋ ನಮ್ಮ ಪ್ರತಿಭೆಯಿಂದ, ಟ್ಯಾಲೆಂಟ್ ಇಂದ ಚಾಲೆಂಜ್ ಮಾಡೋರು ನಾವ್ಯಾಕಪ್ಪ ನಿಮ್ಮ ಹತ್ರ ಕಿತ್ತಾಡ್ಲಿ ಅಂತ ನಾವೇ ಹೊರಟೋಗ್ತೀವಿ. ಆಗುತ್ತಾ? ರಿಕ್ರೂಟ್ಮೆಂಟ್ ಗೆ ಕೊಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ ಸರ್, ಬರೀ ರಿಕ್ರೂಟ್ಮೆಂಟ್ಗೆ, ಇನ್ನು ಪ್ರಮೋಷನ್ಗಾಗಿಲ್ಲ, SPPSP ದುಡ್ಡುಗಾಗಿಲ್ಲ, ಆಮೇಲೆ ಎಕನಾಮಿಕಲ್ ಇಲ್ಲ, ಆಮೇಲೆ ಮೇನ್ ಪೊಲಿಟಿಕಲ್ ಇಲ್ಲ ಸರ್. ಗ್ರಾಮ ಪಂಚಾಯತಿಯಿಂದ ಹಿಡಿದು MLA MP ವರೆಗೂ ಬೇಕು ನಮ್ಗೆ. ಯೋಚನೆ ಮಾಡಿ ಸರ್. ಹಾಗೆ ಎಂತ ಆತ್ಮಘಾತಕತನಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಮಾದಿಗರಿಗೆ ಯೂನಿವರ್ಸಿಟಿನಲ್ಲಿ ಮೊದಲ ಪ್ರಾಶಸ್ತ್ಯ ಸಿಕ್ಬಿಡ್ತದೆ ಅನ್ನೋ ಕಾರಣಕ್ಕೆ ಇಡೀ ಯೂನಿವರ್ಸಿಟಿಯನ್ನೇ ಒಂದು ಯೂನಿಟ್ ಆಗಿ ಮಾಡಿಕೊಟ್ರು. ಇಡೀ ಯೂನಿವರ್ಸಿಟಿನ ಯೂನಿಟ್ ಆಗಿ ಮಾಡಿದ್ರೆ SCಗಳು, STಗಳು, OBCಗಳು ಎಲ್ಲರಿಗೂ, ಅಂದ್ರೆ ಒಲೆಯರು, ಮಾದಿಗರು, ನಾಯಕರು, ಏನೇನು SC ಪಟ್ಟಿಲ್ ಬರುತ್ತೆ ಇತರೆ ಜಾತಿಯವರು ಮತ್ತೆ OBCಗಳಿಗೆಲ್ರಿಗೂ ಎಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ದೂ ಕೂಡ ಮಾದಿಗರಿಗೆ ಮಾತ್ರ ಸಿಗದ್ ಬೇಡ, ನಾಶ ಆಗ್ಬಿಡ್ಲಿ ಮೀಸಲಾತಿ ಸಿಸ್ಟಮ್, ಯೂನಿವರ್ಸಿಟಿನ ಯೂನಿಟ್ ಆಗಿ ಕನ್ಸಿಡರ್ ಮಾಡ್ಬಿಡಿ ಅಂತ ಓಡ್ತಾರಲ್ಲ, ಅದು ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್. ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳುತ್ತೆ, ನೀವು ಯಾವುದೇ ಕಾರಣಕ್ಕೂ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮಾತನ್ನ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮಾತುಗಳನ್ನ ಮಾದಿಗ ಕಮ್ಯುನಿಟಿಯವ್ರಿಗೆ ಮಾತ್ರ ಕೇಳಿಸ್ಕೊಳ್ಳೋ ಅಗತ್ಯ ಇಲ್ಲ, ಒಲೆಯರ್ ಮಾತ್ರ ಕೇಳಿಸ್ಕೊಳ್ಳೋ ಅಗತ್ಯ ಇಲ್ಲ. ಈ ಸಮಾಜದ ಎಲ್ಲ ಜಾತಿಗಳು ಏನು ಇಡೀ ಕರ್ನಾಟಕದಲ್ಲಿ ಈಗ 1000ಕ್ಕೂ ಹೆಚ್ಚು ಜಾತಿಗಳಿದಾವಲ್ಲ, ಎಲ್ಲರೂ ಕೇಳಿಸ್ಕೊಳ್ಳಿ. ಎಲ್ಲರೂ ಕೇಳಿಸ್ಕೊಂಡು ನಮ್ಮನ್ನ ಪಂಚಾಯತಿ ಕಟ್ಟೆಲ್ಲಿ ನಿಲ್ಸ್ಕೊಳ್ಳಿ, ಅಪರಾಧಿ ಸ್ಥಾನದಲ್ಲಿ ನಿಲ್ಸ್ಕೊಳ್ಳಿ. ಒಲೆಯರ್ ಮಾದಿಗರನ್ನ, ಕೊಲಂಬೋಗಳನ್ನ ಎಲ್ಲರನ್ನು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಸ್ಕೊಳ್ಳಿ. ನಾವು ಕೊಡೋ ದಾಖಲೆಗಳನ್ನ, ನಾವು ಹೇಳ್ತಾ ಇರೋ ಮಾತುಗಳನ್ನ, ನಮ್ಮ 35 ವರ್ಷದ ಹೋರಾಟದ ಏನು ರಕ್ತ ಚರಿತ್ರೆಯನ್ನ, ನಮ್ಮ ಸಂಕಷ್ಟವನ್ನ ಕೇಳಿಸ್ಕೊಳ್ಳಿ. ಬರೀ ಸಂಕಷ್ಟಕ್ಕೆ ನೀವು ಮರಳಾಗದ್ ಬೇಡ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಕಷ್ಟಕ್ಕೆ ಮರಳಾಗಬೇಡಿ, ಅನುಕಂಪ ಬೇಡ. ದಾಖಲೆಗಳನ್ನ ನೋಡಿ, ಸದಾಶಿವ ಆಯೋಗದ ವರದಿಯನ್ನು ನೋಡಿ, ಮಾಧುಸ್ವಾಮಿ ಆಯೋಗದ ವರದಿಯನ್ನು ನೋಡಿ, ಕಾಂತರಾಜ್ ಆಯೋಗದ ವರದಿಯನ್ನು ನೋಡಿ,
ಮತ್ತೆ 2011 ಸೆನ್ಸಸ್ ಅನ್ನ ನೋಡಿ, ಈಗ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ನೋಡಿ. ಈ ವರದಿಗಳು ಹೇಳ್ತಾ ಇರುವಂತಹ ಕಟು ಸತ್ಯ, ನಮ್ಮ ಕಣ್ಣೀರ್ ಕತೆ ಕರೆಕ್ಟ್ ಆಗಿದೆಯಪ್ಪ. ಮಾದಿಗ ಸಮುದಾಯ ಅನಾಥ ಪ್ರಜ್ಞೆಯಿಂದ ಕಾಡದ್ ಬೇಡ, ಎಲ್ಲಾ ಜಾತಿ ಸಮುದಾಯದವರ ಜೊತೆಗಿದ್ದೀವಿ ಅನ್ನೋ ನೈತಿಕತೆ ಕೊಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಹೋರಾಟ ಜೊತೆ ನಿಂತ್ಕೊಳ್ಳಿ. ಹಲೋ ಜಬೀಮ್ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಬಸವಣ್ಣ, ನನ್ನ ಪ್ರಶ್ನೆ ಇತ್ತು, ಹೇಳಿ. ನಾನು ಯಾವ ಸಮುದಾಯಕ್ಕೂ ಸೇರಿದಲ್ಲ. ನಾನೊಂದು ಏನ್ ಪ್ರಶ್ನೆ ಕೇಳ್ಬೇಕಂತಂದ್ರೆ, ದಯವಿಟ್ಟು ಕೇಳಿ. 1950 ಜನವರಿ 26 ಎಲ್ರಿಗೂ ಕೂಡ ಮೀಸಲಾತಿ ಅವೈಲೇಬಲ್ ಇತ್ತು, ಹೌದು ಅಲ್ವಾ? ಸೊ ಇಲ್ಲಿ ಕೆಲವು ಕಮೆಂಟ್ಸ್ ಗಮನಿಸ್ತಾ ಇದೆ, ಒಲೆ ತಿಂದ್ರು ಅಂತಾರಲ್ಲ, ಅದ್ ಹೇಗೆ ನಂಗೆ ಅರ್ಥ ಆಗ್ತಾ ಇದೆ. ನಮ್ ಮೀಸಲಾತಿನ ಕಬಳಿಸ್ಬಿಟ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ಹೆಂಗೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ತಿಂದ್ಬಿಟ್ರು ಕಬಳಿಸ್ಬಿಟ್ರು ಅನ್ನೋ ಪದನ ನಾನು ಇವತ್ತಿಗೂ ಉಪಯೋಗಿಸಿಲ್ಲ, ಇನ್ನು ಮುಂದಕ್ಕೂ ಉಪಯೋಗಿಸಲ್ಲ. ಆಯ್ತಾ? ಇರಿ, ನಾವು ಮಾತಾಡ್ತಾ ಇದೀವಿ. ಇಲ್ಲಿ ಕೇಳಿ ಒಂದು ನಿಮಿಷ. ಆ ಮಾತನ್ನ ಮಾದಿಗರ ಸಮುದಾಯದಲ್ಲೂ ಉಪಯೋಗಿಸ್ತಾ ಇದಾರೆ, ವಲಯರ ಸಮುದಾಯದಲ್ಲೂ ಉಪಯೋಗಿಸ್ತಾ ಇದಾರೆ. ಅದನ್ನ ಕದ್ರು ಕಬಳಿಸಿದ್ರು ಅನ್ನೋ ಪದಕ್ಕೆ ಹೇಳುವಂತದ್ದಲ್ಲ ಅದು. ನನ್ ಮಾತು ಕೇಳಿಸ್ಕೊಳ್ಳಿ. ಮೈಸೂರು ಭಾಗದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಪೂಜ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕರುಣೆಯಿಂದ ಅಲ್ಲಿ ಸ್ವಾತಂತ್ರ್ಯ ಪೂರ್ವಕ್ಕೂ ಮುಂಚೆ ನಮಗೆ ವಿದ್ಯಾಭ್ಯಾಸದ ಅವಕಾಶ ಸಿಕ್ತು. ಮೈಸೂರು ಪ್ರಾಂತ್ಯದಲ್ಲಿ ವಲಯ ಸಮುದಾಯದ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ಅವಕಾಶಗಳು, ಅಧಿಕಾರಗಳು, ಸವಲತ್ತುಗಳು ಅವರಿಗೆ ಸಿಕ್ತು. ಆ ಕಾರಣದಿಂದ ಹೆಚ್ಚು ಪ್ರಭಾವದಲ್ಲಿದ್ದಾರೆ. ಆದ್ರೆ ಮೈಸೂರು ಭಾಗದ ವಲಯರು ಮಾತ್ರ ಇಡೀ ಕರ್ನಾಟಕದ ಭಾಗದ ವಲಯರಲ್ಲ. ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿ ನೋಡಿದ್ರೆ, ಉತ್ತರ ಕರ್ನಾಟಕದ ಭಾಗದ ಏನು ಹೊಲೆಯರಿದಾರಲ್ಲ, ಇಲ್ಲಿ ಮೈಸೂರು ಭಾಗದ ಮಾದಿಗರಿದಾರಲ್ಲ, ಈ ಮೈಸೂರು ಭಾಗದ ಮಾದಿಗರಿಗಿಂತಲೂ ಕೂಡ ಕನಿಷ್ಠವಾಗಿ ಉತ್ತರ ಕರ್ನಾಟಕದ ಮಾದಿಗರು ಬದುಕ್ತಾ ಇದ್ದಾರೆ. ಇದು ವಾಸ್ತವ. ಆದ್ರೆ ನಾವು ಅಂಕಿ ಅಂಶಗಳನ್ನ ನೋಡುವಾಗ, ನಾನು ಏನಂತ ಮಾತಾಡ್ತೀನಿ, ಕಬಳಿಸಿದ್ರು ಕಿತ್ಕೊಂಡ್ರು ಅಂತ ಮಾತಾಡಲ್ಲ. ನಾನು ಹೇಳೋದೇನು ಅಂತಂದ್ರೆ, ಹೆಚ್ಚಿನ ಪಾಲನ್ನ ಒಂದ್ ನಿಮಿಷ ಮಾಹಿತಿ ಕೇಳಿಸ್ಕೊಳ್ಳಿ. ಹೆಚ್ಚಿನ ಪಾಲು ಹೊಲೆಯರಿಗೆ ಹೋಗಿದೆ ಅಂತೀನಿ. ಪಾಲು ಹೋಗಿದೆ ಹೆಂಗೆ? ಈ ಕಾರಣಕ್ಕೆ ನಾನು ಕೆಲವು ಅಂಕಿ ಅಂಶಗಳನ್ನ ಇಟ್ಟಿದ್ದೀನಿ. ಒಂದು, 51 ಮೈಸೂರು ಯೂನಿವರ್ಸಿಟಿನಲ್ಲಿ ಎಸ್ಸಿಗಳ ಪೈಕಿ 51. ನಾವು ನಿಮಿಷ ಕೇಳಿಸ್ಕೋಬೇಕು. ಇಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಯೂನಿವರ್ಸಿಟಿ ಗೈಡ್ ಲೈನ್ಸ್ ಇದೆ, ನ್ಯಾಕ್ ಕಮಿಟಿ ಇದೆ, ಅದು ಬ್ಲೈಂಡ್ ಆಗಿ ವಲಯರನ್ನ ಕಾರಣಕ್ಕೆ ತಗೊಂಡ್ಬಿಟ್ಟಿದ್ಯಾ? ಕೇಳಿಸ್ಕೊಳ್ಳಿ, ನನ್ನ ಮಾಹಿತಿನ ಕೇಳಿಸ್ಕೊಳ್ಳಿ. ಪೂರ್ತಿ ಮಾತು ಕೇಳಿದ್ರೆ ನೀವು ಮಾತಾಡಿ, ನಾನು ಕೇಳಿಸ್ಕೊತೀನಿ. ಪೂರ್ತಿ ಮಾತಾಡಿದ್ಮೇಲೆ 51 ಎಸ್ಸಿಗಳ ಪೋಸ್ಟಿಂಗ್ಸ್ ಅಲ್ಲಿ 48 ಜನ ಹೊಲೆಯರಿದ್ದಾರೆ, 2 ಮಾದಿಗರಿದ್ದಾರೆ, 1 ಕೊರಮರಿದ್ದಾರೆ. ಮೈಸೂರು ಯೂನಿವರ್ಸಿಟಿನಲ್ಲಿ 27 ಜನರ ಪೈಕಿ 23 ಹೊಲೆಯರಿದ್ದಾರೆ, ಇನ್ನು 4, 1 ಮಾದಿಗ, ಇನ್ನೊಂದು 2 ಮಾದಿಗ, ಇನ್ನೊಂದು 2 ಯಾರು ಅಲೆಮಾರಿಗಳು ಯಾರು ಇದ್ದಾರೆ. ಮೊದಲಿಂದ ಲೈವ್ ನಾನು ಗಮನಿಸಿದ್ದೀನಿ, ನಾನು ಅದನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸರಿ, ಈಗ ನೀವು ಕೇಳಕೊಟ್ಟಿರೋದೇನು ಅಂತಂದ್ರೆ, ಅಲ್ಲಿ ಪರೀಕ್ಷಾ ವಿಧಾನಗಳಿದಾವೆ. ಹಾಗಾಗಿ ಅವರು ಅರ್ಹತೆ ಮೇಲೆ ತಗೊಂಡಿದ್ದಾರೆ, ಏನು ಕದ್ದಿಲ್ಲ ಅನ್ನೋದು ನೀವು ಮಾತಾಡ್ತಾ ಇದ್ದೀರಿ. ಯೂನಿವರ್ಸಿಟಿ ಒಳಗಡೆ ಲಾಬಿ ಮಾಡಿ ಅವರು ಒಳಗೋಗ್ತಾ ಇದ್ದಾರೆ ಜಾತಿ ಕಾರ್ಡ್ ಬಳಸಿ ಅಂತ. ನಾನು ಹೇಳದ್ನಾ? ಅಲ್ಲ, ಕೇಳಿಸ್ಕೊಳ್ಳಿ. ಮೀಸಲಾತಿಯ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿ. ಅವರು ಪ್ರತಿಭೆಯಿಂದ, ಟ್ಯಾಲೆಂಟ್ ಇಂದ, ಯೋಗ್ಯತೆಯಿಂದ ಹೋಗಿ ಆ ಜಾಗಗಳಿಗೆ ತಲುಪಿದ್ರೆ ಸ್ವಾಗತ ಮಾಡ್ತೀನಿ. ಯಾಕೆ ಅಂತಂದ್ರೆ, ಬಿಕಾಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕರುಣೆಯಿಂದ ನಮಗೆ ಆ ಅವಕಾಶ ಸಿಗೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ಮಾದಿಗ ಜನಸಂಖ್ಯೆ ಅತಿ ಹೆಚ್ಚು ಇರುವಂತಹ ಏನು ಪ್ರದೇಶಗಳಿದಾವಲ್ಲ, ಉತ್ತರ ಕರ್ನಾಟಕ ಮತ್ತೆ ಈ ಕಡೆ ಬೇರೆ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತಿದಲ್ಲ, ಇಲ್ಲಿ ಕೇಳಿಸ್ಕೋಬೇಕು ನೀವು. ಸಾಮಾಜಿಕ ನ್ಯಾಯ ಅಂದ್ರೆ ಸುಮ್ನೆ ಅಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನ ಹಾಗಾದ್ರೆ ಟ್ಯಾಲೆಂಟ್ ಮೇಲೆ ಅವಕಾಶಗಳು ಸಿಗಬೇಕು. ಮೀಸಲಾತಿ ಯಾಕೆ ಬೇಕಿತ್ತು? ಮೆರಿಟ್ ಬೇಕು ಅಂದ್ರೆ ಎಲ್ಲರ ಜೊತೆ ಕಂಪೀಟ್ ಮಾಡಬಹುದಲ್ಲ. ಮೀಸಲಾತಿ ಯಾರಿಗೆ ಅರ್ಹತೆ? ಈಗ ವಿಶ್ವೇಶ್ವರಯ್ಯನವರು ಮಿಲ್ಲರ್ಸ್ ಆಯೋಗದ ವರದಿಯನ್ನ ಕಡೆಗಣಿಸಿ ಅದನ್ನ ಜಾರಿಗೆ ತರಬೇಡಿ, ಯಾಕೆ ಅಂದ್ರೆ ಪ್ರತಿಭಾ ಪಲಾಯನ ಆಗುತ್ತೆ, ರಿಸರ್ವೇಶನ್ ತರಬೇಡಿ ಅಂತ ಹಠ ಹಿಡಿದಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ದಿವಾನ್ ವಿಶ್ವೇಶ್ವರಯ್ಯನವರ ಮಾತನ್ನ ಕಡೆಗಣಿಸಿ ಮೀಸಲಾತಿಯನ್ನ ಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಉದ್ದೇಶ ಏನಂಗಾದ್ರೆ ಹೇಳಿ, ಇದಕ್ಕೆ ಉತ್ತರ ಹೇಳಿ. ಮೀಸಲಾತಿ, ಹೌದು, ಮೀಸಲಾತಿ ವಿಚಾರವಾಗಿ
ಪ್ರತಿಭೆಯನ್ನ ಒಂದ್ ನಿಮಿಷ ಪ್ಲೀಸ್. ಮೀಸಲಾತಿ ವಿಚಾರವಾಗಿ ಪ್ರತಿಭೆಯನ್ನ ಮುಖ್ಯವಾಗಿ ನೋಡದೆ ಅವಕಾಶ ಅಂದ್ರೆ ವಂಚಿತ ಸಮುದಾಯಗಳಿಗೆ ಪ್ರಾತಿನಿಧ್ಯದ ಒಳಗಡೆ ಬರೋದು ಪ್ರತಿಭೆ ಅಂತಲ್ಲ, ಅದು ಪ್ರತಿಭೆ. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನಾನು ಇನ್ನೂ ಒಳ ಮೀಸಲಾತಿ ಬಂದಿಲ್ಲ, ಮೀಸಲಾತಿ ಹೇಳ್ತಾ ಇದ್ದೀನಿ. ಪ್ರತಿಭೆಯನ್ನ ಮಾತ್ರ ಆಧರಿಸಿ ಉದ್ಯೋಗಗಳನ್ನ ಕೊಡೋಕ್ಕಾಗಲ್ಲ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕಡೆಗಣಿಸಲ್ಪಟ್ಟಂತಹ ಸಮುದಾಯಗಳಿದಾವೆ. ಹಾಗಾಗಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮೀಸಲಾತಿ ಅನ್ನುವಂತಹ ಅಥವಾ ಪ್ರಾತಿನಿಧ್ಯ ಅನ್ನುವಂಥದ್ದು ಅಥವಾ ರಿಸರ್ವೇಶನ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಬಂತು. ಹೌದಾ? ಯಾವ ಇದಾಗ್ತೀನಿ. ಒಂದ್ ನಿಮಿಷ ವಲಯ ಮತ್ತು ಮಾದಿಗ ಕಮ್ಯುನಿಟಿಗಳಲ್ಲಿ ನೀವು ಒಂದ್ ನಿಮಿಷ ವಿಷಯ ಬಂದ್ರೆ ಅಲೆಮಾರಿ ಮತ್ತೆ ಸೂಕ್ಷ್ಮ ಜಾತಿಗಳು ತುಂಬಾ ಇದೆ, ಅವಕ್ಕೆ ಕೊಡ್ಬೇಕಲ್ಲ ಮೊದಲನೇ ಪ್ರಯಾರಿಟಿ. ನಾನು ಯಾರು ಬೇಡ ಅಂದವ್ರೀಗ? ಯಾರು ಬೇಡ ಅಂದಿದ್ದು? ನಾನು ಏನ್ ಹೇಳಿಲ್ವಲ್ಲ. ಇದಕ್ಕೆ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ನನ್ನ ಮಾತನ್ನ ಡಾಟಾ ನೋಡಿದ್ರು ನೀವು ಕೇಳಿಲಿ. ನಾವು ಒಂದ್ ನಿಮಿಷ ನಾವು ನೇರವಾಗಿ ಕೂತಿದ್ದಾಗ ಹಿಂಗೆ ಮಾತು ಬೀಳತ್ತೆ ಅಂತಂದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಫೋನ್ ಅಲ್ಲಿ ಇದ್ದಾಗ ಅರ್ಥ ಆಗಲ್ಲ. ಮಾಹಿತಿಯನ್ನ ಪೂರ್ತಿ ಕೊಟ್ಬಿಡ್ತೀನಿ, ನಂದು ಮುಗೀತು ಅಂತ ಹೇಳ್ತೀನಿ, ನೀವು ಮಾತಾಡ್ರಿ, ಆಯ್ತಾ? ಯಾವ ಉದ್ದೇಶದಿಂದ, ಯಾವ ಸದುದ್ದೇಶದಿಂದ, ಯಾವ ಕಾರಣದಿಂದ, ಯಾವ ಸಾಮಾಜಿಕ ಪರಿಸ್ಥಿತಿಯ ಹಿಂದುಳಿದ ಅಂದ್ರೆ ಎಂಪೆರಿಕಲ್ ಡಾಟಾ ಅರ್ಥ ಆಗ್ಬೇಕು ನಿಮ್ಗೆ. ಅದರಿಂದ ಮೀಸಲಾತಿ ಸಿಸ್ಟಮ್ ಬಂತೋ, ಯಾವ ಕಾರಣಕ್ಕಾಗಿ ಮೀಸಲಾತಿ ಬಂತೋ ಅದೇ ಕಾರಣಕ್ಕಾಗಿ ಒಳ ಮೀಸಲಾತಿ ಬರಬೇಕಾಗಿರೋದು. ಒಳ ಮೀಸಲಾತಿಗೆ ಬೇರೆ ಗೈಡ್ಲೈನ್ಸ್ಗಳು. ಯಾವ ವಿರೋಧ ಇಲ್ಲ. ಈಗ ಫ್ರೀಡಂ ಪಾರ್ಕ್ ಸಣ್ಣ ಪ್ರಶ್ನೆಗಳನ್ನು ಕೇಳಿದೆ ಅಷ್ಟೇ. ಏನು ಹೇಳಿ ಇವಾಗ ಹೇಳಿ ನಿಮ್ ಪ್ರಶ್ನೆ ಹೇಳಿ. ಇವಾಗ ನಾನು ಕೇಳಿದ್ಮೇಲೆ ಈಗ ಅಂದ್ರೆ ನೀವು ಹೇಳಿದ್ರಲ್ಲ ಎಷ್ಟು ಯೂನಿವರ್ಸಿಟಿಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ, ಅದಕ್ಕೊಂದು ಗೈಡ್ಲೈನ್ಸ್ ಅಂತ ಇದೆ, ಅದಕ್ಕೆ ತುಂಬ್ಕೊಂತಾರೆ. ಹೌದು. ಅದೇ ತರ ಹೇಳ್ತೀವಿ. ಇವಾಗ ಅಕಸ್ಮಾತ್ ಈ ವಲಯ ಸಮುದಾಯಗಳು ಬಂದ್ಬಿಟ್ಟು ಏನಾದ್ರು ಇಲ್ಲಪ್ಪ ನೀವ್ ಯಾರು ಎಜುಕೇಶನ್ ತಗೊಂಡ್ಬಿಡಿ, ನೀವ್ ಯಾರು ಓದ್ಬಿಡ್ರಿ, ಆ ತರದ ಏನಾದ್ರು ಮನೆಗಳಿಗೆ ಕೇರಿಗಳು ಬಂದು ಬೀದಿಗಳು ಬಂದು ಹೇಳಿದಾರ? ಅಂದ್ರೆ ಮಾದಿಗ ಸಮುದಾಯದವರಲ್ಲ ಅವಿದ್ಯಾವಂತರು, ವಿದ್ಯೆ ಇಲ್ಲ, ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರ ನೀವು? ಈಗ ಹಂಗೆ ಆಗ್ತಿರೋದು. ನಾವು ತುಂಬಾ ಇಲ್ಲಿ ಕೇಳಿ ರಾಜಕೀಯ ಶಕ್ತಿಯಾಗಿ ಪ್ರಭಾವಶಾಲಿಯಾದಂತವರು ತಮ್ಮ ಜಾತಿ ಪರವಾದಂತಹ ಲಾಬಿಗಳನ್ನ ಕೂಡ ಮಾಡೋದ್ರ ಮೂಲಕ ತಮ್ಮ ಜಾತಿ ಸಮುದಾಯಕ್ಕೆ ಅತಿ ಹೆಚ್ಚಿನ ಪಾಲನ್ನ ಒದಗಿಸ್ಕೊಡೋದ್ರಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಇದನ್ನ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳಿದೆ. ನಾನು ಹೇಳ್ತಾ ಇರೋದಲ್ಲ, ರಿಟೈರ್ಡ್ ಜಡ್ಜ್ ಹೇಳಿದ್ದಾರೆ. ಸದಾಶಿವ ಆಯೋಗದ ವರದಿ ಹೇಳಿದೆ. ಮಾಧುಸ್ವಾಮಿ ಆಯೋಗದ ವರದಿ ಹೇಳಿದೆ. 2000 ಸೆನ್ಸಸ್ ಅಲ್ಲೂ ಇದು ಕಂಡು ಬಂದಿದೆ. ಆಯ್ತಾ? ಕಾಂತರಾಜ್ ಆಯೋಗದ ವರದಿಯಲ್ಲೂ ಕೂಡ ಅಲೆಮಾರಿ ಸಮುದಾಯಗಳಿಗಿಂತ ಸೂಕ್ಷ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಅಲ್ಲ, ಮಾತು ಪೂರ್ತಿ ಕೇಳಿಸ್ಕೊಳ್ಳಲ್ಲ ಅಂದ್ರೆ ನೀವು ನಾನು ಹಿಂಗೆ ಮಾತಾಡ್ಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ನಾನು ಹೇಳೋದಿಲ್ಲ. ಇಲ್ಲ ಅಣ್ಣ, ನನ್ನ ಹತ್ರ ಪೂರ್ವ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ನಾನು ಬರ್ತೀನಿ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳು ತರಬಹುದು ಅಂತ ಯಾವ ಗೈಡ್ಲೈನ್ಸ್ ಮೇಲೆ ಹೇಳ್ತು? ಎಂಪೆರಿಕಲ್ ಡಾಟಾವನ್ನ ಪರಿಗಣಿಸಿ ಅಂತ. ಏನ್ ಎಂಪೆರಿಕಲ್ ಡಾಟಾ? ಯಾಕ ಮಾತನ್ನ ಹೇಳ್ತು? ಹಿಂದುಳಿದವರಿಗೆ ಯಾವ ಜಾತಿ ಸಮುದಾಯ ಯಾವ ಕಾರಣಕ್ಕಾಗಿ ಹಿಂದುಳಿದಿದೆ ಅನ್ನೋದನ್ನ ಪರಿಗಣಿಸಿ, ಆ ಹಿಂದುಳಿದವರಿಗೆ ಯಾವ ಕಾರಣಕ್ಕೆ ಕೊಟ್ಟಿದೆ ಅನ್ನೋದನ್ನ ನೀವು ಪರಿಗಣಿಸಿ ಅವರಿಗೆ ಒಂದು ಅವಕಾಶವನ್ನ ಕೊಡಿ ಅಂತ. ಅದರ ಆಧಾರವಾಗಿ ನಡೆದಂತಹ ಸರ್ವೆಗಳು, ಎಲ್ಲಾ ಮಾಹಿತಿಗಳು ಎಲ್ಲವೂ ಕೂಡ ಇದೆ. ನೀವು ಕೆಪಿಎಸ್ಸಿ ಡಾಟಾ ತೆಗೆದ್ರು ಸಿಗುತ್ತೆ, ಸೆನ್ಸಸ್ ತೆಗೆದ್ರು ಸಿಗುತ್ತೆ, ಇಲಾಖಾವಾರು ಮಾಹಿತಿ ತೆಗೆದ್ರು ಸಿಗುತ್ತೆ. ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕೆ, ರಾಜಕೀಯ ಕಾರಣಕ್ಕೆ, ಆರ್ಥಿಕ ಕಾರಣಕ್ಕೆ ಮಾದಿಗ ಸಮುದಾಯ ಕೊಲಂಬೋಗಳು ಮತ್ತು ವಲಯ ಸಮುದಾಯಕ್ಕಿಂತ ಸ್ವಲ್ಪ ಕೆಳಗಡೆ ಉಳಿದಿದ್ದಾವೆ. ಅವರು ಅವಕಾಶ ವಂಚಿತರಾಗಿದ್ದಾರೆ. ಅವರನ್ನು ಕೂಡ ಅಪ್ಲಿಫ್ಟ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ. ನಿಮ್ಗೆ ಸಾಮಾಜಿಕ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ವಾ? ರಾಜಕೀಯ ಕಾರಣಕ್ಕೆ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಾ ಇಲ್ವಾ? ರಾಜಕೀಯ ಕಾರಣಕ್ಕೆ ಅಂತ ಹೇಳ್ತಾ ಇದ್ದೀನಲ್ವಾ? ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಇಂತಿಂತ ಕಾರಣಗಳಿಗೆ ಉಳಿದಿರುವಾಗ ನಾವು ವಿತಿನ್ ದ ಎಸ್ಸಿ ಕಾಂಪೀಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಒಂದು ಪ್ರತ್ಯೇಕವಾದ ಮೀಸಲಾತಿಯನ್ನ ಕೊಡಿ ಅಂತ. ಇಷ್ಟಕ್ಕೂ 35 ವರ್ಷಗಳಿಂದ ಈ ಹೋರಾಟ, ಈ ಮೀಸಲಾತಿ ಬೇಕು ಅಂತ ಕೇಳ್ಕೊಂಡ್ಬಂದಿದೆ. ನಂದೀಗ ಸಣ್ಣದೊಂದೇ ಲಾಸ್ಟ್ ಒಂದು ಕೊನೆಯ ಪ್ರಶ್ನೆ ಅಣ್ಣ. ಈಗ ಒಳ ಮೀಸಲಾತಿ ಅನುಷ್ಠಾನ ಆದ್ಮೇಲೆ ಮುಂದೆ ನಮ್ಮೊಳಗೆ ಇರುವಂತ ಉಪಜಾತಿಗಳು ಇಲ್ಲ ನಮಗೆ ಇವ್ರ ಮೇಲೆ ತುಳಿತಾ ಇದಾರೆ, ಆಗ್ತಾರೆ, ಅವಕಾಶ ಉಚಿತ ಆಗ್ತದೆ, ನಮಗೂ ಕೂಡ ಒಳ ಮೀಸಲಾತಿ ಕೊಡಿ ಏನ್ ಮಾಡೋದಾಗ? ಪ್ರಾತಿನಿಧ್ಯ ಸಿಗದೇ ಇದ್ದಾಗ ಹಸ್ಕೊಂಡಿರೋರೆಲ್ಲರೂ ಕೂಡ ಕಾಲಾನುಕಾಲಕ್ಕೆ ಧ್ವನಿ ತೆಗಿತಾರೆ. ಅಲ್ವಾ? ಈಗ 6% ಕೇಳಿ, ಅದನ್ನೇ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಈಗ ನಮ್ಮೊಳಗಡೆ ಇದ್ದೋರೆ ಧ್ವನಿ ತೆಗೆದ್ರೆ ನಾವೇನ್ ಮಾಡೋದು ಅಂತ ಕೇಳ್ತಾ ಇದ್ದೀರಲ್ವಾ? ನಮ್ಮೊಳಗಡೆ ಹೌದು. ಈಗ ನಮ್ಮೊಳಗಡೆ ಅಂದ್ರೇನು, ಉಪಜಾತಿಗಳಂದ್ರೇನು ಅರ್ಥ ಅಂಡರ್ಸ್ಟುಡ್. ಇದು ಅವರು ಧ್ವನಿ ತೆಗೆದಾಗ
ಅವ್ರಿಗೆ ಧ್ವನಿ ತೆಗೆದೇ ಇರೋ ರೀತಿನಲ್ಲಿ ಅವರಿಗೂ ಕೂಡ ಪಾಲನ್ನ ಹಂಚಿಕೊಂಡು ನಾವು ಜೊತೆಲಿ ಹೋಗ್ಬೇಕಾಗಿರೋ ಜವಾಬ್ದಾರಿ ಆ ಸಮುದಾಯದ ದೊಡ್ಡ ಮಟ್ಟದ ಜಾತಿಗಳಿಗೆ ಇರ್ತಾ ಇಲ್ವಾ? ಮತ್ತೆ ಅವ್ರು ಬಂದ್ಕೊಟ್ಬಿಟ್ಟು ಇಲ್ಲ ಇದು 1% ಬಂದು ಕೊಟ್ಬಿಡಿ ಪ್ರಾತಿನಿಧ್ಯ ಅಂತ ಕೇಳಿ ಏನ್ ಮಾಡಿದ್ರು ನಾ ಕೇಳ್ತಾರೆ. ಪ್ರಾತಿನಿಧ್ಯ ಅನ್ನೋದ್ರ ಅರ್ಥ ಏನ್ ಮತ್ತೆ ಕೊಡ್ಬೇಕಲ್ವಾ? ಹಾಗಾದ್ರೆ ಬಾಬಾ ಸಾಹೇಬರು ದಡ್ಡಿದ್ರಣ 15% ಒಟ್ಟಿಗೆ ಇರ್ಲಿ ಅಂತ ಮಾಡಿದ್ದು. ನೋಡಿ, ಈ ಪದ ಉಪಯೋಗಿಸಬಾರ್ದು. ನೀವು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಘನತೆಯಿಂದ ಮಾತಾಡಬೇಕು. ಇಲ್ಲ ಕೇಳಿ 15% ಒಟ್ಟಿಗೆ ಕೇಳಿ, ನಾವು ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಭಾಸ್ಕರ್ ಪ್ರಸಾದ್ ನೀವು ದಡ್ಡನ ಅಂತ ನೀವು ನನ್ ಕೇಳಬಹುದು. ಅಕ್ಸೆಪ್ಟಬಲ್ ಇಲ್ಲ, ಅಕ್ಸೆಪ್ಟಬಲ್. ಕೇಳಿ ಅಕ್ಸೆಪ್ಟಬಲ್. ನಾನು ಹೇಳ್ತಾ ಇದ್ದೀನಲ್ಲ, ಮಾಡಿದ್ದು. ಕೇಳಿ ಭಾಸ್ಕರ್ ಪ್ರಸಾದ್ ನೀವೇನ್ ದಡ್ರ ಅಂತ ಕೇಳಿದ್ರೆ ನಾನು ಅಕ್ಸೆಪ್ಟಬಲ್ ಅಲ್ಲ ಅನ್ನೋಂತ ನಾನು ಕಾರಣ ಕೊಡ್ತೀನಿ. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಒಂದು ಪದವನ್ನು ಕೂಡ ಬಹಳ ಘನತೆಯಿಂದ ಉಪಯೋಗಿಸಬೇಕು. ಬಾಬಾ ಸಾಹೇಬ್ರು ದಡ್ರಿದ್ರ ಅಂತ ಹಂಗೆ ಕೇಳುವಷ್ಟು ಕೇಳಿ. ಬಾಬಾ ಸಾಹೇಬ್ರ ಬಗ್ಗೆ ಆ ರೀತಿ ಪ್ರಶ್ನೆ ಕೇಳುವಷ್ಟು ಪ್ರಬುದ್ಧತೆ ನಮ್ಗೆ ಯಾರಿಗೂ ಬಂದಿಲ್ಲ. ನಾವು ಆ ಪದ ಉಪಯೋಗಿಸುವಾಗ ತುಂಬಾ ಎಚ್ಚರಿಕೆಯಿಂದ ಬಳಸಬೇಕು. ಹೇಳ್ಬಾರ್ದು. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ದಡ್ರಿದ್ರ ಅಂತ ಹೇಳುವಷ್ಟು ದೊಡ್ಡ ಯೋಗ್ಯತೆಯನ್ನು ನಾವ್ಯಾರು ಸಂಪಾದನೆ ಮಾಡಿಲ್ಲ. ಬಿಡಿ, ಈಗ ಹೇಳ್ತೀನಿ ಕೇಳ್ತೀನಿ ಅದನ್ನೇ ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ರು ಈ ರೀತಿಯಾದಂತಹ ಮೀಸಲಾತಿಯನ್ನು ತರುವಾಗ ನಾನು ಯಾಕೆ ಮೀಸಲಾತಿಯನ್ನು ಕೊಟ್ಟೆ ಅಂತ ಅವ್ರದ್ದೇನು ದೊಡ್ಡ ಲೇಖನಗಳಿದಾವಲ್ಲ, ಹಲವಾರು ವಿಚಾರ ಮಂಡನೆಗಳಿದಾವಲ್ಲ, ದಯವಿಟ್ಟು ಓದಿ. ಪೂನಾ ಪ್ಯಾಕ್ ಸಂದರ್ಭದಲ್ಲಿ ಯಾಕೆ ನಾನು ಮೀಸಲಾತಿ ಕೇಳ್ತಾ ಇದ್ದೀನಿ? ನಮ್ಮೊಳಗೆ ಉಪಜಾತಿಗಳು ಅಂತ ಬಂದಾಗ ಪ್ರಾತಿನಿಧ್ಯ ಕೇಳಿದಾಗ ಮೀಸಲಾತಿ ಕಾನ್ಸೆಪ್ಟ್ ಚಿದ್ರ ಆಗಲ್ವಾ ಹೇಳ್ತಾರೆ. ಯಾಕೆ ಚಿತ್ರ ಆಗ್ತದೆ? 10 ವರ್ಷ ಆದ್ಮೇಲೆ ಕೇಳ್ತಾರಲ್ವಾ? ನಾನು ಇನ್ನೊಂದು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ನಿಮ್ ತಂದೆಗೆ 4 ಜನ ಮಕ್ಕಳು. ಅಪ್ಪನ ಆಸ್ತಿನ ಹಂಚ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ನಿಮ್ಗೆ ಬರುತ್ತಾ ಇಲ್ವಾ? ಆಸ್ತಿ ಹಂಚ್ಕೊಳ್ಳೋದು ಬೇರೆ, ಪ್ರಾತಿನಿಧ್ಯನ ಕೇಳೋದೇ ಬೇರೆ. ಪ್ರಾತಿನಿಧ್ಯನೇ ಹಂಚ್ಕೊಂಡು ಉಣ್ಣೋದು. ಪ್ರಾತಿನಿಧ್ಯಕ್ಕೂ ನೀವು ಸಂಬಂಧ ಕಲ್ಪಿಸ್ತೀವಿ. ಯಾಕೆ? ರಾಂಗ್ ಮೆಸೇಜ್ ಇಲ್ಲ. ಟೋಟಲಿ ರಾಂಗ್ ಇದೆ. ಆಯ್ತು, ಅದು ರಾಂಗ್ ಇರ್ಲಿ. ನನ್ನ ಪ್ರಶ್ನೆ ದೊಡ್ಡ ಪ್ರಶ್ನೆ ಅಂತ ಇಟ್ಕೊಂಡು ನನಗೆ ಇದಕ್ಕೆ ಉತ್ತರ ಕೊಡಿ. ಇದು ಮೀಸಲಾತಿಗೆ ಸಂಬಂಧಪಟ್ಟಿಲ್ಲ ಅಂತ ಅನ್ಕೊಳ್ಳಿ. ನಿಮ್ ತಂದೆಗೆ 4 ಜನ ಮಕ್ಕಳಿದ್ರೆ ನಿಮ್ ತಂದೆ ಆಸ್ತಿ ನೀವು 4 ಜನ ಹಂಚ್ಕೊತೀರ ಇಲ್ವಾ? 4 ಜನ ಹಂಚ್ಕೊಂತಾರೆ. ಅಪ್ಪನ ಹತ್ರ ಆಸ್ತಿನೇ ಇಲ್ಲ ಅಂದಾಗ ಇದೆಯಲ್ಲ, ಇಲ್ಲಿ ನಮ್ಮ ಹತ್ರ ಇಲ್ಲದೆ ಇಲ್ಲ ಅನ್ನೋ ಕತೆ ಬೇಕಾಗಿಲ್ಲ. ಆಸ್ತಿ ಇಲ್ಲ ಅಂದಾಗ ಅವ್ರೇನ್ ಮಾಡ್ತಾರೆ? ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ, ಅವ್ರಿಗೆ ಏನ್ ಬೇಕಾದ್ರೆ. ಇದು ಚರ್ಚೆ ವಿಷಯ ಅಲ್ಲ. ಈ ತರ ನಾನು ಇರೋದ್ರ ಬಗ್ಗೆ ಮಾತಾಡ್ತೀನಿ. ಒಂದ್ ನಿಮಿಷ ಚೆನ್ನಾಗಿ ಬೆಳೆಸ್ಕೊಂತಾರೆ. ನೀವ್ ಹಿಂಗ್ ಮಾತಾಡಿದ್ರಲ್ಲ, ಸಮಾನವಾದ ಅವಕಾಶ ಇದ್ದಾಗ ಯಾಕೆ ಬಳಸ್ಕೊಡೋದ್ರಲ್ಲಿ ನೀವು ದೊಡ್ಡರಾದ್ರು? ಈಗ ಮೀಸಲಾತಿ ಇದೆಯಾ ಇಲ್ವಾ? ಈಗ ನಮ್ಗೆ ಮೀಸಲಾತಿ ಇದೆಯಾ ಇಲ್ವಾ? ನಾನು ಕೇಳ್ತಾರೆ, ಮೀಸಲಾತಿ ಇದೆಯಾ ಇಲ್ವಾ? ಇರೋದ್ರ ಬಗ್ಗೆ ಮಾತಾಡೋಣ, ಇಲ್ದೇ ಇರೋದ್ರ ಬಗ್ಗೆ ಅಲ್ಲ, ಇರೋದ್ರ ಬಗ್ಗೆ ಮಾತಾಡೋಣ. ನಿಮ್ ತಂದೆಗೆ 4 ಜನ, ನಿಮ್ಮ ತಂದೆಗೆ 4 ಜನ ಮಕ್ಕಳಿದ್ರೆ ಆಸ್ತಿ ಹಂಚ್ಕೋತೀರಾ ಇಲ್ವಾ? ಇಲ್ಲ, ನೀವು ಉತ್ತರ ಇಷ್ಟೊತ್ತು ಕೇಳಿಸ್ತೀವಿ, ಇವಾಗ ಕೇಳಿಸಲ್ಲ. ನಿಮ್ಮ ತಂದೆಗೆ ಆಸ್ತಿ ಇದ್ರೆ ನೀವು 4 ಜನ ಅಣ್ಣ ತಮ್ಮರು ಹಂಚ್ಕೋತೀರಾ ಇಲ್ವಾ ಅಂತ ಕೇಳಿದ್ದು. ಆಯ್ತು. ಒಂದ್ ನಿಮಿಷ ದಡ್ರು ಬುದ್ಧಿವಂತರು ಯಾರು ಅಂತ ಹೇಳ್ತೀನಿ. ಒಂದ್ ನಿಮಿಷ ಹಂಗೇರಿ. ನಿಮ್ಮ ಪಾಲಿಗೆ ಬಂತು ಇವಾಗ ಆಸ್ತಿ 4 ಎಕರೆ ಹೋಗಿ 1 ಎಕರೆ ಆಯ್ತು ನಿಮ್ದು. ನಿಮಗೂ ಮಕ್ಕಳಾಗತ್ತೆ. ನಿಮ್ಮ ಮಕ್ಕಳು ಅದು ಹಂಚ್ಕೋಬೇಕಾ ಬೇಡವಾ? ಮತ್ತೆ ಅವಾಗ ಒಕ್ಕಟ್ಟು ಹೊಡೆದೋಯ್ತಾ? ಅವಾಗ ಬಾಂಧವ್ಯ ಹೊಡೆದೋಯ್ತಾ? ಅದನ್ನ ಆದಾಯವಾಗಿ ಇಟ್ಕೊಂಡು ನೀವೇನಾದ್ರು ರೀಚ್ ಆಗಿ ಅಂತ ಹೇಳ್ತೀನಿ ನಾನು. ಎಲ್ಲಿಗೆ? ಅದನ್ನ ಇಟ್ಕೊಂಡು ಮೂಲವಾಗಿ ಬೇಸ್ ಆಗಿ ಇಟ್ಕೊಂಡು ನೀವೇನಾದ್ರು ಅಚೀವ್ ಮಾಡಿ ಅಂತ ಹೇಳ್ತೀನಿ. ಅಲ್ಲ, ಅಚೀವ್ ಮಾಡೋದ್ರ ಬಗ್ಗೆ ಹೇಳ್ಬೇಡಿ. ಅಂದ್ರೆ ದಡ್ರು ಅನ್ನೋ ಲೆಕ್ಕದಲ್ಲಿ ಹೇಳ್ಬೇಡಿ. ದಡ್ರಲ್ಲ, ಅವಕಾಶ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮಗೆ ನಾನು ಹೇಳಿದಂತ ಯಾವುದೇ ಮಾತುಗಳು ಪ್ರಾಮಾಣಿಕವಾಗಿ ತಲೆಗೆ ಅಥವಾ ಎದೆಗೆ ಹೋಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಡ್ಡತನದ ಕಾರಣಕ್ಕೆ ಮಾತ್ರ ನಾವು ಅವಕಾಶ ವಂಚಿತರಾಗಿರೋದಲ್ಲ. ಸಾಮಾಜಿಕ ಪರಿಸ್ಥಿತಿ, ಪೌರ ಕಾರ್ಮಿಕರು ಹೇಲೆತ್ತೋ ಕೆಲಸ 99% ಮಾದಿಗರು ಮಾಡೋದು. ಒಲೆಯರು ಮಾಡಲ್ಲ, ಕೊಲಂಬೋಗಳು ಮಾಡಲ್ಲ. ಹೇಲೆತ್ತೋ ಕೆಲಸ, ಅರ್ಥ ಆಯ್ತಾ? ಚಪ್ಪಲಿ ಕೆಲಸ. ಕೇಳಿಸ್ಕೊಳ್ರಿ, ಈ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾದಂತಹ ಕೊಳುಕು ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು ಸಾಮಾಜಿಕ ಪರಿಸ್ಥಿತಿ ಅಂತ ಕರಿತೀವಿ ಅದನ್ನ. ಇದು ಅರ್ಥ ಆಗಬೇಕು. ರಾಜಕೀಯ ಕಾರಣಗಳು ಅಂತ ಕರಿತೀವಿ. ಈಗ ನೀವು ಇವತ್ತಿನ ಪರಿಸ್ಥಿತಿನೇ ನೋಡಿ. ಒಳ ಮೀಸಲಾತಿ ವಿರುದ್ಧವಾಗಿ ನಾವು ಕೊಡಲಿಲ್ಲ ಅಂತ ನಿಂತಿರುವಂತಹ ಪರಮೇಶ್ವರ್, ಮಹದೇವಪ್ಪ, ಖರ್ಗೆ ಅವರು ಇರುವಂತಹ ರಾಜಕೀಯ ಸ್ಥಾನಮಾನಗಳನ್ನ ನೋಡಿ, ಮಾದಿಗ ಸಮುದಾಯದವರು ಇರುವಂತಹ ರಾಜಕೀಯ ಸ್ಥಾನಮಾನಗಳನ್ನ ನೋಡಿ, ರಾಜಕೀಯ ಸ್ಥಾನಮಾನಗಳ ಕಾರಣಕ್ಕೋಸ್ಕರನೇ
ಮೂರು ದಿವಸಕ್ಕೆ ನಾವು ಅಧಿಕಾರ ತಗೊಂಡ್ವಿ ಅಂತ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತಾಡಿತ್ತು. ಅರ್ಥ ಆಯ್ತಾ? ಆಯ್ತು. ಮೀಸಲಾತಿ ಅನ್ನೋದು ಕೇವಲ ತಾಕತ್ತು ಜ್ಞಾನದಿಂದ ಅಲ್ಲ. ನಾವು ಜ್ಞಾನವಂತರ ಇದ್ದೀವಿ. ಈಗ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಜ್ಞಾನ ಇಲ್ಲದೆ ಮಾತಾಡ್ತಾ ಇಲ್ಲ. ಮತ್ತೆ ಈ ವಿಚಾರದಲ್ಲಿ ಚರ್ಚೆ ಕೂತ್ರೆ ನಾನು ಸತ್ಯವನ್ನು ಎಷ್ಟು ದೃಢವಾಗಿ ನಿರೂಪಿಸಬಲ್ಲೆನೋ ಅಷ್ಟು ಮಾಡಬಲ್ಲೆ. ನನಗೆ ಜ್ಞಾನ ಇದೆ. ಅವಕಾಶ ವಂಚನೆ ಪ್ರಶ್ನೆ ಅಲ್ಲ, ನಾವು ಮಾತಾಡ್ತಿರೋದು ಇಲ್ಲಿ ಕೇಳಿ. ನಿಮ್ಗೆ ಇನ್ನೊಂದು ಉದಾಹರಣೆ ಎಷ್ಟೆಷ್ಟು ಬಗ್ಗೆ ಚರ್ಚೆ ಆಗಿದೆ. ಇಲ್ಲಿ ಕೇಳಿ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಕೇಳಿ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ನನ್ನ ಮಾತು ಮುಗಿಯೋರು ಸೆಂಟ್ರಲ್ ಮಾತಾಡಿ, ಆಮೇಲೆ ನೀವು ಮಾತಾಡಿ. ಮೈಸೂರು ಭಾಗದಲ್ಲಿ 43 ZP ಕ್ಷೇತ್ರಗಳಿದಾವೆ. ಆಯ್ತಾ? 43 ZP ಕ್ಷೇತ್ರದಲ್ಲಿ ಸುಮಾರು 12-13 ZP ಕ್ಷೇತ್ರ SC ಇದು ಬರ್ತದೆ. ಒಬ್ಬನೇ ಒಬ್ಬ ಮಾದಿಗ SC ZP ಮೆಂಬರ್ ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ SC ಪೈಕಿ ಮಾದಿಗರು ZP ಮೆಂಬರ್ ಇಲ್ಲ. ಮಂಡ್ಯದಲ್ಲಿ ಒಟ್ಟು ZP ಕ್ಷೇತ್ರಗಳ ಪೈಕಿ ಎಲ್ಲಿ ಎಷ್ಟು SCಗಳಿದವೋ ಅಲ್ಲೂ ಕೂಡ ಒಬ್ಬನೇ ಮಾದಿಗರವರಿಲ್ಲ. ಕೊಡಗುನಲ್ಲಿಲ್ಲ. ಆಯ್ತಾ? ಒಬ್ಬನೇ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ. SC ಎಲ್ಲೆಲ್ಲಿದಾವೋ ಅಲ್ಲೆಲ್ಲವೂ ಕೂಡ ವಲಯ ಸಮುದಾಯದವರೇ. ವಲಯ ಪ್ರಾತಿನಿಧ್ಯನೇ ಇಲ್ವಲ್ಲ. ನಾನು ನಿಮ್ಗೆ ಉದಾಹರಣೆ ಕೊಡುವಾಗ ಕೇಳಿಸ್ಕೊಳ್ಳಿ ಪೂರ್ತಿ, ಆಮೇಲೆ ನೀವು ಮಾತಾಡಿ ಅಂತಂದೆ. ಆಯ್ತು. ಒಬ್ಬ MLA ಇಲ್ಲ, ಒಬ್ಬ ZP ಮೆಂಬರ್ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ಗಳಿಲ್ಲ, ಗ್ರಾಮ ಪಂಚಾಯತಿಗಳು ಕೂಡ ಸಂಖ್ಯೆ ಹುಡುಕಿದ್ರು ಸಿಗೋದಿಲ್ಲ. ಆಯ್ತಲ್ಲ? ಇಂಥ ಪರಿಸ್ಥಿತಿಯಿಂದ ನಾವು ನಿಮ್ಮ ಮುಂದೆ ಪ್ರಶ್ನೆ ಕೇಳ್ತೀವಿ, ಯಾಕೆ ಅಲ್ಲಿ ಮಾದಿಗರಿಗೆ ಅವಕಾಶ ಕೊಟ್ಟಿಲ್ಲ ಅಂದಾಗ ನೀವೇನ್ ಹೇಳ್ತೀರಿ ಗೊತ್ತಾ? ಆ ಭಾಗದಲ್ಲಿ ವಲಯರ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನೈಸರ್ಗಿಕ ನ್ಯಾಯ. ಹಾಗಾಗಿ ನಾವು ಹೆಚ್ಚು ವಲಯವರೇ ಅಲ್ಲಿ ಗೆಲ್ತಿದ್ದೀವಿ. MLAಗಳು ನಾವೇ, MP ಗಳು ನಾವೇ, ZP ಮೆಂಬರ್ ನಾವೇ, TP ಮೆಂಬರ್ ನಾವು ಅಂತ ನೀವು ಹೇಳ್ತೀವಿ. ನಾನು ಒಪ್ಕೋಬೇಕಾಗ್ತದೆ. ಆದ್ರೆ ನೀವು ನನ್ನ ತವರು ಕ್ಷೇತ್ರ ನೆಲಮಂಗಲಕ್ಕೆ ಬನ್ನಿ. ಇಲ್ಲೊಂದು 12-15 ಸಾವಿರ ವಲಯರು ಇರ್ಬೋದು, ಒಂದು 50,000 ಮಾದಿಗರಿದ್ದಾರೆ. 10 ವರ್ಷ ನನ್ನ ಬ್ರದರ್ ಅವರು, ನನಗೆ ಹಿರಿಯಣ್ಣ ಶ್ರೀನಿವಾಸ ಮೂರ್ತಿ ಅವರು, ವಲಯ ಸಮುದಾಯದವರು, 10 ವರ್ಷ ಇಲ್ಲಿ MLA ಆಗಿ ನಾವು ಅವ್ರು ಗೆಲ್ಲಿಸ್ತೀವಿ. ದೇವನಹಳ್ಳಿಗೆ ಹೋಗೋಣ, ಮೆಜಾರಿಟಿ ಪಾಪ್ಯುಲೇಷನ್ ಮಾದಿಗರು, ಅಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವರು MLA ಆಗಿ ಗೆಲ್ತಾರೆ. ಕೊರಟಗೆರೆಗೆ ಹೋಗೋಣ, 3,000 ಜನ ವಲಯರು, 56,000 ಜನ ಮಾದಿಗರು, ಪರಮೇಶ್ವರ್ ಅವರು ಅಲ್ಲಿ ಗೆಲ್ತಾರೆ. ಇದನ್ನ ಹಂಗಾರೆ ಪಾಪ್ಯುಲೇಷನ್ ಇಲ್ಲಿ ನಮ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾದಿಗರು ಮಾತ್ರ MLAಗಳಾಗಬೇಕು, ZP ಮೆಂಬರ್ ಆಗಬೇಕು, TP ಮೆಂಬರ್ ಆಗಬೇಕು ಅಂತ ಕೆಟ್ಟ ಪ್ರಯತ್ನವನ್ನ ಸಮರ್ಥನೆ ಮಾಡಿದೀವಿ. ಯಾವ ತರ? ಆಯ್ತು, ಓಕೆ, ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು. ನೀವು ವಾದನೆ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಆಗುತ್ತೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲಿ ವಿಡಿಯೋ ಆಫ್ ಮಾಡಿ. ವಿಡಿಯೋ ಆಫ್ ಮಾಡಿ. ಸ್ವಲ್ಪ ದಯವಿಟ್ಟು ಜೋರಾಗಿ ಮಾತಾಡಿ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಿಮ್ಗೆ ಒಂದು ನೇರ ಪ್ರಶ್ನೆ ಸರ್, ನಾವು ನೇರಾಗಿ ಹೇಳ್ತೀವಿ. ಕೇಳಿ, ನೇರವಾಗಿ ಮಾತಾಡಕ್ಕೆ ಕೂತಿದ್ವಿ ನಾವು ಇಲ್ಲಿ. ನಿಮ್ಮ ಹೋರಾಟ ಒಳ ಮೀಸಲಾತಿಗಾಗಿ ಅಥವಾ ಬಲಗೈ ವಿರುದ್ಧ ಸರ್? ಇಷ್ಟೊತ್ತು ನಾನು ಮಾತಾಡಿ ಕೇಳಿಸ್ಕೊಂಡಿದ್ದೀರಾ ನೀವೇನಾದ್ರು? ಕೇಳಿಸ್ಕೊಂಡಿದ್ದೀನಿ. ಬಲಗೈನವ್ರ ವಿರುದ್ಧ ಅಂತ ಯಾಕೆ ಅನಿಸ್ತು? ಯಾಕಂದ್ರೆ ನೀವು ಏನು ಡಾಟಾ ಏನು ಕೊಡ್ತಾ ಇದ್ದೀರಲ್ವಾ, ಬಲಗೈ ವಿರುದ್ಧನೇ ಮಾತುಗಳು ಬರ್ತಾ ಇದ್ದಾವೆ ಸರ್. ನಿಮ್ಗೆ ಅಂಕಿ ಸಂಖ್ಯೆಗಳ ಅರ್ಥ ಆಗಿಲ್ಲ, ಸಾಮಾಜಿಕ ನ್ಯಾಯ ಅಂದ್ರೆ ಅಂತ ಗೊತ್ತಿಲ್ಲ ಅಂದ್ರೆ ವಿರುದ್ಧ ಅಂತ ಅನ್ಸುತ್ತೆ. ಇವಾಗ ಯಾರ ವಿರುದ್ಧ ಎಲ್ಲಿ ಮಾತಾಡಿದೆ ನಾನು? ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್, ಇವಾಗ ಬಲಗೈ ಸಮಾಜದವರು ಎಷ್ಟು ಜಾಬ್ಸ್ಗಳು ತಗೊಂಡಿದಾರಲ್ಲ ಸರ್, ಅದು ಕಾನೂನ ಕ್ರಮವಾಗಿ ತಗೊಂಡಿದಾರಲ್ಲ ಸರ್. ನಾನು ಅಕ್ರಮ ಅಂತ ಎಲ್ಲಿ ಹೇಳಿದೆ? ಹಾಗಾದ್ರೆ ನಿಮ್ ಮಾದಿಗರಿಂದ ಕಿತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಗೆ ಆರೋಪ ಮಾಡ್ತೀರಿ? ನಾನೆಲ್ಲಿ ಹೇಳಿದೆ ಕಿತ್ಕೊಂಡಿದ್ದಾರೆ ಅಂತ? ಯಾವಾಗ ಹೇಳಿದೆ ಕಿತ್ಕೊಂಡಿದ್ದಾರೆ ಅಂತ? ನೀವೇ ಹೇಳ್ತಾ ಇದ್ದಾರಲ್ಲ. ಎಲ್ಲಿ ಹೇಳಿದೆ ನಾನು ಕಿತ್ಕೊಂಡಿರೋದಲ್ಲ? ಹೆಚ್ಚಿನ ಪಾಲು ಹೋಗಿದೆ ಅನ್ನೋದು, ಒಂದು ನಿಮಿಷ, ಹೆಚ್ಚಿನ ಪಾಲು ಹೋಗಿದೆ ಅನ್ನೋದಕ್ಕೂ ಕಿತ್ಕೊಂಡಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ನೀವು ನಿಮ್ಮ ಬೆಂಬಲಿಗರೇ ಆಗಲಿ ಎಲ್ಲರ ಫೇಸ್ಬುಕ್ ಅಲ್ಲಿ ಅದೇ ಆರೋಪ ಮಾಡ್ತಿದ್ದಾರೆ ಸರ್. ನನಗೆ ಫೇಸ್ಬುಕ್ ಅಲ್ಲಿ ಅಮ್ಮ, ಅಕ್ಕ, ಸೂಳೆ ಮಗನೆ ಕಡಿತೀನಿ ಪಡಿತೀನಿ ಅಂತಾರೆ. ಈಗ ಅವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳ ನಾನು? ಇಲ್ಲ ಸರ್, ಅದು ನೀವು ನನ್ನ ಹತ್ರ ಮಾತಾಡ್ತಿದ್ದೀರಿ. ಇದು ನನ್ನ ಪರ್ಸನಲ್ ಅಕೌಂಟ್ ಇಂದ ಮಾಡ್ತಾ ಇರುತ್ತಲ್ಲ. ಇವು ನಿಮ್ಮ ತಕರಾರು ನಂದೇನಿದೆ ನನ್ನ ಹತ್ರ ಮಾತಾಡಿ, ಬೇರೆಯವ್ರದ್ದೇನಿದೆ ಅವ್ರ ಹತ್ರ ಕೇಳಿ. ಇಲ್ಲ ಸರ್, ಈಗ ಕೇಳಿ ಒಂದು ನಿಮಿಷ. ಎಷ್ಟು ಬಲಗೈ ಸಮಾಜದವರು ತಗೊಂಡಿದ್ದಾರೆ ಜಾಬ್ಸ್ಗಳು, ಅದು ಅರ್ಹತೆ ತಕ್ಕ ಸಿಕ್ಕಿದಲ್ಲಿ ನಿಮ್ಗಿಂತ ಜಾಸ್ತಿ ಬಂದಿದ್ದಾರೆ ಸರ್. ಆದ್ರೆ ಮೀಸಲಾತಿ ಉದ್ದೇಶ ಗೊತ್ತಾ ನಿಮ್ಗೆ? ಸರ್, ಮೀಸಲಾತಿ ಉದ್ದೇಶ ಅರ್ಹತೆ ಮೇಲೆ ಗಳಿಸೋದಲ್ಲ, ಇವಾಗ ಸರ್ ಬ್ಯಾಕ್ವರ್ಡ್ನೆಸ್.
ಬಿಕಾಸ್ ಆಫ್ ಬ್ಯಾಕ್ವರ್ಡ್ನೆಸ್ ಕೊಡಬೇಕು ಅಂತ ಇರೋದು. ಎಲ್ಲರಿಗೂ ಅವಕಾಶ ಇದ್ದಾಗ ಬಲಿಗೆ ಸಮಾಜದವ್ರು ಜಾಸ್ತಿ ಓದಿದ್ದಾರೆ ತಗೊಂಡಿದ್ದಾರೆ ಸರ್. ಆಯ್ತು. ಇವಾಗ ನೀವು ಒಳ ಮೀಸಲಾತಿಗೆ ಹೋರಾಟ ಮಾಡ್ತಿದ್ರೆ ಎಂಪೆರಿಕಲ್ ಡಾಟಾ ಅಂದ್ರೇನು? ಒಂದ್ ನಿಮಿಷ ಒಳ ಮೀಸಲಾತಿ ಜಾರಿಗೆ ಬರಬೇಕಾಗಿರೋದು ಎಂಪೆರಿಕಲ್ ಡಾಟಾವನ್ನ ಆಧರಿಸಿ. ಎಂಪೆರಿಕಲ್ ಡಾಟಾ ಅಂದ್ರೇನು? ಇವಾಗ ಅವಾಗ ಎಲ್ಲರಿಗೂ ಅವಕಾಶ ಇತ್ತಲ್ಲ ಸರ್. ಎಂಪೆರಿಕಲ್ ಡಾಟಾ ಅಂದ್ರೇನು? ನಾನು ಕೇಳ್ತಾ ಇದ್ದೀನಿ ಎಂಪೆರಿಕಲ್ ಡಾಟಾ ಅಂದ್ರೇನು? ಬಂದಿದಲ್ಲ ಸರ್ ಎಂಪೆರಿಕಲ್ ಡಾಟಾ ಅಂದ್ರೇನು ಅಂತ ಹೇಳ್ರಿ ಸ್ವಾಮಿ. ಅವಾಗ ಎಲ್ಲರಿಗೂ ಅವಕಾಶ ಇತ್ತಲ್ಲ ಸರ್, ನಿಮಗೂ ಅವಕಾಶ ಇತ್ತು ಅವಾಗ. ಇರ್ಲಿಲ್ಲ ಅಂತ ನಾನು ಪ್ರೂವ್ ಮಾಡಿದೆ ಅಲ್ವಾ ಆಗ್ಲೇ? ಅದೇ ನಿಮ್ಗೆ ಅವಕಾಶ ಇಲ್ಲ ಸರ್. ದಾಖಲೆ ಇದೆಯಲ್ಲ ಇಲ್ಲಿ ನನ್ನ ಹತ್ರ. ಅವಕಾಶ ಇತ್ತಲ್ಲ ಸರ್. ಇರ್ಲಿಲ್ಲ ರೀ. ರಾಜಕೀಯವಾಗಿ ತುಳಿಯುವಂತಹ ಪ್ರಯತ್ನಗಳನ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಇಲ್ಲ ಅದು ಹೆಂಗಾಗುತ್ತೆ ಸರ್? ಆಗಿರೋದಕ್ಕೆ ನಾನು ಹೇಳಿದಲ್ಲಪ್ಪ, ಇದು ನಾನು ಹೇಳಿದಲ್ಲ. ರಿಟೈರ್ಡ್ ಜಡ್ಜ್ಗಳು ಹೇಳಿರುವಂತ ವರದಿಲಿರುವಂತ ವಿಚಾರ ಇದು. ಈಗ ವರದಿಯಲ್ಲಿ ಏನಿದೆ ಅಂತ ಬಿಟ್ರೆ ಅಂದ್ರೆ ಇವಾಗ ಎಷ್ಟು ಆಗಿದಾವೆ ಜಾಬ್ಗಳಾಗಿ ಬಲ್ಗೆ ಸಮಾಜದಲ್ಲಿ ಇಲ್ಲಿಗಲ್ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲಿಗಲ್ ಅನ್ನೋ ಪದ ನೀವೇ ಉಪಯೋಗಿಸ್ಕೊತಾ ಇದೀರಿ, ನಾನಲ್ಲ ಹೇಳ್ತಾ ಇರೋದು. ಪ್ರಭಾವಕ್ಕೆ ಕೇಳಿಸ್ಕೊಳ್ಳಿ, ಪ್ರಭಾವಕ್ಕೆ ಒಳಗಾಗಿ ತಗೊಳ್ಳೋದು ಬೇರೆ. ನೀವು ಒಂದ್ ಕೆಲಸ ಮಾಡಿ, ಮೊದಲು ನಾನು ಎರಡೇ ವಿಚಾರ ಹೇಳಿರ್ತೀನಿ, ದಯವಿಟ್ಟು ಸ್ಟಡಿ ಮಾಡಿ. ನೀವು ನಂಬರ್ ಹತ್ರನೇ ಇರಲಿ, ಮತ್ತೆ ಮಾತಾಡೋಣ. ಎಂಪೆರಿಕಲ್ ಡಾಟಾ ಅಂದ್ರೆ ಏನು, ವರದಿಗಳು ಅಂದ್ರೇನು, ವರದಿಗಳಲ್ಲಿ ಯಾವ್ಯಾವ ಅಲ್ಲ ನಿಮಗೆ ಕೇಳಿ, ನಿಮ್ಗೆ ಎಂಪೆರಿಕಲ್ ಟಾರ್ಗೆಟ್ ಮಾಡ್ತಿರೋದು ಬಲ್ಗೆ ಸಮುದಾಯಕ್ಕೆ ಸರ್. ಆಯ್ತು, ಮೊದಲು ಎಂಪೆರಿಕಲ್ ಡಾಟಾ ಅಂದ್ರೆ ಏನು ಅಂತ ಓದಿ. ಆಯೋಗದಲ್ಲಿ ವರದಿಗಳಲ್ಲಿ ಏನೇನು ಬರೆದಿದ್ದಾರೆ ಅಂತ ಓದಿ. ನಾಗಮೋಹನ್ ದಾಸ್ ಅವರು ಏನ್ ಹೇಳಿದ್ದಾರೆ, ಮಾಧುಸ್ವಾಮಿ ಏನ್ ಹೇಳಿದ್ದಾರೆ, ಸದಾಶಿವ ಅವರು ಏನ್ ಹೇಳಿದ್ದಾರೆ, ಅವನೂರು ವರದಿ ಏನ್ ಹೇಳಿದೆ, 2011 ಸೆನ್ಸಸ್ ಏನ್ ಹೇಳಿದೆ, ಕೆಪಿಎಸ್ಸಿ ನಲ್ಲಿರುವಂತಹ ಅಂಕಿಅಂಶಗಳು ಏನ್ ಹೇಳಿದಾವೆ, ಮತ್ತೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಯಾವ ಕಾರಣಕ್ಕೆ ಕೊಡಬೇಕು, ಎಂಪೆರಿಕಲ್ ಡಾಟಾ ಅಂದ್ರೆ ಏನು ಅಂತ ಹೇಳಿದೆ. ಇದನ್ನು ಓದ್ಬಿಟ್ಟು ಆಮೇಲೆ ಮಾತಾಡಿ ದಯವಿಟ್ಟು. ಇವಾಗ ಸರ್ ಇವಾಗ ಇನ್ನೊಂದು ವಿಚಾರ ಇದ್ರೆ ಚರ್ಚೆ ಮಾಡೋಣ. ಸುಮ್ಮನೆ ಹೇಳಿದ್ದೇ ಹೇಳ್ತೀನಿ ಅಂದ್ರೆ ಕೇಳಕ್ ನಾನು ರೆಡಿ ಇಲ್ಲ. ನಾನು ಹೇಳ್ತಾ ಇತ್ತಲ್ಲ, ನಿಮಗೂ ಅವಕಾಶ ಇತ್ತಲ್ಲ, ಯಾಕೆ ತಗೊಳ್ಳಿಲ್ಲ? ಎಷ್ಟು ಸಲಿನಪ್ಪ ಹೇಳ್ಬೇಕು? ಹಲೋ ಹೇಳಿ. ಹಲೋ ಹೇಳಿ. ಸರ್ ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ಸರ್ ಸ್ವಲ್ಪ ಒಳ ಮೀಸಲಾತಿ ಬಗ್ಗೆ ಮಾತಾಡ್ಬೋದಾ? ಮಾತಾಡಿ, ಅದನ್ನೇ ಮಾತಾಡ್ತಾ ಇದ್ದೀವಿ, ಲೈವ್ ಅಲ್ಲಿ ಇದ್ದೀವಿ, ಮಾತಾಡಿ. ಸರ್ ಏನು ಇಲ್ಲ ಸರ್, ಇಷ್ಟು ವರ್ಷ ನೀವು 35 ವರ್ಷ ಹೋರಾಟ ಮಾಡಿ ಬರ್ತಿದ್ದೀರಾ. ನಿಮ್ಮ ಜನಾಂಗ ಅದರಲ್ಲೂ ತುಂಬಾ ಹಿಂದುಳಿದೆ ಅಂದ್ಬಿಟ್ಟು ಎಲ್ಲ ಆಯೋಗಗಳು ಇದೆ. ಆದ್ರೆ ಈಗ ಒಳ ಮೀಸಲಾತಿಯನ್ನ ಜಾರಿ ಹಲವಾರು ಆಯೋಗಗಳನ್ನ ರಚನೆ ಮಾಡಿ ಎಲ್ಲತ್ರಲ್ಲೂ ನೀವು ಜನಸಂಖ್ಯೆ ಮುಗಿದಿದ್ದಾರೆ ಅಂತ ಹೇಳಿವೆ, ಮತ್ತೆ ಬ್ಯಾಕ್ವರ್ಡ್ನೆಸ್ ಎಲ್ಲತ್ರಲ್ಲೂ ಹಿಂದುಳಿದಿದ್ದಾರೆ ಅಂತ ಹೇಳಿದೆ ಎಲ್ಲ ಆಯೋಗಗಳಿವೆ. ಇತ್ತೀಚೆಗೆ ಯಾಕೆ ಸರ್ ಅದನ್ನ ಜಾರಿ ಮಾಡಕ್ಕೆ ಇದೇ ಒಂದು ಕಾಂಗ್ರೆಸ್ ಸರ್ಕಾರ ಪಕ್ಕದ ರಾಜ್ಯಗಳಲ್ಲಿ ತೆಲಂಗಾಣ, ಆಂಧ್ರದಲ್ಲಿ ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ. ಆ ರಾಜ್ಯಗಳಿಗೆ ಜಾರಿ ಮಾಡಕ್ ಆಗುತ್ತೆ, ಇಲ್ಲೇ ಕಮ್ಮ ಮಾಡಕ್ ಆಗ್ತಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಮಾಡಕ್ಕಾಗ್ತಾ ಇಲ್ಲ. ನಾವು ಅಂತವ್ರನ್ನ ಆರಿಸಿ ಕಳ್ಸಿದೀವಿ, ಹಂಗಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಆಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ಬಿಡ್ಲೇಬಾರದು ಅಂತ ಪಟ್ಟಿಡ್ಕೊಂಡು ಕೂತಿರುವಂತಹ ಪರಮೇಶ್ವರ್ ಅವರು, ಮಾದೇವಪ್ಪ ಅದರಲ್ಲೇ ಯಾರು ನಾಗಮೋಹನ್ ದಾಸ್ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಮಾಡಿ ಅಂತ ಹೇಳಿದ್ರು. 100 ಕೋಟಿ ಖರ್ಚು ಮಾಡಿ ಈಗ ಆ ಒಂದನ್ನು ಒಪ್ಪಲ್ಲ ಅಂದ್ರೆ ಹೆಂಗೆ ಸರ್? ಅದೇನು ಅಂದಂಗ ನಮ್ಮ ಮನೆ ಹುಡುಗನ್ಗೆ ನಾವೇ ಹೆಣ್ಣು ನೋಡಿ ಮದುವೆ ಮಾಡಿ ಮತ್ತು ಆದ್ಮೇಲೆ ಈಗ ನಮ್ಮ ಮನೆ ಬಂದ್ರೆ ಸರಿ ಇಲ್ಲ ಹಿಂಗೆ ಅಂತ ಹೆಂಗ್ ಸರ್ ಇದು ಅರ್ಥ ಇದು? ಇರಿ, ಇದಕ್ಕೆಲ್ಲ 27ನೇ ತಾರೀಕು ಉತ್ತರ ಕೊಡೋಣ. ಇರಿ, ಮಾತಾಡೋಣ. ಥ್ಯಾಂಕ್ ಯು. 27ನೇ ತಾರೀಕು ಕಟ್ಟ ಕಡೆಯದಾಗಿ ಆಯ್ತು. ನಿಮ್ಮ ಕಮೆಂಟ್ಗಳಿಗೂ ನಾನು ಉತ್ತರ ಕೊಡ್ತೀನಿ. ಓಲೆ ಜಾತಿ ಪರಿಯ ಇವು ಯಾವ ಜಾತಿಗೆ ಸೇರಿದವರು? ಹಲೋ ಓಕೆ ಸ್ನೇಹಿತರೆ, ಸಾಕಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಸಾಕಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದೀನಿ. ಸುಮಾರು 1 ಗಂಟೆ 45 ನಿಮಿಷಗಳಿಂದ ಮಾತಾಡ್ಕೊಂಡು ಬಂದಿದ್ದೀನಿ. ಈ 1 ಗಂಟೆ 45 ನಿಮಿಷದಲ್ಲಿ ಎಷ್ಟು ವಿಚಾರಗಳನ್ನ ಇಟ್ಟಿದ್ದೀನಿ, ಎಷ್ಟು ದಾಖಲೆಗಳನ್ನ ಇಟ್ಟಿದ್ದೀನಿ. ಈಗ ಎಲ್ಲರೂ ಕೂಡ ಕೊನೆಯದಾಗಿ ಒಂದು ಕನ್ಕ್ಲೂಷನ್, ಸಮಾಜದ ಎಲ್ಲರೂ ಕೂಡ ಇದನ್ನ ನೋಡ್ಕೊಳ್ಳಿ. ಎಲ್ಲರೂ ಹೇಳ್ತಾ ಇರುವಂತದ್ದು, ಯೋಗ್ಯತೆ ನಮಗಿತ್ತು, ನಮಗ್ ಸಿಕ್ತು, ನಾವು ಹೆಚ್ಚು ಓದಿದ್ವಿ, ನಮಗ್ ಸಿಕ್ತು ಅಂತ. ಅಂದ್ರೆ ಅದರ ಅರ್ಥ
ಮಾದಿಗರು ನೀವು ದಡ್ರಿದ್ದೀರಾ, ನೀವು ಎಜುಕೇಟೆಡ್ಸ್ ಅಲ್ಲ, ಹಂಗಾಗಿ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ. ಕೆಲಸ ಕಾರ್ಯಗಳು, ಹಕ್ಕು, ಅಧಿಕಾರಗಳು, ರಾಜಕಾರಣ ಮತ್ತೆ ಆಸ್ತಿ ಹಕ್ಕು ಕೇವಲ ಜ್ಞಾನ ಇತ್ತು, ವಿದ್ಯೆ ಇತ್ತು ಅನ್ನೋ ಕಾರಣಕ್ಕೆ ಮಾತ್ರ ಹಂಚಿಕೆ ಆಗಿಲ್ಲ. ಅಲ್ಲಿ ರಾಜಕೀಯ ಪ್ರಭಾವ, ಸಾಮಾಜಿಕ ಪರಿಸ್ಥಿತಿ, ಒಂದು ಏನದು ಕುಲವೃತ್ತಿ ಅಂತ ಇರ್ತದೆ. ಈ ಕುಲವೃತ್ತಿನಲ್ಲಿ ಅತ್ಯಂತ ಕೆಟ್ಟ ಕೆಲಸಗಳು, ಅಂದ್ರೆ ಅಸಹ್ಯ ಅಂತ ಈ ಸಮಾಜ ಯಾವುದನ್ನ ತುಚ್ಛೀಕರಿಸ್ತದೆ ಅಂತ ಕೆಲಸಗಳಲ್ಲಿ ತೊಡಗಿರುವಂತದ್ರಲ್ಲಿ ವಲಯ ಮತ್ತು ಮಾದಿಗ ಸಮಾಜಗಳನ್ನ ಹಿಂಗ ತುಲನೆ ಮಾಡಿ ನೋಡಿದಾಗ ರೆಸ್ಪೆಕ್ಟಬಲ್ ಬೇಸಾಯ ಅಥವಾ ಒಕ್ಕಲ್ತನ ಇದರಲ್ಲಿ ಕುಲವೃತ್ತಿಯಾಗಿ ತೋರಿಸ್ಕೊಂಡಂಥದ್ದು ವಲಯ ಸಮುದಾಯ. ಅದರಿಂದಾಗಿ ಭೂಮಿ ಒಣತನ ಮತ್ತೊಂದು ಮಗದೊಂದು ಎಲ್ಲ ಸಿಕ್ಕಿತ್ತು. ಆದ್ರೆ ಒಬ್ಬರ ಮನೆ ಹೇಲೆತ್ತು ಅಂತದ್ದು ನೀವು ಯಾರು ಹೇಳಿದ್ರು ನಿಮಗೆ ಮಾಡಿ ಅಂತ ಹೇಳಬೇಡಿ, ನಮಗ್ ಗೊತ್ತಿಲ್ಲ, ಶತಮಾನದಿಂದ ಮಾಡ್ಕೊಂಡು ಬಂದ್ರು, ಬಿಡಬೇಕಿತ್ತು, ಮಾಡ್ಕೊಡ್ದಿತ್ತು ಅದು. ಆಯ್ತಾ? ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣನ ಮಾತನ್ನ ಪಾಲಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಟ್ಟ ಕೆಲಸವನ್ನು, ಅಂದ್ರೆ ಕೆಟ್ಟ ಕೆಲಸ ಅಂತಂದ್ರೆ ಇಟ್ ಮೀನ್ಸ್ ನಾನು ಕೆಟ್ಟದಂದ್ರೆ ದುಷ್ಟ ಕೆಲಸ ಅಂತ ಹೇಳ್ತಾ ಇಲ್ಲ, ಹೇಲೆತ್ತೋದು ಅಂದ್ರೆ ಅಸಹ್ಯ ಅನ್ನುವಂಥ ಕೆಲಸಗಳು, ಚಪ್ಪಲಿ ಹೊಲಿಯೋದು, ತಲೆ ಮೇಲೆ ಮಲ ಹೊರುವಂಥದ್ದು, ಭೂಮಿ ಇಲ್ಲದೆ ಇರುವಂಥದ್ದು, ಜೀತ್ಗಾರಿಕೆನಲ್ಲಿ, ಇದನ್ನು ಸಾಮಾಜಿಕ ಪರಿಸ್ಥಿತಿ ಅಂತ ಕರಿತೀವಿ. ಈ ಎರಡೂ ಸಾಮಾಜಿಕ ಪರಿಸ್ಥಿತಿನಲ್ಲಿ ಹೊಲೆಯ ಮತ್ತು ಮಾದಿಗರನ್ನ ಕಂಪೇರ್ ಮಾಡಿದಾಗ ಹೊಲೆಯರಿಗೆ ಸ್ವಲ್ಪ ಸುಧಾರಣೆಯಾಗಬಹುದಾದಂತಹ ಸಾಮಾಜಿಕ ಪರಿಸ್ಥಿತಿ ಪ್ಲಸ್ ರಾಜಕೀಯ ಭದ್ರತೆ ಪ್ಲಸ್ ರಾಜಾಶ್ರಯ, ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜಾಶ್ರಯ ಎಲ್ಲವೂ ಸಿಕ್ಕಿದ್ರಿಂದ ನೀವು ಡೆವಲಪ್ ಆದ್ರಿ, ಸಂತೋಷ ಪಡ್ತೀನಿ. ಆದ್ರೆ ಇದರಿಂದ ವಂಚನೆಗೊಳಗಾದಂತ, ಈ ರಾಜಾಶ್ರಯದಿಂದ ವಂಚನೆಗಾಗಿದ್ದು, ರಾಜಕೀಯವಾದಂತಹ ಆಶ್ರಯದಿಂದ ಪ್ರಭಾವದಿಂದ ವಂಚನೆಗೊಳಗಾಗಿದ್ದು, ಮತ್ತೆ ಕನಿಷ್ಠ ಅನಿಸುವಂತಹ ಕೆಲಸಗಳಲ್ಲಿ ತೊಡಕೊಂಡಿದ್ದು ಮಾದಿಗ ಸಮುದಾಯ. ಈ ಎರಡನ್ನೂ ಕೂಡ ಸಾಮಾಜಿಕ ಪರಿಸ್ಥಿತಿಯಾಗಿ ನೋಡುವಾಗ ಮಾದಿಗರನ್ನ ಸಮಾಜ ದೂರೀಕರಿಸಿದೆ, ದೂರ ಇಟ್ಟಿದೆ. ದಕ್ಕಲಿಗರು, ಮಾಸ್ಟಿಗರು, ಈ ರೀತಿಯಾದಂತಹ ಜಾತಿ ಮಾದಿಗ ಸಂಬಂಧಿತರು, ಅಲೆಮಾರಿ ಸಮುದಾಯಗಳು ದೂರ ಇಟ್ಟಿದೆ. ಈ ಎರಡನ್ನೂ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಆಸ್ ಪರ್ ಎಂಪೆರಿಕಲ್ ಡಾಟಾ, ಲಭ್ಯವಿರುವಂತಹ ಎಂಪೆರಿಕಲ್ ಡಾಟಾಗಳನ್ನ ತಗೊಳ್ಳಿ, ಆ ಡಾಟಾಗಳನ್ನ ಆಧರಿಸಿ, ಜನಸಂಖ್ಯೆ ಅಲ್ಲ, ಎಂಪೆರಿಕಲ್ ಡಾಟಾ ಅಂದ್ರೆ ನಾಟ್ ಎ ಪಾಪ್ಯುಲೇಷನ್, ಬ್ಯಾಕ್ವರ್ಡ್ನೆಸ್, ಆ ಹಿಂದುಳಿದ ವರ್ಗದ ಏನೋ ಅಂಕಿ ಸಂಖ್ಯೆಗಳನ್ನ ನೋಡಿ, ಯಾರು ಯಾವ್ಯಾವ ಕಾರಣಕ್ಕೆ, ಅಂದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇದರ ಪ್ರಭಾವಗಳಿಗೆ ಒಳಗಾಗಿ ಯಾರು ತುಚ್ಛೀಕರಿಸಿದ್ದಾರೆ, ದೂರೀಕರಿಸಿದ್ದಾರೆ, ಯಾರು ತುಳಿಯಲ್ಪಟ್ಟಿದ್ದಾರೆ, ಅವ್ರನ್ನ ಎಸ್ಸಿಗಳಲ್ಲೇ ಇತರೆ ಜಾತಿಗಳ ಸರಿಸಮನಕ್ಕೆ ತರುವಂತ ಪ್ರಯತ್ನ ಮಾಡಿ. ದಿಸ್ ಇಸ್ ದ ಮೀನಿಂಗ್ ಆಫ್ ಎಂಪೆರಿಕಲ್ ಡಾಟಾ. ದತ್ತಾಂಶ, ಬ್ಯಾಕ್ವರ್ಡ್ನೆಸ್, ಎಷ್ಟು ಹಿಂದುಳಿದಿದ್ದಾರೆ, ಅವ್ರ ಹತ್ರ ಎಷ್ಟು ಭೂಮಿ ಇದೆ, ಎಷ್ಟು ಜನ IAS ಆಫೀಸರ್ ಇದ್ದಾರೆ, ಎಷ್ಟು ಜನ IPS ನವರು ಇದ್ದಾರೆ, ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ಎಷ್ಟು ಜನದ ಸೈಕಲ್ ಇದೆ, ಎಷ್ಟು ಜನದ ಭೂಮಿ ಇದೆ, ಎಷ್ಟು ಜನದ ಇನ್ಸ್ಟಿಟ್ಯೂಷನ್ ಇದೆ, ಜಾತಿವಾರು. ಇದನ್ನೆಲ್ಲ ತೆಗೆದಾಗ ಮಾದಿಗರ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಹೊಲೆಯರ ಹತ್ರ ಇದೆ. ಇರ್ಲಿ, ಸಂತೋಷ, ತುಂಬಾ ಸಂತೋಷ. ಇಂಡಸ್ಟ್ರಿಗಳ ಲೆಕ್ಕ ತಗೊಳ್ಳಿ, ಭೂಮಿ ಒಡೆತನದ ಲೆಕ್ಕ ತಗೊಳ್ಳಿ, IAS ಆಫೀಸರ್ ತಗೊಳ್ಳಿ, IPS ತಗೊಳ್ಳಿ, ಹಂಗ್ ಬಂದಾಗ ನೋಡಪ್ಪ, ಅಸ್ಪೃಶ್ಯರಲ್ಲೇ ಹೊಲೆಯರಿಗೆ ಒಂದಿಷ್ಟು ಅವಕಾಶ ಜಾಸ್ತಿ ಸಿಕ್ಕಿದೆ. ನಾನು ಇದನ್ನ ಕಸಿದ್ರು, ಒಡ್ಕೊಂಡ್ ತಿಂದ್ರು ಆ ಪದ ಉಪಯೋಗಿಸಲ್ಲ. ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕೆ ಸಿಕ್ಕಿದೆ. ಸೊ ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕೆ ಹಿಂದುಳಿದಂತ ಮಾದಿಗರನ್ನ ಸರಿ ಸಣ್ಣಕ್ಕೆ ತರೋದಕ್ಕೆ ಆಸ್ ಪರ್ ಎಂಪೆರಿಕಲ್ ಡಾಟಾ ಇಂಟರ್ನಲ್ ರಿಸರ್ವೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳಿತ್ತು. ಇದೊಂದು ಅರ್ಥ ಆಗ್ಬಿಟ್ರೆ ಯಾವನು ಕೂಡ ಮಾದಿಗರ ವಿರುದ್ಧ, ಅವರ ಹೋರಾಟದ ವಿರುದ್ಧ, ನಿಮಗ್ ತಲೆ ಇರ್ಲಿಲ್ವೇನ್ರಿ, ನೀವ್ ವಿದ್ಯಾವಂತರಲ್ವೇನ್ರಿ? ವಿದ್ಯಾವಂತರೆ. ಕಾಂಶಿರಾಮ್ಗಿನ ಜ್ಞಾನವಂತರ, ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗಿನ್ನ ಬದ್ಧತೆನಾ, ಅವ್ರಿಗಿನ್ನ ಜ್ಞಾನವಂತರ? ಮಾದಿಗ ಸಮುದಾಯದಲ್ಲಿ ದುರಾಂಕಾರ ಅನ್ಕೊಳ್ಳಿ, ಯಾವ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕು ಹೇಳಿ, ರೆಡಿ ಇದ್ದೀನಿ. ನಾನು ದಡ್ಡ ಅಲ್ಲ. ಬಾಬಾ ಸಾಹೇಬ್ರ ಕರುಣೆಯಿಂದ ಅಪಾರ ಜ್ಞಾನವನ್ನು ಸಂಪಾದನೆ ಮಾಡಿದ್ದೆ, ನಾನು ದಡ್ಡನ? ಆದ್ರೆ ನನ್ನ ಕುಲವೃತ್ತಿಯ ಸಾಮಾಜಿಕ ಕಾರಣಗಳಿಂದ ಅವಕಾಶ ವಂಚಿತರಾದಂತಹ ಮಾದಿಗ ಸಮುದಾಯದವ್ರು ನಾನು. ಚಪ್ಪಲಿ ಹೊಲಿಯೋದು, ಹೇಲೆತ್ತೋದು, ಚೀತಾ ಮಾಡೋದು, ಭೂಮಿ ಇಲ್ಲದೆ ಇರುವಂತದ್ದು. ಈ ಕಾರಣಕ್ಕೆ ಆ ಎಂಪೆರಿಕಲ್ ಡಾಟಾವನ್ನು ನೋಡಿ ನೀವು ಒಳ ಮೀಸಲಾತಿಯನ್ನ ಕೊಡಿ, ಪ್ರಥಮ ಪ್ರಾಶಸ್ತ್ಯವನ್ನ ಅವ್ರು ಕೊಡಿ, ಪ್ರವರ್ಗ ಏನಲ್ಲಿ ಕೊಡಿ ಅಂತ ಸರ್ಕಾರ ಡಿಸೈಡ್ ಮಾಡಿದ್ದು. ನಾಗಮೋಹನ್ ಅವರಲ್ಲ. ಪ್ರಥಮ ಪ್ರಾಶಸ್ತ್ಯವನ್ನ ಮಾದಿಗರಿಗಿಂತಲೂ ಕೂಡ ತಳಸ್ತರದಲ್ಲಿರುವಂತಹ ಅಲೆಮಾರಿಗಳಿಗೆ ಕೊಡಿ ಅಂತ. ಮಾದಿಗರು ಯಾರಾದ್ರೂ ವಿರೋಧ ಮಾಡಿದ್ರ? ನಾಳೆ ಬೆಳಗ್ಗೆ ಕೂಡ ಅಲೆಮಾರಿಗಳಿಗೆ ಪ್ರವರ್ಗ 1 ಕೊಟ್ಟು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ
ಚಪ್ಪಾಳೆ ತಟ್ಟಿ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋರು ನಾನೇನೆ. ಆಯ್ತಲ್ಲ? ಈಗ ನಮಗ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು 8 ಸೀಟು ಧಾರವಾಡದಲ್ಲಿ, 8 ಸೀಟು ಮಾದಿಗರಿಗೆ ಸಿಕ್ಬಿಡ್ತಲ್ಲಪ್ಪ ಮೊದಲನೇ ಪ್ರಾಶಸ್ತ್ಯದಲ್ಲಿ ಅಂತ ಹೇಳಿಬಿಟ್ಟು ಇಡೀ ಮೀಸಲಾತಿಯ ಸಿಸ್ಟಮ್ ಅನ್ನೇ ಮತ್ತೆ ರದ್ದು ಮಾಡಿಕೊಟ್ಟಿದ್ದೀರಲ್ಲ. ರಾಜಕೀಯವಾಗಿ ಹೊಲೆ ಸಮುದಾಯದ ರಾಜಕಾರಣಿಗಳು ಪ್ರಭಾವಿಗಳಾಗಿರೋದ್ರಿಂದ ಹಿರಿಯ ಖರ್ಗೆ, ಕಿರಿಯ ಖರ್ಗೆ, ಮಹದೇವಪ್ಪನವರು, ಮತ್ತೆ ಪರಮೇಶ್ವರ್ ಅವರು, ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ಸಚಿವರಲ್ಲ, ಶಾಸಕರುಗಳಿದ್ದಾರೆ. ಇವರು ರಾಜಕೀಯವಾಗಿ ಪ್ರಭಾವ ಇದ್ದವರು 3 ದಿವಸಕ್ಕೆ ನಮ್ಮ 35 ವರ್ಷಗಳ ಹೋರಾಟದ ಎದುರಾಗಿ 3 ದಿವಸಕ್ಕೆ 6% ನಮ್ಮ ಜೊತೆಲಿ ತಗೋತಾರೆ. ಸಂತೋಷ, ತಗೊಂಡಾಯ್ತು ಅಂಚ್ಕೊಂತೀನಿ, ನಾನು ಸುಮ್ಮನಾದ್ವಿ. ಪ್ರಥಮ ಪ್ರಾಶಸ್ತ್ಯ ಅವ್ರಿಗೋಯ್ತು ಅನ್ನೋ ಕಾರಣಕ್ಕೆ ಇಡೀ ಸಿಸ್ಟಮ್ ಅನ್ನೇ, ಮೀಸಲಾತಿ ಸಿಸ್ಟಮ್, ಒಳ ಮೀಸಲಾತಿ ಸಿಸ್ಟಮ್ ಅನ್ನೇ ರದ್ದು ಮಾಡೋ ಮಟ್ಟಕ್ಕೆ ರಾಜಕೀಯ ಪ್ರಭಾವಿಗಳಿದ್ದೀರಿ. ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿದ್ದು, ಆಸ್ ಪರ್ ಎಂಪೆರಿಕಲ್ ಡಾಟಾ ಸ್ಟಡಿ ಮಾಡಿ. ಇದನ್ನೇ ನಾಗಮೋಹನ್ ದಾಸ್ ಆಯೋಗ ಹೇಳಿದ್ದು, ಇದನ್ನೇ ಸದಾಶಿವ ಆಯೋಗ ಹೇಳಿದ್ದು, ಇದನ್ನೇ ಮಾಧುಸ್ವಾಮಿ ಆಯೋಗ ಹೇಳಿದ್ದು, ಇದನ್ನೇ ಅವನೂರು ವರದಿ ಹೇಳಿದ್ದು, ಇದನ್ನೇ ಕಾಂತರಾಜ್ ಆಯೋಗದ ವರದಿ ಹೇಳಿದ್ದು, ಇದನ್ನೇ 2011 ಸೆನ್ಸಸ್ ಹೇಳಿದ್ದು, ಇದನ್ನೇ ಕೆಪಿಎಸ್ಸಿ ಡಾಟಾಗಳು ಹೇಳಿದ್ದು. ನಾವೆಲ್ಲಿದ್ದೀವಿ ಅಂತ. ಈಗ ನಾವಿಲ್ಲಿಗೆ ಬರ್ಬೇಕಲ್ವಾ? ನಾವಿಲ್ಲಿದ್ದವ್ರು ಇಲ್ಲಿ ಬರೋದಿರ್ಲಿ, ಇಲ್ಲಿಗೆ ಬಂದಿದ್ಕೇನೆ ಹಿಂಗ್ ಆಡ್ತಾ ಇದ್ದೀರಲ್ಲ. ನಾನು ಈ ಕರ್ನಾಟಕದ ಸಮಸ್ತ ಜಾತಿಗಳವರ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ. ನಾನೇನ್ ಮಾತಾಡ್ತಾ ಇದ್ದೀನಿ ಇದರ ಸತ್ಯ ಇದೆಯಾ ಸುಳ್ಳಿದೆಯಾ ಪರಿಶೀಲನೆ ಮಾಡಿ. ನಾವು ನಿಜವಾಗ್ಲೂ ಕೇಳ್ತಾ ಇರೋದು ನ್ಯಾಯಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ, ಅಂಬೇಡ್ಕರ್ ತತ್ವಕ್ಕೆ ಸಮಾನವಾಗಿದೆ, ಬಸವಣ್ಣನ ವಿಚಾರಧಾರೆಗೆ ಸಮಾನವಾಗಿದೆ, ಬುದ್ಧನ ಆಶಯಕ್ಕೆ ತಕ್ಕನಾಗಿದೆ ಅಂತ ಏನಾರು ಅನ್ಸಿದ್ರೆ, ಮೀಸಲಾತಿಯ ಜನಕ ಶಾಹು ಮಹಾರಾಜ್, ಮೀಸಲಾತಿಯನ್ನು ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಜನಕ ಶಾಹು ಮಹಾರಾಜ್ ಅವರ ಅವತ್ತಿನ ಆಶಯ ಏನಾಗ್ತೋ ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ, ನ್ಯಾಯವಾದ ಹಕ್ಕಿಗೋಸ್ಕರ ನಾವು ಕೈ ಚಾಚಿದೀವಿ ಅಂತಂದ್ರೆ, ನಿಮ್ ಇಡೀ ಸಮಾಜ ಮುಂದೆ ಕೈ ಮುಗಿದಿದ್ದೀವಿ ಅಂದ್ರೆ, ಸತ್ಯ ಇದ್ರೆ ಅನುಕಂಪ ಬೇಡ, ಕಾನೂನನ್ನು ನೋಡಿ, ಅಂಕಿಅಂಶಗಳನ್ನ ನೋಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಈ ಸರ್ಕಾರಕ್ಕೆ ಒಂದಿಷ್ಟು ತಿಳುವಳಿಕೆಯನ್ನು ಹೇಳಿ. ಅದನ್ನು ಬಿಟ್ಟುಬಿಟ್ಟು ನನ್ನ ಅಂಕಿಅಂಶಗಳನ್ನೆಲ್ಲ ನೋಡಿದ ನಂತರ ಕೂಡ ನಾವು ವಿದ್ಯಾವಂತಿದ್ರಿ, ಬುದ್ಧಿವಂತಿದ್ರಿ, ಅದಕ್ಕೆ ನಾವು ತಗೊಂಡ್ವಿ ಅಂದ್ರೆ, ಹಾಗಾದ್ರೆ ಮೀಸಲಾತಿಯೇ ಬೇಕಾಗಲ್ಲ. ಈ ದೇಶದ ಸಿಸ್ಟಮ್ ನಲ್ಲಿ ಮೀಸಲಾತಿನೇ ಬೇಕಾಗಿಲ್ಲ. ಯಾಕಂದ್ರೆ ವಿದ್ಯಾವಂತರಿದ್ವಿ, ಪ್ರತಿಭೆ ಇತ್ತು, ಆ ಕಾರಣಕ್ಕೆ ನಮಗೆ ಸಿಕ್ತು ಅನ್ನೋದಾದ್ರೆ, ಪ್ರತಿಭೆಯಿಂದನೇ ಎಲ್ಲರನ್ನೂ ಕೂಡ ನಾವು ನೋಡೋದಾದ್ರೆ, ಬಾಬಾ ಸಾಹೇಬರ ಚಿಂತನೆಗಳಿಗೆ ನಾವು ದ್ರೋಹ ಬಗ್ದಂಗಾಗ್ತದೆ, ಕಾಂಶಿರಾಮ್ರವರ ಚಿಂತನೆಗಳಿಗೆ ದ್ರೋಹ ಬಗ್ದಂಗಾಗ್ತದೆ, ನಾಲ್ವಡಿ ಕೃಷ್ಣರಾಜವಾಡಿಯವರು ಏನ್ ಮೀಸಲಾತಿ ಕೊಟ್ಟರಲ್ಲ ಅವರ ಚಿಂತನೆಗಳಿಗೆ ದ್ರೋಹ ಬಗ್ದಂಗಾಗ್ತದೆ, ಶಾಹು ಮಹಾರಾಜರ ಚಿಂತನೆಗಳಿಗೆ ದ್ರೋಹ ಬಗ್ದಂಗಾಗ್ತದೆ. ನಮ್ಮ ಒಟ್ಟು 35 ವರ್ಷಗಳನ್ನ ಹೋರಾಟವನ್ನ ನೀವು ಅಣಕ ಮಾಡ್ದಂಗೆ, ಕೇಕೆ ಹಾಕಿ ನಕ್ದಂಗೆ, ನಮ್ಮನ್ನ ಛೇಡಿಸ್ದಂಗೆ ಆಗ್ತದೆ. ಕೊನೆಗೆ ದೇವನೂರು ಮಹದೇವನವರು ಕೂಡ ಹೇಳ್ದಂಗೆ, ಒಳ ಮೀಸಲಾತಿಯ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಮನುಷ್ಯತ್ವದ ವಿರೋಧಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಅಂತ ಏನ್ ಹೇಳಿದ್ರಲ್ಲ ಅದಾಗತ್ತೆ. ಇಷ್ಟೇ ನಾನು ಮಾತಾಡಕ್ಕಾಗತ್ತೆ. ಕೊನೆಯದಾಗಿ ಕರ್ನಾಟಕದ ಸಮಸ್ತ ಎಲ್ಲ ಜಾತಿ ಮುಖಂಡರುಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೈ ಮುಗಿದು ನಿಮ್ಮ ಪಾದ ಪ್ರಾರ್ಥನೆ ಮಾಡ್ತೀನಿ, ನ್ಯಾಯದ ಪರವಾಗಿ ನಮ್ಮ ಜೊತೆ ನಿಲ್ಲಿ. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಕೇಳ್ಕೊಳ್ಳಲ್ಲ. ಎಲ್ಲರ ಪಾದಕ್ಕೆ ನಮಸ್ಕಾರ. ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ.